Hello everyone, my name is Irfan. I am a maths lecturer. ಯೂಸಲಾಗಿ ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ನಾನು ಎಲ್ಲ ಕ್ಲಾಸಸ್ ಎಲ್ಲ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ಈಗ ನೋಡಿ, ಸೊ ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸು ಮತ್ತು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಬೋರ್ಡಿಗೆ ಕೇಳಿದ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಮಾಡಿಸಿದ್ದೀನಿ. ಸೊ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸ್, 5 ಮಾರ್ಕ್ಸು ಮತ್ತು MCQಸು ಮಾಡಿಸಿದ್ದೀನಿ. ಸೊ ಆ ವಿಡಿಯೋಸ್ದು ಪ್ಲೇಲಿಸ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ಸೊ ಲಿಂಕ್ ಹಾಕಿರ್ತೀನಿ, ಅದರಿಂದ ಅವು ಪ್ರೀವಿಯಸ್ ಚಾಪ್ಟರ್ಸು ನೋಡ್ಕೊಳ್ಳಿ. ಸೊ ನಾವೇನು ಮಾಡೋಣ ಅಂದರೆ, ಇಲ್ಲಿ ಮ್ಯಾಟ್ರಿಸಸ್ ಬಗ್ಗೆ, ಮ್ಯಾಟ್ರಿಸಸ್ದು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಸೊ ಇದರಲ್ಲಿ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿದ್ಮೇಲೆ ಆಮೇಲೆ 3 ಮಾರ್ಕ್ಸ್ ಕಲಿಯೋಣ, ಆಮೇಲೆ 2 ಮಾರ್ಕ್ಸ್ ಇಲ್ಲ ಮ್ಯಾಟ್ರಿಸಸ್ಸಿಂದ 5 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಅಷ್ಟೇ ಕಲಿಯೋಣ. ಸೊ ಫಸ್ಟ್ ಆಫ್ ಆಲ್, ಬಿಫೋರ್ ಗೋಯಿಂಗ್ ಟು ಮ್ಯಾಟ್ರಿಕ್ಸ್, ವಾಟ್ ಈಸ್ ಮ್ಯಾಟ್ರಿಕ್ಸ್ ಅಂತ ಗೊತ್ತಿರಬೇಕು. ಸೊ ಮ್ಯಾಟ್ರಿಕ್ಸ್ ಅಂದರೆ ಏನು? ಮ್ಯಾಟ್ರಿಕ್ಸ್ ಅಂದರೆ ಎಲಿಮೆಂಟ್ಸ್ ಇರ್ತಾವೆ ಅಂತ ಹೇಳಿ ಜನರಲ್ ಆಗಿ ಏನಿರ್ತವೆ, ಎಲಿಮೆಂಟ್ಸ್ ಇದ್ದಾವೆ. ಆ ಎಲಿಮೆಂಟ್ಸ್ನ ನಾವು ಒಂದು ರೋ ಮತ್ತು ಕಾಲಮ್ ವೈಸಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ನಾವು ಮ್ಯಾಟ್ರಿಕ್ಸ್ ಅಂತೀವಿ. ಓಕೆ, ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ಆಬ್ಜೆಕ್ಟ್ಸ್ ವಿ ಕಾಲ್ಡ್ ಆಬ್ಜೆಕ್ಟ್ಸ್ ಅಥವಾ ಎಲಿಮೆಂಟ್ಸ್ ವಿ ಕಾಲ್ಡ್ ಆಸ್ ಮ್ಯಾಟ್ರಿಕ್ಸಸ್. ಅಂದರೆ ಸಪೋಸ್ A, B, ಅದು C, D ಇದೆ ಅಂತ ಅಂದ್ಕೊಳ್ಳಿ. ಇದನ್ನು ಒಂದು ರೆಕ್ಟ್ಯಾಂಗ್ಯುಲರ್ ಮತ್ತು ರೆಕ್ಟ್ಯಾಂಗ್ಯುಲರ್ ಆರ್ಡರ್ ಅಂದರೆ ರೋ ಅಥವಾ ಕಾಲಮ್ ವೈಸ್ ಅರೇಂಜ್ ಮಾಡೋದು. ನಾರ್ಮಲಾಗಿ ನೀವು ಕ್ಲಾಸ್ ರೂಮ್ನಾಗಿ ಬೆಂಚಲ್ಲಿ ಹೆಂಗೆ ಕುಂದಿರ್ತೀರ, ಅದೇ ಥರ ಈ ಥರ ಇದು ಫಸ್ಟ್ ಬೆಂಚು, ಇದು ಸೆಕೆಂಡ್ ಬೆಂಚು, ಇದು ಥರ್ಡ್ ಬೆಂಚು, ಇದು ಫೋರ್ತ್ ಬೆಂಚಲ್ಲಿ ನೀವು ಕಾಲಮ್ ವೈಸ್ ಹಿಂಗೆ ಕುಂತಿರ್ತೀರ. ಸೊ ಈ ಥರ ಇದು ಫಸ್ಟ್ ಮೆಂಬರು, ಸೆಕೆಂಡ್ ಮೆಂಬರು, ಥರ್ಡ್ ಮೆಂಬರ್, ಅದೇ ಥರ ಎಲಿಮೆಂಟ್ಸ್ನ ನಾವು ಒಂದು ರೋ ಮತ್ತು ಕಾಲಮಲ್ಲಿ ಅರೇಂಜ್ ಮಾಡಿ ಅದಕ್ಕೊಂದು ಸ್ಕ್ವೇರ್ ಪ್ಯಾಕೆಟ್ ಥರ ಹಾಕ್ಬಿಟ್ರೆ ದೆನ್ ಯು ಕ್ಯಾನ್ ಕಾಲ್ ಇಟ್ ಆಸ್ ದಟ್ ಈಸ್ ಓನ್ಲಿ ಎ ಮ್ಯಾಟ್ರಿಕ್ಸ್. ಓಕೆ, ನಾವು ಡೆಫಿನೇಷನ್ ಬೇಡ ಇಲ್ಲಿ. ಸೊ ಅವೆಲ್ಲ ನಮಗೆ 5 ಮಾರ್ಕ್ಸ್ ಕ್ವಶನ್ ನಾವು ಕಲಿತಿದ್ದೀವಿ. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರಬೇಕಂದ್ರೆ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ಆಬ್ಜೆಕ್ಟ್ಸ್ ಅಥವಾ ರೆಕ್ಟ್ಯಾಂಗ್ಯುಲರ್ ಅರೇ ಆಫ್ ಎಲಿಮೆಂಟ್ಸ್ ವಿ ಕಾಲ್ ಇಟ್ ಆಸ್ ಮ್ಯಾಟ್ರಿಕ್ಸಸ್. ಸೊ ನಾವು ಇಲ್ಲೇನು ಮಾಡೋಣ, ಸೊ ನಾವು 5 ಮಾರ್ಕ್ಸ್ಗೆ ಕಲಿಬೇಕಂದ್ರೆ ನಮ್ಗೇನು ಗೊತ್ತಿರಬೇಕಂದ್ರೆ ಎಡಿಷನ್ ಆಫ್ 2 ಮ್ಯಾಟ್ರಿಸಸ್ ಗೊತ್ತಿರಬೇಕು. ಓಕೆ, ಸೊ ಎಡಿಷನ್ ಆಫ್ 2 ಮ್ಯಾಟ್ರಿಕ್ಸ್, ಸಪೋಸ್ ಎಡಿಷನ್ ಆಫ್ 2 ಮ್ಯಾಟ್ರಿಕ್ಸ್ ಗೊತ್ತಿರಬೇಕು, ಮತ್ತು ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್ ಗೊತ್ತಿರಬೇಕು, ಆ್ಯಂಡ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಸಸ್ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನು ಮಾಡೋಣ, ಆ್ಯಡ್ ಮ್ಯಾಟ್ರಿಕ್ಸ್ನ ಹೆಂಗೆ ಆ್ಯಡ್ ಮಾಡಬೇಕು. ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಏನಾದ ಮ್ಯಾಟ್ರಿಕ್ಸ್ ಈಗ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಏನಾದ ಮ್ಯಾಟ್ರಿಕ್ಸು ದಟ್ ಈಸ್ 1 2 3 4 ಅಂತ ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಬಿ ಅನ್ನೋದು ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ, ಓಕೆ 4 5 1 2 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಇವೆರಡು ಮ್ಯಾಟ್ರಿಕ್ಸ್, ಯಾವುದಾದ್ರೂ ಎರಡು ಮ್ಯಾಟ್ರಿಕ್ಸ್ ನಾವು ಆ್ಯಡ್ ಮಾಡ್ತಿದ್ವಿ ಅಂದರೆ ಅದರ ಆರ್ಡರ್ ಸೇಮ್ ಇರಬೇಕು. ಫಸ್ಟ್ ಆಫ್ ಆಲ್ ಅಂದರೆ ಆರ್ಡರ್ ಅಂದರೆ ಎಷ್ಟು ರೋ ಇರ್ತಾವೆ ಅಷ್ಟೇ ಕಾಲಮ್ಸ್. ಸಪೋಸ್ ಇಲ್ಲಿ 2 ರೋಸ್ ಇದ್ದಾವೆ, ಸೊ ದಿಸ್ ಇಸ್ 2 rows 2 columns. 2 ರೋ ಇದ್ದಾವೆ, 2 columns ಇದೆ. ಅದೇ ಥರ ಇಲ್ಲಿ ಎಷ್ಟು ರೋಸ್ ಇದ್ದಾವೆ, 2 ರೋ ಇದ್ದಾವೆ, 2 columns ಇದೆ. ಈ ಥರ ಇದ್ದಾಗ ಮಾತ್ರ ನಾವು ಆ್ಯಡ್ ಮಾಡೋಕ್ಕೆ ಬರೋದು. ಓಕೆ, ಇವೆರಡು ಮ್ಯಾಟ್ರಿಕ್ಸ್ನ ಹೆಂಗೆ ಆ್ಯಡ್ ಮಾಡ್ಬೋದು ಅಂದರೆ, ಸೊ ಎರಡು ಮ್ಯಾಟ್ರಿಕ್ಸ್ ಆರ್ಡರ್ ಸೇಮ್ ಇರಬೇಕು, ಇದ್ರ ಮ್ಯಾಟ್ರಿಕ್ಸು ಆರ್ಡರ್ ಸೇಮ್ ಇರಬೇಕು, ಅವಾಗ ಮಾತ್ರ ಆ್ಯಡ್ ಮಾಡೋಕ್ಕೆ ಬರೋದು. ಅವಾಗ ಏನಾಗುತ್ತೆ, A + B = ಸೊ A + B = ಅಂದರೆ ನೋಡಿ, ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಬೇಕು. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್. ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಅದಕ್ಕೆ ಆ್ಯಡ್ ಮಾಡಬೇಕು. ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಜೊತೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಜೊತೆ ಆ್ಯಡ್ ಮಾಡೋಕ್ಕೆ ಬರಲ್ಲ. ಇದನ್ನು ಆ್ಯಡ್ ಮಾಡೋಕ್ಕೆ, ಇದನ್ನು ಮಾತ್ರ ಇದನ್ನು ಆ್ಯಡ್ ಮಾಡೋಕ್ಕೆ ಕೊಡಿದ್ರೆ ಸೊ ನಮಗೇನಾಗುತ್ತೆ 1 + 4 ಇವ್ರು ಡನ್. ಅದೇ ಥರ ಇಲ್ಲಿ ಇದೇನು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇದೇನು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇದಕ್ಕೆ ಮಾತ್ರ ಆ್ಯಡ್ ಮಾಡ್ಬೋದು. 2 + 5 ಅದೇ ರೈಟೆಡ್ ಆಸ್ 2 + 5. ಅದೇ ಥರ ಇಲ್ಲಿ ಏನಿದೆ 3 + 1, ಸೊ ದಿಸ್ ಈಸ್ 3 + 1. ಓಕೆ, ಅದೇ ಥರ 4 + 2. ಸೊ ಈ ಥರ, ಸೊ ನಮ್ಗೆ ಈ ಥರ ಮಾಡಿದಾಗ ಏನಾಗುತ್ತೆ, ಸೊ ಐ ವಿಲ್ ಗೆಟ್ ಇಟ್ ಆಸ್ 1 + 4 is 5, ನೆಕ್ಸ್ಟ್ 2 + 5 is ಎಷ್ಟು ಬರುತ್ತೆ, 7 ಬರುತ್ತೆ. ನೆಕ್ಸ್ಟು 3 + 1 is 4, ನೆಕ್ಸ್ಟ್ 4 + 2 is 6. ದಿಸ್ ಇಸ್ ವಾಟ್ ದ ಎಡಿಷನ್ ಆಫ್ ಮ್ಯಾಟ್ರಿಸಸ್. ಅದೇ ಥರ ಸಬ್ಸ್ಟ್ರಾಕ್ಷನು ಈಸಿ. ಸಬ್ಸ್ಟ್ರಾಕ್ಷನ್ ಏನು ಮಾಡಿದ್ರೆ A - B = ಫಸ್ಟ್ A ಮ್ಯಾಟ್ರಿಕ್ಸ್ ಹೆಂಗೆ ಇದು ಬರ್ಕೊಂಬಿಡಿ. ಸೊ 1 2 3 4, ನೆಕ್ಸ್ಟು ಮೈನಸ್ ಆಫ್, ಸೊ 4 5 1 2. ಓಕೆ, ಅಂದರೆ ಸೊ ಇಲ್ಲಿ ನೋಡಿ, ಈ ಫಸ್ಟ್ ರೋ ಫಸ್ಟ್ ಕಾಲಮ, ಇಲ್ಲಿ ಫಸ್ಟ್ ರೋ ಕಾಲಮ್, ಇದ್ರಾಗ ಇದು ಕಳಿಬೇಕು, ಮತ್ತು ಇದು ಯಾವ್ದು ಕಳಿಬಾರ್ದು. 1ಅಲ್ಲಿ 3 ಹೋದಾಗ ಎಷ್ಟಾಗುತ್ತೆ, ಸೊ ದಟ್ ಈಸ್ -3. ಅದೇ ಥರ 2ಅಲ್ಲಿ -5 ಹೋದಾಗ ಏನಾಗುತ್ತೆ, ದಟ್ ಈಸ್ -2. ಓಕೆ, ಅದೇ ಥರ 3ಅಲ್ಲಿ 1 ಹೋದಾಗ ಏನು ಬರುತ್ತೆ, ದಟ್ ಈಸ್ 2. 4ಅಲ್ಲಿ 2 ಹೋದಾಗ ದಟ್ ಈಸ್ 2. ದಿಸ್ ಇಸ್ ವಾಟ್ ದಿ ಸಬ್ಸ್ಟ್ರಾಕ್ಷನ್ ಆಫ್ 2 ಮ್ಯಾಟ್ರಿಕ್ಸ್ ಅಥವಾ ಡಿಫರೆನ್ಸ್ ಆಫ್ 2 ಮ್ಯಾಟ್ರಿಕ್ಸ್. A - B ಹಿಂಗೆ ಬರುತ್ತೆ. ಓಕೆ, ಇಷ್ಟ ಆಯಿತಾ. ಸೊ ಇಷ್ಟಾದಮೇಲೆ ಸೊ ವಿ ಶುಡ್ ನೋ ಒನ್ ಮೋರ್ ಥಿಂಗ್. ಅದೇ ಥರ 3 × 3 ಮ್ಯಾಟ್ರಿಕ್ಸು ಅಷ್ಟೇ, 3 × 3 ಮ್ಯಾಟ್ರಿಕ್ಸು ಅಷ್ಟೇ. ಸೊ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಕ್ಸ್ ಹೆಂಗೆ ಮಾಡ್ತಾಯಿದ್ವಿ. ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಅವ್ರೇನು ಕೊಟ್ಟಿದ್ದಾರೆ, ಸೊ A ಅನ್ನೋದು ಮ್ಯಾಟ್ರಿಕ್ಸು, ಇಫ್ ದೇ ಹ್ಯಾವ್ ಗಿವನ್ 2 × 3 1, 0. ಓಕೆ, ಒಂದು ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ಸೊ B ಮ್ಯಾಟ್ರಿಕ್ಸು ಅಂತ ಏನಾದ್ರು ಕೊಟ್ಟಿದ್ದೀನಿ ಅಂದರೆ ಮಲ್ಟಿಪ್ಲೈ ಮಾಡಿ 1 2 ಅಂತ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ.
ಸೊ ಎರಡು ಮ್ಯಾಟ್ರಿಕ್ಸ್ ಯಾವಾಗ ಮಲ್ಟಿಪ್ಲೈ ಮಾಡೋಕ್ಕೆ ಬರುತ್ತೆ? ಸೊ ಇಲ್ಲಿ ನೋಡಿ, ಎರಡು ಮ್ಯಾಟ್ರಿಕ್ಸ್ ಯಾವಾಗ ಆ್ಯಡ್ ಮಾಡೋಕ್ಕೆ ಬರ್ತಿತ್ತು ಫಸ್ಟು? ಸೊ ಇಲ್ಲೇನು ಇರ್ತಿತ್ತು? ಸೊ ಎರಡು ಮ್ಯಾಟ್ರಿಕ್ಸ್ ಯಾವಾಗ ಇಲ್ಲಿನೂ ಆರ್ಡರ್ ಸೇಮ್ ಇರಬೇಕು, ಇಲ್ಲಿನೂ ಆರ್ಡರ್ ಸೇಮ್ ಮಾಡಬೇಕು, ಅವಾಗ ಆ್ಯಡ್ ಮಾಡೋಕ್ಕೆ ಬರ್ತಿತ್ತು. ಅದೇ ಥರ ಯಾವಾಗ ಮಲ್ಟಿಪ್ಲೈ ಮಾಡ್ಬೋದು ಎರಡು ಮ್ಯಾಟ್ರಿಕ್ಸ್? ಸಪೋಸ್ ಏನೋದು ಒಂದು ಮ್ಯಾಟ್ರಿಕ್ಸ್ ಈ ಥರ ಅಂದ್ಕೊಳ್ಳಿ. ಸೊ ಏನೋದು ಮ್ಯಾಟ್ರಿಕ್ಸು, ಸೊ ಏನೋ ಒಂದು ಆರ್ಡರ್ ಎಮ್ ಕ್ರಾಸ್ ಏನೋ ಒಂದು ಆರ್ಡರ್ ಇದೆ. ಓಕೆ, ಸೊ ಬಿ ಏನೋದು ಮ್ಯಾಟ್ರಿಕ್ಸು ಏನೋ ಒಂದು ಆರ್ಡ್ರು, ಸೊ ಎ ಕ್ರಾಸ್ ಬಿ ಇದೆ. ಓಕೆ, ಸೊ ಇಲ್ಲಿ ಇವು ಯಾವಾಗ ನಾವು ಮಲ್ಟಿಪ್ಲೈ ಮಾಡೋಕ್ಕೆ ಬರುತ್ತೆ ಅಂತಂದಾಗ, ಸೊ ಇಲ್ಲಿ ರೋಸ್ ಅಥವಾ ಇಲ್ಲಿ ಈ ಎನ್ ಮತ್ತು ಇಲ್ಲೇನಿದೆ ಎನ್ ಮತ್ತು ಎ ಈಕ್ವಲ್ ಇದ್ದಾಗ ಮಾತ್ರ ನಾವು ಮಲ್ಟಿಪ್ಲೈ ಮಾಡೋಕ್ಕೆ ಬರೋದು. ಓಕೆ, ಇಲ್ಲಿ ಕಾಲಮ್ಸು ಇಲ್ಲಿ ರೋಸ್ ಈಕ್ವಲ್ ಇದ್ದಾಗ ಮಾತ್ರ ನಾವು ಮಲ್ಟಿಪ್ಲೈ ಮಾಡ್ಬೇಕು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ಇದನ್ನು ಚೆಕ್ ಮಾಡೋಣ, ಇದನ್ನು ಮಲ್ಟಿಪ್ಲೈ ಮಾಡೋಕ್ಕಾಗುತ್ತಿಲ್ಲ. ಸಪೋಸ್ ನೋಡಿ, ವಾಟ್ ಈಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? 2x2. ಇದರ ಆರ್ಡರ್ 2x2. ಇಲ್ಲೇನು? ದಿಸ್ ಇಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 2x2. ಇಲ್ಲಿ ಕಾಲಮು, ಇಲ್ಲಿ ಎಲಿಮೆಂಟ್ಸ್ ನೋಡಿ, ಇಲ್ಲಿ ಕಾಲಮು, ಇಲ್ಲಿ ಕಾಲಮ್ಸ್ ಎಷ್ಟಿದಾವೆ? 2 ಇದಾವೆ. ಇಲ್ಲಿ ರೋಸ್ ಎಷ್ಟಿದೆ? 2 ಇರ್ಬೇಕು. ಈ ಥರ ಇದ್ದಾಗ ಮಾತ್ರ ಮಲ್ಟಿಪ್ಲೈ ಮಾಡೋಕ್ಕೆ ಬರೋದು, ಇಲ್ಲಾಂದರೆ ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ನಮಗೆ ಇಲ್ಲಿ ಕಾಲಮ್ಸು ಇಲ್ಲಿ ರೋಸು ಸೇಮ್ ಇರಬೇಕು. ಬಟ್ ರಿಸಲ್ಟೆಂಟ್ ಏನು ಬರುತ್ತೆ ನಮಗೆ? ಇದರ ರಿಸಲ್ಟೆಂಟ್ ಏನು ಬರುತ್ತೆ ಅಂದರೆ ದಿಸ್ ಮ್ಯಾಟ್ರಿಕ್ಸ್ ಇಂಟು ದಿಸ್. ರಿಸಲ್ಟೆಂಟ್ ಏನು ಬರುತ್ತೆ ನಮಗೆ? ಸೊ ದಿಸ್ ಈಸ್ 2x1 ಮ್ಯಾಟ್ರಿಕ್ಸ್ ಬರುತ್ತೆ. ಇದು ದಿಸ್ ಇಂಟು ದಿಸ್. ನಮಗೆ ರಿಸಲ್ಟೆಂಟ್ ಏನು ಬರುತ್ತೆ? ದಿಸ್ 2x1 ಬರುತ್ತೆ. ನಾವು ಫಸ್ಟ್ ಆಫ್ ಆಲ್ ಎರಡು ಮ್ಯಾಟ್ರಿಕ್ಸ್ ಯಾವಾಗ ಮಲ್ಟಿಪ್ಲೈ ಮಾಡ್ಬೋದು ಅಂದರೆ, ಸೊ ಇವೆರಡು ಎಲಿಮೆಂಟ್ ಸೇಮ್ ಇರಬೇಕು. ಓಕೆ, ಅಥವಾ ಇಲ್ಲಿ ನಂಬರ್ ಆಫ್ ಕಾಲಮ್ಸು ಮತ್ತು ಇಲ್ಲಿ ನಂಬರ್ ಆಫ್ ರೋಸು ಸೇಮ್ ಇದ್ದಾಗ ಮಾತ್ರ ನಾವು ಮಲ್ಟಿಪ್ಲೈ ಮಾಡಬಹುದು. ಬಟ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸಸ್ ಏನು ಬರುತ್ತೆ? 2x1 ಮ್ಯಾಟ್ರಿಕ್ಸಲ್ಲಿ ಬರುತ್ತೆ. ಓಕೆ, ಸೊ ಅದೇ ಥರ ಒನ್ ಮೋರ್ ಎಕ್ಸಾಂಪಲ್ ತೊಗೊಳ್ಳೋಣ. ಸಪೋಸ್ ಲೆಟ್ ಅಸ್ ಟೇಕ್ ಎ ಇಸ್ ಈಕ್ವಲ್ ಟು 3 1 2 3 1 4. ಓಕೆ, ನಾವು ಸೊ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ನಮಗೆ 1 1 2 3 ಇದೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ದಿಸ್ ಈಸ್ 2x3. ಓಕೆ, 2x3. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ದಿಸ್ ಇಸ್ 2x2. ಓಕೆ, ಸೊ ನಾವು ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಫೈಂಡ್ ಎ ಇಂಟು ಬಿ. ಸೊ ಎ ಇಂಟು ಬಿ ಫೈಂಡ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ಇವೆರಡು ಈಕ್ವಲ್ ಇರಬೇಕು. ಇವೆರಡು ಈಕ್ವಲೇ ಇಲ್ಲ ನಮಗೆ. ಸೊ ಅದಕ್ಕೋಸ್ಕರ ನಮಗೆ ಮ್ಯಾಟ್ರಿಕ್ಸ್ ನಮಗೆ ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ ಅಂತ ಅರ್ಥ. ಸೊ ವೆನ್ಎವರ್ ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡ್ತಿದ್ವಿ ಅಂದರೆ, ಸೊ ಇವೆರಡು ಮ್ಯಾಟ್ರಿಕ್ಸ್ ನಮಗೆ ಇಲ್ಲಿ ಕಾಲಮ್ಸು ಮತ್ತು ಇಲ್ಲಿ ರೋಸ್ ಈಕ್ವಲ್ ಇದ್ದಾಗ ಮಾತ್ರ ನಮಗೆ ಮಲ್ಟಿಪ್ಲೈ ಮಾಡ್ಬೇಕು ಬರೋದು, ಇಲ್ಲಾಂದರೆ ಮಲ್ಟಿಪ್ಲೈ ಮಾಡೋಕ್ಕೆ ಬರಲ್ಲ. ಓಕೆ, ನಾವು ನೋಡಿ ಎರಡು ಮ್ಯಾಟ್ರಿಕ್ಸ್ನ ಹೆಂಗೆ ಮಲ್ಟಿಪ್ಲೈ ಮಾಡೋಕೆ ಮತ್ತೆ ಒಂದು ಎಕ್ಸಾಂಪಲ್ ತೊಗೊಂಡು ಮಾಡ್ತೀನಿ. ಫಸ್ಟು ಸಪೋಸ್ ಏನೋ ಒಂದು ಫಸ್ಟು ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು, ಓಕೆ, ಎ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ಏನೋ ಒಂದು 1 2 3 4 0 1. ಓಕೆ, ಸೊ ಬಿ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು 3 1 0. ಓಕೆ, ಈ ಥರ ಇದೆ. ಸೊ ವಾಟ್ ಈಸ್ ದಿ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಫಸ್ಟ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಏನು? ಸೊ ದಿಸ್ ಈಸ್ 2x3. 2x3. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ದಟ್ ಈಸ್ 3x1. ಇಲ್ಲಿ ನೋಡಿ, ಇಲ್ಲಿ ರೋಸ್ ಮತ್ತು ಕಾಲಮ್ ಸೇಮ್ ಇದಾವೆ. ಇಲ್ಲಿ ನೋಡಿ, ಸೊ ಇಲ್ಲಿ ರೋ ಮತ್ತು ಕಾಲಮ್ ಏನಿದಾವೆ? ಸೇಮ್ ಇದಾವೆ. ಸೊ ರೋ ಮತ್ತು ಇಲ್ಲಿ ಕಾಲಮ್ಸು ಇಲ್ಲಿ ರೋ ಸೇಮ್ ಅದ, ಅವಾಗ ಮಾತ್ರ ಮಲ್ಟಿಪ್ಲೈ ಮಾಡೋಕ್ಕೆ ಬರ್ಬೋದು. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಜಸ್ಟ್ ಸಿ, ಇಲ್ಲಿ ನಮ್ಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ? ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ಅಂದರೆ ನಮಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ಅಂದರೆ ನಮಗೆ, ಸೊ ಎ ಇಂಟು ಬಿ ದಟ್ ಈಸ್ ಈಕ್ವಲ್ ಟು ಇಲ್ಲಿ 2x1 ಅನ್ನೋದು ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಬರುತ್ತೆ. 2x1 ಅನ್ನೋದೇನು ಬರುತ್ತೆ ನಮಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್. ಬಟ್ ಮಲ್ಟಿಪ್ಲೈ ಹೆಂಗೆ ಮಾಡೋದು? ಮಲ್ಟಿಪ್ಲೈ, ಸೊ ನಿಮಗೆ ಪೊಸಿಷನ್ ಆಫ್ ದಿ ಮ್ಯಾಟ್ರಿಕ್ಸ್ ಬಿಟ್ಟು 2x1 ಅಂತ ಬಂದಾಗ, ಸೊ 2x1 ಅಂದರೆ ಎಷ್ಟು ರೋ ಇರ್ತದೆ, ಎಷ್ಟು ಕಾಲಮ್ಸ್ ಇರ್ತವೆ? ನಮಗೆ 2 ರೋಸ್ ಇರ್ತವೆ, 1 ಕಾಲಮ್ಸ್ ಇರ್ತವೆ. ಅಂದರೆ 2 ರೋಸು 1 ಕಾಲಮ್, 2 ರೋ ಇರ್ತವೆ, 1 ಕಾಲಮ್ ಇರ್ತವೆ ಅಂತಂದಾಗ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟು? ಈ ಎಲಿಮೆಂಟ್ದು ಪೊಸಿಷನ್ ಏನು ಬರುತ್ತೆ? ಸೊ ಫಸ್ಟ್ ರೋ ಫಸ್ಟ್ ಕಾಲಮ್. ವಾಟ್ ಈಸ್ ದ ಎಲಿಮೆಂಟ್ ಆಫ್ ದಿಸ್? ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟು? ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಇಷ್ಟೇ ಬರೋದು ನಮಗೆ ಎಲಿಮೆಂಟ್ಸ್. 2 ಎಲಿಮೆಂಟ್ಸೇ ಬರ್ತಾವೆ ನಮಗೆ. ಸೊ 2 ಎಲಿಮೆಂಟ್ಸ್ ಬರ್ತಾವೆ ಅಂದರೆ, ಸೊ ಇದನ್ನು ಇಲ್ಲಿ ಹೆಂಗೆ ಬರುತ್ತೆ? ಇಲ್ಲಿ ಆನ್ಸರ್ ಏನು ಬರುತ್ತೆ ಅಂತಂದಾಗ, ಸೊ ಏನು ಮಾಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಬೇಕು. ಇದು ಫಸ್ಟ್ ರೋ, ನೀವು ಫಸ್ಟ್ ಕಾಲಮ್ನ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿ. ಓಕೆ, ಇದರಲ್ಲಿ ಏನು ಮಾಡಿದೆ? 1 × 3 is 3. ಓಕೆ, ಪ್ಲಸ್ 2 × 1 is 2. ಓಕೆ, 0 × 0 is 0. ಇಷ್ಟ ಆಯಿತಾ? ನೆಕ್ಸ್ಟ್ ಅದೇ ಥರ ನೆಕ್ಸ್ಟು ಏನಿದೆ? ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಇದೆ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. ಇಲ್ಲೇನಾಗುತ್ತೆ? 3 × 3 is 9. ಓಕೆ, ಪ್ಲಸ್ 4 × 1 is 4.
ಓಕೆ ಪ್ಲಸ್ ಇಲ್ಲಿ 1 ಇಂಟು 0 ಇಸ್ 0. ಇಲ್ಲೇನಾಗುತ್ತೆ, ಸೊ ಈ ರೋ ಈ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ನಮಗೆ ಎ ಇಂಟು ಬಿ ಏನಾಗುತ್ತೆ ಅವಾಗ, ಎ ಇಂಟು ಬಿ ದಟ್ ಈಸ್ ಈಕ್ವಲ್ ಟು, ಸೊ ನಮಗೆ 3 + 2 ಇಸ್ 5, ನೆಕ್ಸ್ಟು 9 + 4 ಇಸ್ ಎಷ್ಟಾಗುತ್ತೆ 13 ಆಗುತ್ತೆ. ಸೊ ದಿಸ್ ಈಸ್ ಎ ಇಂಟು ಬಿ ಅಂತ ಅರ್ಥ. ಸೊ ಒನ್ ಮೋರ್ ಎಕ್ಸಾಂಪಲ್ ಮಾಡೋಣ. ಒನ್ ಮೋರ್ ಎಕ್ಸಾಂಪಲ್ ಮಾಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಈಸಿ. ಸಪೋಸ್ ಎ ಈಸ್ ಈಕ್ವಲ್ ಟು ಏನಾದರೂ ಕೊಟ್ಟಿದ್ದಾರೆ. ಓಕೆ, ಸೊ ನಿಮಗೆ ಇಲ್ಲಿ ನೋಡಿ ಇವು ಮಾಡಿರೋದು ಮಾತ್ರ ನಿಮಗೆ ಇವು ನೀಟಾಗಿ ಮಲ್ಟಿಪ್ಲಿಕೇಶನ್ ಮಾಡಿದರೆ ಮಾತ್ರ ನಿಮಗೆ ಸಾಲ್ವ್ ಮಾಡೋಕ್ಕೆ ಬರೋದು. ಓಕೆ, 5 ಮಾರ್ಕ್ಸ್ ಕ್ವಶನ್ ಇವು ಗೊತ್ತಿಲ್ಲ ಅಂದರೆ ನೀವು ಏನು ಸಾಲ್ವ್ ಮಾಡೋಕ್ಕೆ ಬರೋಲ್ಲ. ಸೊ ನಮಗೆ ಎ ಮ್ಯಾಟ್ರಿಕ್ಸ್ ಅನ್ನೋದು 1 1 2 1 ಇದೆ ಅಂತ ಅಂದ್ಕೊಳ್ಳಿ. ಸೊ ಬಿ ಮ್ಯಾಟ್ರಿಕ್ಸ್ ಅನ್ನೋದು ನಮಗೆ 1 1 1 2 1 0 ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ನಾವು ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನು 2 × 2. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ದಟ್ ಈಸ್ 2 × 3. ಓಕೆ, ಅಂದರೆ 2 ರೋಸ್ ಇದಾವೆ 3 ಕಾಲಮ್ಸ್. ಇಲ್ಲಿ ಇವೆರಡು ಸೇಮ್ ಇದಾವೆ ನೋಡಿ, ಇವೆರಡು ಸೇಮ್ ಇದಾವೆ. ಅಂದರೆ ಇವೆರಡು ಸೇಮ್ ಇದಾವೆ ಅಂದರೆ ನಾವು ಮಲ್ಟಿಪ್ಲೈ ಮಾಡೋಕ್ಕೆ ಬರ್ಬೋದು. ಅಂದರೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ? ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ನಮಗೆ 2 × 3 ಬರುತ್ತೆ. ಓಕೆ, ಸೊ ಎ ಇಂಟು ಬಿ ದಟ್ ಈಸ್ ಈಕ್ವಲ್ ಟು 2 × 3. ಅಂದರೆ 2 × 3 ಅಂದರೆ ಏನು? ಸೊ 2 ರೋಸ್ ಇರ್ತವೆ 3 ಕಾಲಮ್ಸ್ ಇರ್ತವೆ. ಓಕೆ, 2 ರೋಸ್ ಇರ್ತವೆ 3 ಕಾಲಮ್ಸ್ ಇರುತ್ತೆ. ಅಂದರೆ ಇಲ್ಲೇನು ನಿಮಗೆ ಇಲ್ಲೇನು ಫಸ್ಟ್ ಎಲಿಮೆಂಟ್ ಏನಿರುತ್ತೆ, ಫಸ್ಟ್ ರೋ ಫಸ್ಟ್ ಕಾಲಮ್. ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ಇದು ಫಸ್ಟ್ ರೋ ಫಸ್ಟ್ ಕಾಲಮ್. 1 ಇಂಟು 1 ಇಸ್ 1 ಪ್ಲಸ್ 1 ಇಂಟು 2 ಇಸ್ 2. ಇದಾಯ್ತಾ? ನೆಕ್ಸ್ಟ್ ಇದೇನು ಫಸ್ಟ್ ರೋ ಸೆಕೆಂಡ್ ಕಾಲಮ್. ಅಂದರೆ 2 ರೋಸ್ ಇರ್ತವೆ 3 ಕಾಲಮ್ಸ್ ಇರ್ತವೆ. 3 ಕಾಲಮ್ಸು 2 ರೋಸ್ ಈ ಥರ ಇರ್ತವೆ ನಮಗೆ. ಸೊ ಫಸ್ಟ್ ರೋ ಇದಾಯ್ತಾ? ನೆಕ್ಸ್ಟ್ ಇದೆ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟು? ಫಸ್ಟ್ ರೋ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ. ಫಸ್ಟ್ ರೋ ಸೆಕೆಂಡ್ ಕಾಲಮ್. 1 ಇಂಟು 1 ಇಸ್ 1 ಪ್ಲಸ್ 1 ಇಂಟು 1 ಇಸ್ 1. ಇದಾಯ್ತಾ? ನೆಕ್ಸ್ಟ್ ಇದೇನು ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟು? ಫಸ್ಟ್ ರೋ ಥರ್ಡ್ ಕಾಲಮ್. 1 ಇಂಟು 1 ಇಸ್ 1 ಪ್ಲಸ್ 1 ಇಂಟು 0 ಇಸ್ 0. ಅದೇ ಥರ ಆಯಿತಾ? ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೊ ಇಲ್ಲೇನು ಸೆಕೆಂಡ್ ರೋದು ಸೊ ಎಲಿಮೆಂಟ್ಸ್ ಇದ್ದಾವೆ. ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ 2 ಇಂಟು 1 ಇಸ್ 2. ಓಕೆ, ಪ್ಲಸ್ 1 ಇಂಟು 2 ಇಸ್ 2. ಓಕೆ, ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. 2 ಇಂಟು 1 ಇಸ್ 2 ಪ್ಲಸ್ 1 ಇಂಟು 1 ಇಸ್ 1. ಅದೇ ಥರ ಏನು ಮಾಡಿ ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೊ 2 ಇಂಟು 1 ಇಸ್ 2 ಪ್ಲಸ್ 1 ಇಂಟು 0 ಇಸ್ 0. ಇದರ ರಿಸಲ್ಟೆಂಟ್ ಏನು ಬರುತ್ತೆ ನೋಡಿ. ಸೊ ದಿಸ್ ರಿಸಲ್ಟೆಂಟ್ ದಟ್ ಈಸ್ ಈಕ್ವಲ್ ಟು ಸೊ 3 2 1 4 3 2. ಸೊ ದಿಸ್ ಈಸ್ ವಾಟ್ ದಿ ಎ ಇಂಟು ಬಿ. ಓಕೆ, ಇದೇ ಥರ ನಾವು 5 ಮಾರ್ಕ್ಸ್ ಕ್ವಶನ್ಸ್ ಕಲಿಯೋಣ. ಇಷ್ಟು ಬೇಸಿಕ್ಸ್ ಗೊತ್ತಿದ್ದರೆ ನೀವು 5 ಮಾರ್ಕ್ಸ್ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನಾವು ಇಲ್ಲಿ ಗೋ ಫಾರ್ 5 ಮಾರ್ಕ್ಸ್ ಕ್ವಶನ್. ಇಲ್ಲಿ ನೋಡಿ ನಾವು ಕ್ವಶನ್ ಯಾವ ಥರ ಕೊಟ್ಟಿರ್ತಾನೆ. ನಾವು ನಮ್ಗೆ ಇಷ್ಟೊತ್ತೇ 2 × 2 ಮ್ಯಾಟ್ರಿಕ್ಸು 3 × 3 ಮ್ಯಾಟ್ರಿಕ್ಸ್ ಮಾಡಿಸಿ ಒಮ್ಮೆಟ್ಲಿಗೆ ದೊಡ್ಡ ಕ್ವಶನ್ ತಂದಿರಲ್ಲ ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ಈಸಿಯಾಗಿ ಮಾಡೋಣ. ಬಟ್ ನೀವು ಅರ್ಥ ಮಾಡ್ಕೊಂಡು ಟ್ರೈ ಮಾಡಬೇಕು. ನಾವು ನಾವು ಏನು ಕೊಟ್ಟಿದ್ರೆ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಸೊ ಇಫ್ ಎ ಈಸ್ ಈಕ್ವಲ್ ಟು ಸಮಥಿಂಗ್ ಏನೋ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ, ಬಿ ಈಸ್ ಈಕ್ವಲ್ ಟು ಸಮಥಿಂಗ್ ಏನೋ ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ, ಸೊ ನಾವೇನು ಮಾಡಬೇಕು, ಎ ಇಂಟು ಬಿ ಇಂಟು ಸಿ ಕಂಡುಹಿಡಿದು ಆಮೇಲೆ ಎ ಪ್ಲಸ್ ಬಿ ಇಂಟು ಸಿ ಮಾಡುವಾಗ ಸೊ ನಮಗೆ ಅದನ್ನು ಇದು ಎರಡು ಈಕ್ವಲ್ ಇರ್ತಾವೆ ಅಂತೇಳಿ ಪ್ರೂವ್ ಮಾಡೋಕ್ಕೆ ಫಸ್ಟ್ ಏನು ಮಾಡೋಣ, ಎ ಇಂಟು ಬಿ ಮಾಡೋಣ. ಸೊ ಎ ಇಂಟು ಸಿ ಮಾಡೋಣ ಫಸ್ಟು. ಸೊ ಎ ಇಂಟು ಸಿ. ಓಕೆ, ಸೊ ಎ ಇಂಟು ಸಿ ಈಸ್ ಈಕ್ವಲ್ ಟು ಎ ಮ್ಯಾಟ್ರಿಕ್ಸ್ನ ಬರ್ಕೊಳ್ಳಿ ಫಸ್ಟು. ಸೊ ದಟ್ ಈಸ್ 0 0 6 7. ನೆಕ್ಸ್ಟು -6 0 8. ನೆಕ್ಸ್ಟ್ 7 -8 0. ಸೊ ಬಿ ಮ್ಯಾಟ್ರಿಕ್ಸ್ ಏನಿದೆ 0 1 1. ಸೊ ಸಿ ಮ್ಯಾಟ್ರಿಕ್ಸ್ ಹೇಳಿದ್ದಾರೆ. ಸಿ ಮ್ಯಾಟ್ರಿಕ್ಸ್ ಸಿ ಮ್ಯಾಟ್ರಿಕ್ಸ್ 2 -2 3. ಸಿ ಮ್ಯಾಟ್ರಿಕ್ಸ್ ಎ ಇಂಟು ಸಿ ಮಾಡಿದ್ವಿ. ಸೊ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಸಿ ಮ್ಯಾಟ್ರಿಕ್ಸ್ ಆರ್ಡರ್ ಏನು 3 × 3. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? 3 × 1. ಈಗ ನೋಡಿ ಇಲ್ಲಿ ನೋಡಿ ನಿಮ್ಗೇನಿದೆ, ಸೊ ಇವೆರಡು ಸೇಮ್ ಇದಾವೆ. ಸೊ ಇವೆರಡು ಸೇಮ್ ಇದ್ದಾಗ ಮಾತ್ರ ಅಲ್ಲ ಮಲ್ಟಿಪ್ಲೈ ಮಾಡೋದು, ವಿಚ್ ಮೀನ್ಸ್ ಮಲ್ಟಿಪ್ಲೈ ಮಾಡೋಕ್ಕೆ ಬರುತ್ತೆ ಅಂತ. ಬಟ್ ನಮಗೆ ಬರೋ ಮ್ಯಾಟ್ರಿಕ್ಸ್ ಏನು? ಸೊ ದಿಸ್ 3 × 1 ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ನಮಗೆ 3 × 1 ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಅದನ್ನು ಮಾಡ್ಕೊಂಡು ಹೋಗೋಣ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ 3 × 1 ಮ್ಯಾಟ್ರಿಕ್ಸ್ ಅಂದರೆ ಏನಿರ್ತವೆ, 3 ರೋಸ್ ಇರ್ತವೆ 1 ಕಾಲಮ್ ಇರ್ತವೆ. ಅಂದರೆ 3 ರೋಸ್ ಇರ್ತವೆ 1 ಕಾಲಮ್ ಇರ್ತವೆ. ಸೊ ಅಂದರೆ ಏನು ಮಾಡಬೇಕು, ಇಲ್ಲಿ ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಇರುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಇರುತ್ತೆ. ಸೆಕೆಂಡ್ ರೋ ಫಸ್ಟ್ ಕಾಲಮ್. ಇಲ್ಲಿ ಥರ್ಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಇರ್ತವೆ. ಅಂದರೆ ಫಸ್ಟ್ ರೋ ಜೊತೆ ಏನು ಮಾಡಬೇಕು, ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 0 × 2 ಮಾಡಿದಾಗ ಏನಾಗುತ್ತೆ, ನಮಗೆ 0 ಬರುತ್ತೆ. 6 × -2 ಇಸ್ -12 ಬರುತ್ತೆ. 7 × 3 ಇಸ್ 21 ಬರುತ್ತೆ. ಓಕೆ, ಇಷ್ಟ ಆಯಿತಾ? ಎ ಇಂಟು ಸಿ ಫಸ್ಟು ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ನಾನು ಮ್ಯಾಟ್ರಿಕ್ಸ್ ಬರ್ಕೊಳ್ಳಿಲ್ಲ, ಎ ಮ್ಯಾಟ್ರಿಕ್ಸ್ ಅಂತೇಳಿ ಗಿವನ್ ಅಂತ ಬರ್ಕೊಂಡು, ಓಕೆ ಗಿವನ್ ಅಂತ ಬರ್ಕೊಂಡು
ಫಸ್ಟ್ ಎ ಮ್ಯಾಟ್ರಿಕ್ಸು ಏನು ಕೊಟ್ಟಿರ್ತಾರೆ ಅದು ಬರ್ಕೊಳ್ಳಿ ಈ ಥರ. ನೆಕ್ಸ್ಟು ಬಿ ಮ್ಯಾಟ್ರಿಕ್ಸ್ ಏನು ಕೊಟ್ಟಿರ್ತಾರೆ ಅದು ಬರ್ಕೊಳ್ಳಿ. ನೆಕ್ಸ್ಟು ಸಿ ಮ್ಯಾಟ್ರಿಕ್ಸು ಏನು ಕೊಟ್ಟಿರ್ತಾರೆ ಅದನ್ನು ಬರ್ಕೊಳ್ಳಿ. ಆಮೇಲೆ ಸೊ ನಾವು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಹೋಗಿ. ಸೊ ನಾವೇನು ಮಾಡೋಣ, ಸೊ ಈ ಥರ ಬರ್ಕೊಂಡು ಆಮೇಲೆ ಏನು ಮಾಡಿ ಎ ಇಂಟು ಸಿ ಕಂಡುಹಿಡಿಬೇಕು ನಾವು. ನೆಕ್ಸ್ಟು ಬಿ ಇಂಟು ಸಿ ಕಂಡುಹಿಡಿಬೇಕು ಅಂತೇಳಿ ಈ ಥರ ಬರ್ಕೊಂಡು ನೆಕ್ಸ್ಟ್ ಈ ಥರ ಮಾಡಿ. ನಾನು ಡೈರೆಕ್ಟಾಗಿ ಮಾಡ್ತಿದ್ದೀನಿ. ಓಕೆ, ಸೊ ನಾವು 6 ಇಂಟು ಇದೇನು ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟು ಅಂದರೆ ಈ ಪೊಸಿಷನ್ ಏನಿದ್ರದ್ದು ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲೇನು 6 ಇಂಟು 2 ಈಸ್ -12. ಓಕೆ, ಸೊ 0 ಇಂಟು -2 ಈಸ್ 0. ಓಕೆ, ನೆಕ್ಸ್ಟ್ 8 ಇಂಟು 3 ಈಸ್ 24. ಇದಾಯ್ತಾ. ನೆಕ್ಸ್ಟ್ ಅದೇ ಥರ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಅಂದರೆ ಇದೇನು ಪೊಸಿಷನ್ ಏನಿಲ್ಲಿ ಥರ್ಡ್ ರೋ ಫಸ್ಟ್ ಕಾಲಮ್ ಅಂದರೆ ಈ ಥರ್ಡ್ ರೋ ಇಂದ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. 7 ಇಂಟು 2 ಈಸ್ ಎಷ್ಟು 14. ಓಕೆ, -8 ಇಂಟು -2 ಈಸ್ +16. ಓಕೆ, ನೆಕ್ಸ್ಟ್ 0 ಇಂಟು 3 ಈಸ್ 0 ಇಂಟು 3 ಈಸ್ 0. ಇದ್ರ ರಿಸಲ್ಟೆಂಟ್ ಏನು ಬರುತ್ತೆ ನೋಡಿ, ಇದ್ರ ರಿಸಲ್ಟೆಂಟ್ ದಟ್ ಈಸ್ ಈಕ್ವಲ್ ಟು ಸೊ ದಿಸ್ 12ಅಲ್ಲಿ 21ಅಲ್ಲಿ 12 ಹೋದಾಗ ನಮಗೇನು ಬರುತ್ತೆ ದಟ್ ಈಸ್ 9. ಓಕೆ, 9 ಬರುತ್ತೆ. ನೆಕ್ಸ್ಟು 24ಅಲ್ಲಿ ದಿಸ್ ಈಸ್ 12. ನೆಕ್ಸ್ಟು ಇದೇನಾಗುತ್ತೆ 30 ಆಗುತ್ತೆ. ಸೊ ದಿಸ್ ಈಸ್ 30. ಸೊ 21ಅಲ್ಲಿ ನಾವು ಸೊ 12 ಕಳೆದಾಗ 9 ಬರುತ್ತೆ. 9, 12, 13 ಇದು ಎ ಸಿ ಬಂತು. ಅದೇ ಥರ ಏನು ಮಾಡೋಣ, ಅದೇ ಥರ ಬಿ ಸಿ ಕಂಡು ಹಿಡ್ಕೊಳ್ಳಿ. ಸೊ ಬಿ ಸಿ ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಬಿ ಸಿ ಏನಿದೆ 0, 1, 1. ನೆಕ್ಸ್ಟು 1, 0, 2. ನೆಕ್ಸ್ಟು 1, 2, 0 ಇಂಟು ಸಿ ಏನಿದೆ ನೋಡಿ, ಸಿ ಈಸ್ 2, -2, 3. ಓಕೆ, ಈಗ ಹೆಂಗೆ ಮಾಡಿ ಎಕ್ಸಾಕ್ಟ್ಲಿ ಸೇಮ್ ಮಾಡಬೇಕು. ಇಲ್ಲಿ ನೋಡಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 3x3, ಇಲ್ಲೇನು 3x1. ಸೊ ಅಂದರೆ ನಾವು ಮಲ್ಟಿಪ್ಲೈ ಮಾಡಬೇಕು. ಬಟ್ ನಮಗೆ ಬರೋದೇನು ಮ್ಯಾಟ್ರಿಕ್ಸು, ಹೊಸ ಮ್ಯಾಟ್ರಿಕ್ಸ್ ಬರೋದೇನು, ಸೊ ದಟ್ ಈಸ್ 3x1 ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಈಗ ಒಂದೊಂದೇ ಮಲ್ಟಿಪ್ಲೈ ಮಾಡಿ. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟು ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. ಈ ಪೊಸಿಷನ್ ಏನಿಲ್ಲಿದ್ದು ಫಸ್ಟ್ ರೋ ಫಸ್ಟ್ ಕಾಲಮ್, ಇದು ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಬೇಕು. 0 ಇಂಟು 2 ಈಸ್ 0. ನೆಕ್ಸ್ಟ್ 1 ಇಂಟು -2 ಈಸ್ -2. ನೆಕ್ಸ್ಟ್ 1 ಇಂಟು 3 ಈಸ್ +3. ಇದಾಯ್ತಾ. ನಾವು ಇಲ್ಲೇನು ಮಾಡಿ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಜೊತೆ 1 ಇಂಟು 2 ಮಾಡಿದಾಗ ಏನಾಗುತ್ತೆ, ಸೊ 2 ಆಗುತ್ತೆ. 0 ಇಂಟು -2 ಈಸ್ 0. ಸೊ 2 ಇಂಟು 3 ಈಸ್ 6. ಇದಾಯ್ತಾ. ಅದೇ ಥರ ಥರ್ಡ್ ರೋ ಫಸ್ಟ್ ಕಾಲಮ್, ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್ ಥರ್ಡ್ ರೋ ಫಸ್ಟ್ ಕಾಲಮ್ ಏನಾಗುತ್ತೆ, ಸೊ 1 ಇಂಟು 2 ಈಸ್ 2. ಓಕೆ, 2 ಇಂಟು -2 ಈಸ್ -4. ಸೊ 3 ಇಂಟು 0 ಈಸ್ 0. ಸೊ ಇದ್ರ ರಿಸಲ್ಟೆಂಟ್ ಏನು ಬರುತ್ತೆ ನೋಡಿ. ಸೊ ದಿಸ್ ರಿಸಲ್ಟೆಂಟ್ ದಟ್ ಈಸ್ ಈಕ್ವಲ್ ಟು ಸೊ 3ಅಲ್ಲಿ 2 ಹೋದಾಗ 1 ಬರುತ್ತೆ. ಓಕೆ, ಸೊ 2 + 6 ಈಸ್ 8. ನೆಕ್ಸ್ಟು ಇಲ್ಲಿ 2 - 4 ಈಸ್ -2. ಇದ್ರ ರಿಸಲ್ಟೆಂಟ್ ಎಷ್ಟು ಬಂತು, ಇಷ್ಟು ಬಂತಾ. ಸೊ ಎ ಸಿ ಬಂತು, ಬಿ ಸಿ ಬಂತು. ನೆಕ್ಸ್ಟ್ ಏನು ಕಂಡಿಡಿ ಅಂತ ಹೇಳಿದಾರೆ ಅವರು. ಓಕೆ, ಸೊ ನೆಕ್ಸ್ಟು ಇಲ್ಲಿ ಲೈನ್ ಹಾಕೊಂಡು ಇದು ಫಸ್ಟ್ ಗಿವನ್ ಅಂತ ಬರ್ಕೊಂಡು ಸೊ ಇದು ಎ ಸಿ ಆಯಿತು, ಬಿ ಸಿ ಆಯಿತು. ನೆಕ್ಸ್ಟ್ ಇದು ಎ ಸಿನ ಇಕ್ವೇಷನ್ 1 ಅಂತ ತೊಗೊಳ್ಳಿ. ಸೊ ಬಿ ಸಿನ ಏನು ಮಾಡಿ ಇಕ್ವೇಷನ್ 2 ಅಂತ ತೊಗೊಳ್ಳಿ. ನೆಕ್ಸ್ಟ್ ಏನು ಮಾಡೋಣ, ನೆಕ್ಸ್ಟ್ ವಿ ಶುಡ್ ಫೈಂಡ್ ಎ ಪ್ಲಸ್ ಬಿ ಇಂಟು ಸಿ. ಫಸ್ಟ್ ಏನು ಮಾಡೋಣ, ಎ ಪ್ಲಸ್ ಬಿ ಕಂಡುಹಿಡ್ಕೊಳ್ಳೋಣ. ಓಕೆ, ಎ ಪ್ಲಸ್ ಬಿ ಇಂಟು ಸಿ ಕಂಡುಹಿಡಿಬೇಕು ನಾವು. ಸಾರಿ, ಎ ಪ್ಲಸ್ ಬಿ ಇಂಟು ಸಿ ಕಂಡುಹಿಡಬೇಕು. ಫಸ್ಟ್ ಎ ಪ್ಲಸ್ ಬಿ ಕಂಡುಹಿಡೋಣ. ಎ ಪ್ಲಸ್ ಬಿ ಜೊತೆ ಸಿನ ಮಲ್ಟಿಪ್ಲೈ ಮಾಡೋಣ. ಸೊ ಎ ಏನಿದೆ ನೋಡಿ, ಎ ಪ್ಲಸ್ ಬಿ. ಸೊ ಮ್ಯಾಟ್ರಿಕ್ಸ್ ನೋಡ್ಕೊಂಡು ಬರ್ಬೇಕು. ಸಿ ಇನ್ನೊಂದು ಈ ಥರ ಮ್ಯಾಟ್ರಿಕ್ಸ್ ಬರ್ಕೊಳ್ಳುವಾಗ ಒಂದು ಪ್ಲಸ್ಸು ಮೈನಸ್ ಎಲ್ಲಾದರೂ ಒಂದು ಕಡೆ ಮಿಸ್ ಆದ್ರೂ ಸೊ ನಿಮ್ಗೆ ಆನ್ಸರ್ ರಾಂಗ್ ಬರುತ್ತೆ. ಸೊ ದಟ್ ಈಸ್ ವೈ ನೀವು ಮ್ಯಾಟ್ರಿಕ್ಸ್ ಬರ್ಕೊಳ್ಳುವಾಗ ಕೇರ್ಫುಲ್ಲಾಗಿ ಬರ್ಕೊಳ್ಳಿ. 0, 6, 7. ಓಕೆ, ಸೊ 0, 6, 7, 0, 6, 7. ನಾನು ಇದು ಬರ್ಕೊಂಬಿಡ್ತೀನಿ. ಅಲ್ಲಿ ನೋಡ್ಕೊಂಡು ಮತ್ತೆ ಇಷ್ಟು ಟೈಮ್ 0, 6, 7 -6, 0, 8. ನೆಕ್ಸ್ಟು 7 -8, 0 ಪ್ಲಸ್ ಬಿ ಮ್ಯಾಟ್ರಿಕ್ಸ್ 0, 1, 1, 1, 0, 2. ನೆಕ್ಸ್ಟು 1, 2, 0 ಇಷ್ಟು ಕೊಟ್ಟಿದ್ದಾರೆ. ಓಕೆ, ಇವೆರಡು ಆ್ಯಡ್ ಮಾಡಿ ಅಂತ ಹೇಳಿದ್ರು. ಫಸ್ಟ್ ಆ್ಯಡ್ ಮಾಡೋದೇನು, ಕರೆಸ್ಪಾಂಡ್ ಎಲಿಮೆಂಟ್ಸ್ ಎಲಿಮೆಂಟ್ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮು, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಈ ಜೊತೆ ಆ್ಯಡ್ ಮಾಡಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಆ್ಯಡ್ ಮಾಡಿದ್ರೆ 0 + 0 is 0, 6 + 1 is 7. ನೆಕ್ಸ್ಟು ಸೊ 7 + 1 is 8. ನೆಕ್ಸ್ಟು -6 + 1 ಏನು ಬಂದರೆ ಏನು ಬರುತ್ತೆ, -5. ನೆಕ್ಸ್ಟ್ ಅದೇ ಥರ 0 + 0, 0. ನೆಕ್ಸ್ಟ್ 8 + 2 is 10. ನೆಕ್ಸ್ಟ್ ಅದೇ ಥರ 7 + 1 is 8. ನೆಕ್ಸ್ಟ್ -8 + 2 is -6. 0 + 0 is 0. ಸೊ ಕೇರ್ಫುಲ್ಲಾಗಿ ಮಾಡಬೇಕು. ಸ್ವಲ್ಪ ಎಲ್ಲಾದರೂ ಮಿಸ್ ಆದ್ರೂ ಇಲ್ಲಿ ನಮ್ಗೆ ರಾಂಗ್ ಬರುತ್ತೆ ಆನ್ಸರು. ಅದೇ ಥರ ಆಯಿತಾ. ಈಗ ಇದ್ರ ಜೊತೆ ಏನು ಮಾಡಬೇಕು, ಸಿ ಜೊತೆ ಮಲ್ಟಿಪ್ಲೈ ಮಾಡಿ. ಎ ಪ್ಲಸ್ ಬಿ ಇಂಟು ಸಿ.
ಓಕೆ. ಸೊ ಇಲ್ಲಿ ನೋಡಿ, ಇದು ಮತ್ತು ನೀವು ಫಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಎ ಪ್ಲಸ್ ಬಿ ಫಸ್ಟೇ ಬರ್ಕೋಬೇಕು, ಬಿಕಾಸ್ ಫಸ್ಟ್ ಎ ಪ್ಲಸ್ ಬಿ ಇದೆ. ಎ ಪ್ಲಸ್ ಬಿ ಫಸ್ಟ್ ಇದೆ, ಎ ಪ್ಲಸ್ ಬಿನೇ ಫಸ್ಟ್ ಬರ್ಕೊಳ್ಳಿ. 0 7 8 ನೆಕ್ಸ್ಟು -5 0 10 ನೆಕ್ಸ್ಟು 8 -6 0. ಓಕೆ. ಆ್ಯಂಡ್ ಸಿ ಏನಿದೆ ಮ್ಯಾಟ್ರಿಕ್ಸು, ಸಿ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ ಸಿ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಸಿ ಮ್ಯಾಟ್ರಿಕ್ಸ್ ಈಸ್ 2 - 2 3 2 - 2 3 2 - 2 3 ಇಷ್ಟಿದೆನಾ. ಸೊ ಇದು ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಿಸ್ ಈಸ್ 3 × 3, ದಿಸ್ ಈಸ್ 3 × 1 ಅಂದರೆ ನಾವು ಮಲ್ಟಿಪ್ಲೈ ಮಾಡ್ಬೋದು ಎರಡು ಮ್ಯಾಟ್ರಿಕ್ಸ್. ವೈ ಬಿಕಾಸ್ ಇಲ್ಲಿ ಕಾಲಮ್ ಇಲ್ಲಿ ರೋ ಸೇಮ್ ಇದೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ, ಸೊ ದಟ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಈಸ್ 3 × 1 ಬರುತ್ತೆ. ಓಕೆ. ಸೊ ಇಲ್ಲಿ ಏನು ಮಾಡೋಣ, ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 0 × 2 is 0, 2 × -2 is -14, ಸೊ 8 × 3 is +24. ಓಕೆ, ಇಷ್ಟ ಆಯಿತಾ. ನೆಕ್ಸ್ಟು ಸೊ -5 × 2 is -10, ಸೊ 0 × 2 is 0, 10 × 3 is 30. ನೆಕ್ಸ್ಟ್ ಇದೆ ಆಯಿತಾ. ಇಲ್ಲಿ ನೋಡಿ -2 10 × 30. ಓಕೆ. ಸೊ 8 × 2 is 16, ನೆಕ್ಸ್ಟು -6 × -2 is +12. ಓಕೆ. ನೆಕ್ಸ್ಟು 0 × 3 is 0. ಓಕೆ. ಇದನ್ನು ಸಾಲ್ವ್ ಮಾಡಿ ಏನು ಬರುತ್ತೆ, ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ನಮಗೆ ಸೊ ದಿಸ್ ವಿಲ್ ಬಿಕಮ್ 10, ಇದೆಷ್ಟು ಬರುತ್ತೆ, ಸೊ ದಿಸ್ ಇಸ್ 20, ದಿಸ್ ವಿಲ್ ಬಿಕಮ್ 28. ಇದಾಯ್ತಾ. ಅವ್ರೇನು ಕಂಡಿಡಿ ಅಂತ, ಇದು 3 ಕಂಡಿಡಿ ಅಂತ ಹೇಳಿದರು ಫಸ್ಟು. ಸೊ ಎ ಸಿ ಬಿ ಸಿ ಮತ್ತು ಇಷ್ಟು ಬಂತು. ಇದನ್ನು ಏನು ಮಾಡಿ ಇಕ್ವೇಷನ್ 1 ಅಂತ ತೊಗೊಳ್ಳಿ. ಸೊ ದಿಸ್ ಇಸ್ ಇಕ್ವೇಷನ್ 3 ಅಂತ ತೊಗೊಳ್ಳಿ. ಇದಾಯ್ತಾ. ಇದು 3 ಕಂಡಿಡಿದ ಮೇಲೆ ಅವ್ರು ಏನು ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ, ಸೊ ಅವರು ವೆರಿಫೈ ದಟ್ ಎ ಬಿ ಪ್ಲಸ್ ಸಿ ಎ ಸಿ ಪ್ಲಸ್ ಬಿ ಸಿನಿ ಈ 3 ಈಕ್ವಲ್ ಇರ್ತಾವಂತೆ ಪ್ರೂವ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡೋಣ, ಎ ಸಿ ಪ್ಲಸ್ ಬಿ ಸಿ ಕಂಡು ಹಿಡ್ಕೊಳ್ಳೋಣ ಈಗ. ಓಕೆ. ಸೊ ಯು ನೋ ದಟ್ ಇಲ್ಲಿ ಮಾಡ್ತೀನಿ ನೋಡಿ, ಎ ಸಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಏನು ಬಂದಿದೆ ಬರ್ಕೊಳ್ಳಿ, ಪ್ಲಸ್ ಬಿ ಸಿ ಏನು ಬಂದಿದೆ ಬರ್ಕೊಳ್ಳಿ. ಎ ಸಿ ಏನು ಬಂದಿದೆ ನೋಡಿ, ಸೊ ಎ ಸಿ ಇಸ್ ಈಕ್ವಲ್ ಟು 9 12 30, ಎ ಸಿ ಇಸ್ ಈಕ್ವಲ್ ಟು 9 12 30. ಓಕೆ. ಬಿ ಸಿ ಏನು ಬಂದಿದೆ ನೋಡಿ, ಸೊ ಬಿ ಸಿ ಇಸ್ ಈಕ್ವಲ್ ಟು 18 - 2 18 - 2. ಇವೆರಡು ಆ್ಯಡ್ ಮಾಡಿದಾಗ ಏನು ಬರುತ್ತೆ, ಸೊ 9 + 1 is 10, ಸೊ 12 + 8 is 20, 30 - 2 is 28. ಓಕೆ. ದಿಸ್ ಈಸ್ ವಾಟ್ ನಮಗೆ, ಸೊ ಎ ಸಿ ಪ್ಲಸ್ ಬಿ, ಸೊ ದಿಸ್ ಈಸ್ ವಾಟ್ ಇಕ್ವೇಷನ್ 4. ನಾವು ನೋಡಿ ಇವೆರಡು ಈಕ್ವಲ್ ಇದಾವೆಲ್ಲ ನೋಡಿ, 10 + 20 + 20 ಅವ್ರು ಏನು ಮಾಡಿದ್ದಾರೆ, ಇವೆರಡು ಈಕ್ವಲ್ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬರ್ಬಿಡಿ, ಫ್ರಮ್ ಇಕ್ವೇಷನ್ 3 and 4, equation 3 and 4, AB A plus B into C, that is equal to AC plus BC is proved ಅಂತ ಬರೆದ್ಬಿಡಿ. ಸೊ ಇಷ್ಟೇ ಆನ್ಸರ್. ನಿಮಗೆ 5 ಮಾರ್ಕ್ಸ್ಗೆ ಇಷ್ಟು ಬರೆದ್ರೆ 5 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಓಕೆ. ಇಲ್ಲಿ ನೋಡಿ, ಫಸ್ಟ್ ಇನ್ನೊಂದ್ಸಲ ಏನು ಮಾಡ್ತೀನಿ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಅವ್ರೇನು ಕೊಟ್ಟರೆ ಇಷ್ಟು ಕೊಟ್ಟಿದ್ದಾರೆ, ಎ ಸಿ ಕಂಡು ಹಿಡ್ಕೊಳ್ಳಿ, ಬಿ ಸಿ ಕಂಡು ಹಿಡ್ಕೊಳ್ಳಿ, ಎ ಪ್ಲಸ್ ಬಿ ಇಂಟು ಸಿ ಕಂಡು ಹಿಡಿ ಅಂತ ಹೇಳಿದ್ದಾರೆ. ಸೊ ನಾವೇನು ಮಾಡೋಣ, ಸೊ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ ಫಸ್ಟ್. ಹೆಂಗಿದೆ, ಎ ಕೊಡಿ ಏನು ಕೊಟ್ಟಿದ್ದಾರೆ, ಬಿ ಏನು ಕೊಟ್ಟಿದ್ದಾರೆ, ಸಿ ಏನು ಕೊಟ್ಟಿದ್ದಾರೆ, ಏನು ಕಂಡು ಹಿಡಬೇಕು, ಎ ಸಿ ಕಂಡು ಹಿಡಬೇಕು, ಬಿ ಸಿ ಕಂಡು ಹಿಡಬೇಕು, ಮತ್ತು ಎ ಪ್ಲಸ್ ಬಿ ಇಂಟು ಸಿ ಕಂಡು ಹಿಡಬೇಕಂತ ಹೇಳಿದ್ರೆ ಇದನ್ನು ಬರ್ಕೊಳ್ಳಿ ಫಸ್ಟ್. ಇದಾದಮೇಲೆ ಏನು ಮಾಡೋಣ, ಎ ಸಿ ಬರ್ಕೊಳ್ಳಿ. ಓಕೆ. ಎ ಸಿ ಕಂಡು ಹಿಡ್ಕೊಳ್ಳಿ, ಆಮೇಲೆ ಬಿ ಸಿ ಕಂಡು ಹಿಡ್ಕೊಳ್ಳಿ, ಅದಾದಮೇಲೆ ಎ ಪ್ಲಸ್ ಬಿ ಕಂಡು ಹಿಡ್ಕೊಳ್ಳಿ, ಎ ಪ್ಲಸ್ ಬಿ ಇಂಟು ಸಿ ಕಂಡು ಹಿಡ್ಕೊಳ್ಳಿ. ಅವೆರಡು ಆ್ಯಡ್ ಮಾಡಿದ್ರೆ ವಿಲ್ ಗೆಟ್ ಇಕ್ವೇಷನ್ 3 ಮತ್ತು 3 4 ಇಂದ. ಸೊ ವಿ ಕ್ಯಾನ್ ಸೇ ದಟ್ ಎ ಸಿ ಪ್ಲಸ್ ಬಿ ಸಿ ಆರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಸಿ. ಓಕೆ. ಸೊ ನೀಟಾಗಿ ಒಂದೊಂದೇ ಕಾಪಿ ಮಾಡ್ಕೊಳ್ಳಿ. ಎಸ್, ನಾವು ಜಸ್ಟ್ ಸಿ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ಏನೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನೇನು ಮಾಡಬೇಕು, ನಾವು ಎ ಕ್ಯೂಬು ಇದನ್ನೆಲ್ಲ ಕಂಡುಹಿಡ್ಕೊಂಡು ಇನ್ ಈಕ್ವಲ್ ಟು 0 ಅಂತೇಳಿ ಪ್ರೂವ್ ಮಾಡಬೇಕು. ಅಂದರೆ ಎ ಕ್ಯೂಬು -6a² + 7a + 2y = 0 ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ. ಫಸ್ಟ್ ಏನು ಮಾಡೋಣ ಅಂದರೆ, ಹಿಯರ್ ಓ ಇಸ್ ನಥಿಂಗ್ ಬಟ್ 0 ಮ್ಯಾಟ್ರಿಕ್ಸ್. ಅಂದರೆ 0 ಮ್ಯಾಟ್ರಿಕ್ಸ್ ತರಬೇಕು. ಆ 0 ಮ್ಯಾಟ್ರಿಕ್ಸ್ ಯಾವ ಆರ್ಡರ್ ಇರಬೇಕು, 0 3 × 3 ಮ್ಯಾಟ್ರಿಕ್ಸ್ ಇರಬೇಕು. ಸೊ ಫಸ್ಟ್ ಕೊಟ್ಟಿರೋ ಕ್ವಶನ್ ಏನು ಮಾಡಿ, ಇನ್ ಟರ್ಮ್ಸ್ ಆಫ್ ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ರೆ ಅದು ಬರ್ಕೊಳ್ಳಿ. ಸೊ ಎ ಐ ಹ್ಯಾವ್ ಗಿವನ್ ಇಟ್ ಆಸ್ ಎ ಇಸ್ ಈಕ್ವಲ್ ಟು, ಸೊ 1 0 2 ನೆಕ್ಸ್ಟು 0 2 1 2 0 3. ಓಕೆ. 2 ಏನಂತ ಪ್ರೂವ್ ಮಾಡಬೇಕು, ಇದನ್ನು ಪ್ರೂವ್ ಮಾಡಬೇಕು. 2 ಅದು ಬರ್ಕೊಳ್ಳಿ. ಟು ಪ್ರೂವ್ ಎ ಕ್ಯೂಬ್ -6a² + 7a + 2i =
ಝೀರೋ ಮ್ಯಾಟ್ರಿಕ್ಸ್ ಅಂತ ಪ್ರೂವ್ ಮಾಡೋದು. ಫಸ್ಟ್ ಏನು ಮಾಡೋಣ, ಎ ಕ್ಯೂಬ್ ಕಂಡುಹಿಡಬೇಕು. ಓಕೆ, ಎ ಕ್ಯೂಬ್ ಕಂಡುಹಿಡಬೇಕಂದ್ರೆ ಸರ್ ಎ ಸ್ಕ್ವೇರ್ ಕಂಡುಹಿಡಬೇಕು. ಎ ಸ್ಕ್ವೇರ್ ಕಂಡುಹಿಡಬೇಕಂದ್ರೆ ಏನು ಮಾಡೋಣ, ಸೊ ಎ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎ ಇಂಟು ಎ. ಸೊ ಎ ಸ್ಕ್ವೇರ್ ನಾನು ಹೆಂಗೆ ಬರಿಬೋದು, ಎ ಇಂಟು ಎ ಬರಿಬೋದು. ಸೊ ಬರ್ಕೊಳ್ಳಿ, ಎ ಮ್ಯಾಟ್ರಿಕ್ಸ್ ಏನಿದೆ 1 0 2, ನೆಕ್ಸ್ಟು 0 2 1, ನೆಕ್ಸ್ಟು 2 0 3, ನೆಕ್ಸ್ಟು ಮಲ್ಟಿಪ್ಲೈಡ್ ವಿತ್ ಅದೇ ಸೇಮ್ ಎ ಮ್ಯಾಟ್ರಿಕ್ಸ್ 1 0 2, ನೆಕ್ಸ್ಟು 0 2 1, ನೆಕ್ಸ್ಟ್ ಅದೇ 2 0 3. ಸೊ ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್? ಈ ಮ್ಯಾಟ್ರಿಕ್ಸ್ ಆರ್ಡರ್ ಏನು 3x3, ಈ ಆರ್ಡರ್ ಮ್ಯಾಟ್ರಿಕ್ಸ್ ಏನು 3x3. ಸೊ ನಾನು ಯಾವತ್ತು ಎರಡು ಮ್ಯಾಟ್ರಿಕ್ಸ್ ಯಾವಾಗ ಮಲ್ಟಿಪ್ಲೈ ಮಾಡ್ಬೋದು ಅಂತ ಹೇಳಿದೆ, ಇಲ್ಲಿ ಕಾಲಮ್ಸು ಇಲ್ಲಿ ರೋಸ್ ಈಕ್ವಲ್ ಇದ್ದಾಗ ಮಾತ್ರ. ಅದರ ರಿಸಲ್ಟೆಂಟ್ ಏನು ಬರುತ್ತೆ ಮ್ಯಾಟ್ರಿಕ್ಸು, ದಟ್ ಈಸ್ 3x3. ಅಂದರೆ 3x3 ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ 3x3 ಮ್ಯಾಟ್ರಿಕ್ಸ್ ಈ ಥರ ಬರುತ್ತೆ. ಬಟ್ 3x3 ಮ್ಯಾಟ್ರಿಕ್ಸ್ ಬಂದಿದೆ ಅಂದಮೇಲೆ ಸೊ ಯಾವ ಥರ ಇರ್ತಾವೆ ಎಲಿಮೆಂಟ್ಸ್ ಅಂದರೆ 3x3 ಅಂದರೆ 9 ಎಲಿಮೆಂಟ್ಸ್ ಇರ್ತಾವಲ್ಲಿ. ಸೊ 9 ಎಲಿಮೆಂಟ್ಸ್ ಇದಾವೆ ಅಂತಂದಾಗ ಸೊ ನಮ್ಗೆ ಹೆಂಗಿರುತ್ತೆ ಅಂದರೆ 3 ರೋಸ್ ಇರ್ತದೆ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್, ಈ ಥರ ಮ್ಯಾಟ್ರಿಕ್ಸ್ ಇರುತ್ತೆ. ಈ ಥರ ನಮಗೆ ಮ್ಯಾಟ್ರಿಕ್ಸ್ ಬರುತ್ತೆ. ಅಂದರೆ ಇಲ್ಲೊಂದು ಎಲಿಮೆಂಟು, ಇಲ್ಲೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟು, ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್, ಇದೊಂದು ಎಲಿಮೆಂಟ್, ಇದೊಂದು. ಈ ಎಲಿಮೆಂಟ್ ಪೊಸಿಷನ್ ಏನು A11, ಈ ಎಲಿಮೆಂಟ್ ಪೊಸಿಷನ್ ಏನು A12, ಈ ಎಲಿಮೆಂಟ್ ಪೊಸಿಷನ್ ಏನು A13. ಅದೇ ಥರ ಈ ಎಲಿಮೆಂಟ್ ಪೊಸಿಷನು A21. ಸೊ ಈ ಎಲಿಮೆಂಟ್ ಪೊಸಿಷನು A22, ಈ ಎಲಿಮೆಂಟ್ ಪೊಸಿಷನ್ ಏನಂದರೆ A23. ಅದೇ ಥರ ಇದ್ರದ್ದು ಎಲಿಮೆಂಟ್ ಪೊಸಿಷನ್ ಏನು A31. ಸೊ ಇದ್ರದ್ದು ಎಲಿಮೆಂಟ್ ಪೊಸಿಷನ್ ಏನು A32, ಈ ಎಲಿಮೆಂಟ್ ಪೊಸಿಷನ್ ಏನು A33. ಓಕೆ, ಇಷ್ಟು ಗೊತ್ತಿರಬೇಕು ನಿಮಗೆ. ಸೊ ಪೊಸಿಷನ್ ಆಫ್ ದಿ ಎಲಿಮೆಂಟ್ ಗೊತ್ತಾದಾಗ ಸಾಕು ನಮಗೆ. ಇಲ್ಲಿ ನೋಡಿ, ಅಂದರೆ ಇಲ್ಲಿದು ಎಲಿಮೆಂಟ್ ಕಂಡುಹಿಡಬೇಕು ನಾವು. ಅಲ್ಲಿದ್ದು ಎಲಿಮೆಂಟ್ ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಅಲ್ಲೇನಿದೆ ಫಸ್ಟ್ ರೋ ಇದೆ ಫಸ್ಟ್ ಕಾಲಮ್ ಇದೆ ನೋಡಿ, ಫಸ್ಟ್ ರೋ ಇದೆ ಫಸ್ಟ್ ಕಾಲಮ್ ಇದೆ. ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ಸೊ 1 ಇಂಟು 1 ಏನಾಗುತ್ತೆ 1 ಆಗುತ್ತೆ. ಸೊ 0 ಇಂಟು 0 ಇಸ್ 0, ಬರಿಬೇಡಿ. 2 ಇಂಟು 2 ಮಾಡಿದಾಗ ಎಷ್ಟಾಗುತ್ತೆ 4 ಆಗುತ್ತೆ. ಇದಾಯ್ತಾ? ನೆಕ್ಸ್ಟ್ ಅದೇ ಥರ ಫಸ್ಟ್ ನೀವು ಕನ್ಫ್ಯೂಸ್ ಆಗಿದ್ರೆ ಬರ್ಕೊಂಬಿಡಿ. ಇಲ್ಲಾಂದರೆ 1 ಇಂಟು 1 is 1, 1 into 1 is 1, 1 into 1 is 1, 0 into 0 is 0, 2 into 2 is 4. ಇಷ್ಟ ಆಯ್ತಾ? ನೆಕ್ಸ್ಟ್ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ಅಂದರೆ ಫಸ್ಟ್ ರೋ ಜೊತೆ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 1 ಇಂಟು 0 is 0, 2 ಇಂಟು 0 is 0, 2 ಇಂಟು 0 is 0. ಹಾಗೆ ನೀವು ಕಂಪ್ಲೀಟಾಗಿ 0 ಆಗಿಬಿಡುತ್ತೆ. ಸೊ ಇದಾಯ್ತಾ? ಇದಾದಮೇಲೆ ಏನು, ಫಸ್ಟ್ ರೋ ಥರ್ಡ್ ಕಾಲಮ್. ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಥರ್ಡ್ ಕಾಲಮ್. ಫಸ್ಟ್ ರೋ ಥರ್ಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ 1 ಇಂಟು 2 ಮಾಡಿದಾಗ ಏನಾಗುತ್ತೆ, ಸೊ 2 ಆಗುತ್ತೆ. ನೆಕ್ಸ್ಟ್ 0 ಇಂಟು 1 ಮಾಡಿದಾಗ ಸೊ ದಟ್ ಈಸ್ 0 ಆಗುತ್ತೆ. ನೆಕ್ಸ್ಟ್ 2 ಇಂಟು 3 ಮಾಡಿದಾಗ ದಟ್ ಈಸ್ 6 ಆಗುತ್ತೆ. ಓಕೆ, ಸೊ ಮ್ಯಾಟ್ರಿಕ್ಸ್ ಸ್ವಲ್ಪ ಈ ಕಡೆ ಬರ್ಕೊಂಬಿಡಿ. ದಟ್ ಈಸ್ 3x3. ಇಷ್ಟ ಆಯ್ತಾ? ಅದೇ ಥರ ಇಲ್ಲಿ ನೋಡಿ, ಈಗೇನು ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಅಂದರೆ ಸೆಕೆಂಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡೋದು. ಸೊ 0 ಇಂಟು 1 ಈಸ್ 0. ಓಕೆ, 2 ಇಂಟು 0 ಈಸ್ 0, 1 ಇಂಟು 2 ಈಸ್ +2. ಇಷ್ಟ ಆಯ್ತಾ? ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್. ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 0 ಇಂಟು 0 ಈಸ್ 0, 2 ಇಂಟು 2 ಈಸ್ 4, ನೆಕ್ಸ್ಟ್ 1 ಇಂಟು 0 ಈಸ್ 0. ಓಕೆ, ಇಷ್ಟೇ ಬಂತು. ಅದೇ ಥರ ಇಲ್ಲಿ ನೋಡಿ, ಸೆಕೆಂಡ್ ರೋ ಥರ್ಡ್ ಕಾಲಮ್. 0 ಇಂಟು 2 ಈಸ್ 0, ನೆಕ್ಸ್ಟ್ 2 ಇಂಟು 1 ಈಸ್ 2, ನೆಕ್ಸ್ಟ್ 1 ಇಂಟು 3 ಈಸ್ 3. ಇಷ್ಟ ಆಯಿತಾ? ಸೊ ಕೇರ್ಫುಲ್ಲಾಗಿ ಮಾಡಬೇಕು ನೀವು. ಒಂದು ಪ್ಲಸ್ ಆರ್ ಮೈನಸ್ ಆ ಕಡೆ ಈ ಕಡೆ ಆದಂದರೆ ನಿಮ್ಗೆ ಆನ್ಸರ್ ಆಗೇ ಬರೋದು. ಓಕೆ, ಸೊ ದಟ್ ಈಸ್ ವೈ ಮ್ಯಾಟ್ರಿಕ್ಸ್ ಈಸಿ ಕ್ವಶನ್ಸು, ಬಟ್ ಯು ಶುಡ್ ಹ್ಯಾವ್ ಲಿಟ್ಲ್ ಪೇಷನ್ಸ್ ಆ್ಯಂಡ್ ಪ್ರಾಪರಾಗಿ ಕ್ವಶನ್ಸ್ ಬರ್ಕೊಂಡು. ಸೊ ಕ್ವಶನ್ ಎಲ್ಲರೂ ಮಿಸ್ ಮಾಡಿದಾಗ, ಪ್ಲಸ್ ಆರ್ ಮೈನಸ್ ಮಿಸ್ ಮಾಡಿದಾಗ ನಂಬರು ನೀಟಾಗಿ ಬರ್ಕೊಂಡು ಮಾಡ್ಕೋಬೇಕು. ಓಕೆ, ನಾವು ಅದೇ ಥರ ಥರ್ಡ್ ರೋ ಫಸ್ಟ್ ಕಾಲಮ್. ಅಂದರೆ ಥರ್ಡ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 2 ಇಂಟು 1 ಈಸ್ 2, ನೆಕ್ಸ್ಟು 0 ಇಂಟು ಎನಿಥಿಂಗ್ ಈಸ್ 0, ನೆಕ್ಸ್ಟ್ 2 ಇಂಟು 3 ಈಸ್ 6. ಅದೇ ಥರ 2 ಇಂಟು 0 ಈಸ್ 0, 0 ಇಂಟು 2 ಈಸ್ 0, 3 ಇಂಟು 0 ಈಸ್ 0. ಕಂಪ್ಲೀಟಾಗಿ 0 + 0 + 0 ಆಗುತ್ತೆ. ಅದೇ ಥರ ಥರ್ಡ್ ರೋ ಥರ್ಡ್ ಕಾಲಮ್. 2 ಇಂಟು 2 ಈಸ್ 4, ನೆಕ್ಸ್ಟು 0 ಇಂಟು 1 ಈಸ್ 0, ನೆಕ್ಸ್ಟು 3 ಇಂಟು 3 ಈಸ್ 9 ಆಗುತ್ತೆ. ಓಕೆ, ಇದು ರಿಸಲ್ಟೆಂಟ್ ಏನು ಬರುತ್ತೆ, ರಿಸಲ್ಟೆಂಟ್ ಬರ್ಕೊಳ್ಳಿ. ಸೊ ನಾವು 1 + 4 ಎಷ್ಟಾಗುತ್ತೆ, ಸೊ ದಟ್ ಈಸ್ 5. ಸೊ 0 ಹೆಂಗಿದೆ ಅದು ಹಂಗೆ ಬರ್ಕೊಳ್ಳಿ. ಇಲ್ಲಿ 4 ಹೆಂಗಿದೆ ಅದು ಹಂಗೆ ಬರ್ಕೊಳ್ಳಿ, 0 ಇಲ್ಲಿರುತ್ತೆ. ಸೊ 2 + 6 ಏನಾಗುತ್ತೆ, 8 ಆಗುತ್ತೆ. ಓಕೆ, ನೆಕ್ಸ್ಟು ಇಲ್ಲಿ 2 ಆಗುತ್ತಾ, ಇದು 2. ಸೊ ದಿಸ್ ಈಸ್ 2 + 3 ಈಸ್ 5. ನೆಕ್ಸ್ಟು 2 + 6 ಈಸ್ 8. ಸೊ ದಿಸ್ ಈಸ್ 4 + 9 ಈಸ್ 13. ಓಕೆ, ಸೊ ದಿಸ್ ಈಸ್ ಎ ಸ್ಕ್ವೇರ್ ಬಂತು. ನೆಕ್ಸ್ಟ್ ಏನು ಕಂಡುಹಿಡಬೇಕು ನಾವು, ಸೊ ವಿ ಶುಡ್ ಫೈಂಡ್ ಎ ಕ್ಯೂಬ್. ಎ ಕ್ಯೂಬ್ ಕಂಡುಹಿಡೋಣ. ಸೊ ಎ ಕ್ಯೂಬ್ ಕಂಡುಹಿಡಬೇಕಂದ್ರೆ ಏನು, ಎ ಕ್ಯೂಬ್ ಕಂಡುಹಿಡಬೇಕಂದ್ರೆ ಏನು ಮಾಡ್ಬೇಕು ನಾವು, ಸೊ ಎ ಕ್ಯೂಬ್ ಐ ಕ್ಯಾನ್ ರೈಟ್ ಇಟ್ ಆಸ್ ಎ ಕ್ಯೂಬ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಇಂಟು ಎ. ಓಕೆ, ಅಂದರೆ ಎ ಕ್ಯೂಬ್ ಜೊತೆ ಏನು ಮಾಡೋಣ, ಎ ಸ್ಕ್ವೇರ್ ಜೊತೆ ಏನ ಮಲ್ಟಿಪ್ಲೈ ಮಾಡಿದ್ರೆ ಎ ಕ್ಯೂಬ್ ಬರುತ್ತಾ. ಸೊ ಎ ಸ್ಕ್ವೇರ್ ಬರ್ಕೊಳ್ಳಿ ಫಸ್ಟು. 5 0 8, ನೆಕ್ಸ್ಟು
2 4 5 ನೆಕ್ಸ್ಟು 8 0 13. ಸೊ ಇದ್ರ ಜೊತೆ ಏನು ಮಾಡೋಣ, ಏನು ಮಲ್ಟಿಪ್ಲೈ ಮಾಡೋಣ, ಏನು ಮಲ್ಟಿಪ್ಲೈ ಮಾಡಿ ನೋಡೋಣ ಏನಿದೆ. ಸೊ ಎ ವಾಟ್ ಯು ಹ್ಯಾವ್, ಎಲ್ಲಿದೆ ನೋಡಿ 1 0 2 ನೆಕ್ಸ್ಟು 0 2 1 ನೆಕ್ಸ್ಟು 2 0 3 ಇಷ್ಟಿದೆ. ಸೊ ಯಾವ್ದು ಮಲ್ಟಿಪ್ಲೈ ಮಾಡೋಣ, ಇದನ್ನು ಯಾವ ಮಾಡ್ರೋ ಮ್ಯಾಟ್ರಿಕ್ಸ್, ದಿಸ್ ಇಸ್ 3x3 ಮ್ಯಾಟ್ರಿಕ್ಸ್. ಸೊ ದಿಸ್ ಇಸ್ ಆಲ್ಸೋ 3x3 ಮ್ಯಾಟ್ರಿಕ್ಸ್. ಇಲ್ಲಿ ಕಾಲಮು ರೋ ಸೇಮ್ ಇದ್ದಾವೆ, ನಮ್ಗೆ ಬರೋ ಮ್ಯಾಟ್ರಿಕ್ಸ್ ಏನು 3x3. ಓಕೆ, ಇದು ಬರ್ಕೊಳ್ಳಿ ಥರ, ದಟ್ ಈಸ್ 3x3. ಸೊ ಇಲ್ಲಿ ಎಷ್ಟು ಬರ್ತಾವೆ ಅದೇ ಸೇಮ್ ಹೆಂಗಿರುತ್ತೆ ಅದೇ ಬರ್ತಾ ನೋಡಿ. ಅಂದರೆ ಫಸ್ಟ್ ರೋ ಜೊತೆ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 5 into 1 ಮಾಡಿದರೆ 5 ಬರುತ್ತೆ. ಓಕೆ, 0 into ಎನಿಥಿಂಗ್ ಈಸ್ 0. ನೆಕ್ಸ್ಟು 8 into 2 is 16. ಸೊ ದಿಸ್ ಇಸ್ 16 ಆಯಿತು. ನೆಕ್ಸ್ಟ್ ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ 5 into 0 is 0, 0 into 2 is 0, 8 into 0 is 0. ಇದು ಕಂಪ್ಲೀಟಾಗಿ 0 ಬಂದ್ಬಿಡುತ್ತೆ. ಅದೇ ಥರ ಫಸ್ಟ್ ರೋ ಥರ್ಡ್ ಕಾಲಮ್ 5 into 2 ಮಾಡಿದಾಗ ಏನಾಗುತ್ತೆ 10 ಆಗುತ್ತೆ. 5 into 2 ಮಾಡಿದಾಗ 0 into 1 is 0, 8 into 3 ಮಾಡಿದಾಗ ಎಷ್ಟಾಗುತ್ತೆ, ಸೊ 8 into 3 ಮಾಡಿದಾಗ 24 ಆಗುತ್ತೆ. ಓಕೆ, ಇಷ್ಟ ಆಯಿತಾ ನಾವು. ಸೊ ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿ 2 into 1 is 2, ನೆಕ್ಸ್ಟು 4 into 0 is 0, ನೆಕ್ಸ್ಟು 5 into 2 is 10. ಇಷ್ಟ ಆಯಿತಾ. ನೆಕ್ಸ್ಟು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 into 0 is 0, 4 into 2 ಮಾಡಿದಾಗ ಏನಾಗುತ್ತೆ 8 ಬರುತ್ತೆ, 5 into 0 ಮಾಡಿದಾಗ 0 ಬರುತ್ತೆ. ಅದೇ ಥರ ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ 2 into 2 ಮಾಡಿದಾಗ ಎಷ್ಟು ಬರುತ್ತೆ 4, ನೆಕ್ಸ್ಟು 4 into 1 ಮಾಡಿದಾಗ 4 ಬರುತ್ತೆ ಮತ್ತು. ಸೊ ನೆಕ್ಸ್ಟ್ ಅದೇ ಥರ 5 into 3 ಮಾಡಿದಾಗ ಸೊ ದಟ್ ಈಸ್ 15 ಬರುತ್ತೆ. ಇಷ್ಟ ಆಯಿತಾ. ಇಷ್ಟಾದಮೇಲೆ ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡಿ 8 into 1 ಮಾಡಿದಾಗ ಸೊ 8 ಬರುತ್ತೆ. ನೆಕ್ಸ್ಟು 0 into 0 is 0 ಪ್ಲಸ್ 13 2 is 26. ಓಕೆ, ನೆಕ್ಸ್ಟು ನೋಡಿ ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಾಡಿ ಥರ್ಡ್ ರೋ 8 into 0 ಮಾಡಿದಾಗ 0 ಬರುತ್ತೆ, 0 into 2 ಮಾಡಿದಾಗ 0 ಬರುತ್ತೆ, 13 into 0 ಮಾಡಿದಾಗ ದಟ್ ಈಸ್ ಆಲ್ಸೋ 0. ಅದೇ ಥರ ಇಲ್ಲಿಗೇನಿದೆ ಥರ್ಡ್ ರೋ ಥರ್ಡ್ ಕಾಲಮ್ 8 into 2 ಮಾಡಿದಾಗ ಎಷ್ಟಾಗುತ್ತೆ 16 ಬರುತ್ತೆ. ನೆಕ್ಸ್ಟು 0 into 1 ಮಾಡಿದಾಗ ಏನು ಬರುತ್ತೆ 0 ಬರುತ್ತೆ, 13 into 3 ಮಾಡಿದಾಗ 39 ಬರುತ್ತೆ, 13 into 3 ಮಾಡಿದಾಗ 39 ಬರುತ್ತೆ. ಇದನ್ನು ಆ್ಯಡ್ ಮಾಡಿ. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಏನಾಗುತ್ತೆ ನೋಡಿ, ಸೊ ಇದನ್ನೆಲ್ಲ ಆಡೋದು 5 + 16 + 5 ಮಾಡಿದ್ರೆ ಎಷ್ಟಾಗುತ್ತೆ, ಸೊ ದಟ್ ಈಸ್ 21. ಸೊ ಇದು 0 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಯರ್ 10 + 24 ಎಷ್ಟಾಗುತ್ತೆ, ಸೊ ದಟ್ ಈಸ್ 34. ಅದೇ ಥರ 2 + 10 ಮಾಡಿದಾಗ ಎಷ್ಟು ಮತ್ತೆ, ಸೊ ದಟ್ ಈಸ್ 12. ನೆಕ್ಸ್ಟು ಸೊ ದಿಸ್ ಈಸ್ 8, ದಿಸ್ ಈಸ್ ಎಷ್ಟಾಗುತ್ತೆ 9 24 ಎಷ್ಟಾಗುತ್ತೆ 24 ಆಗುತ್ತೆ, 23 ಆಗುತ್ತೆ. ಸೊ ದಿಸ್ ವಿಲ್ ಬಿಕಮ್ ಓಕೆ, ದಿಸ್ ಇಸ್ 23. ಇದು ಎಷ್ಟಾಗುತ್ತೆ 8 + 16 is 34, ಇಲ್ಲಿ 0 ಆಗುತ್ತೆ. ಸೊ ಹಿಯರ್ ಇದನ್ನು ಆ್ಯಡ್ ಮಾಡಿ ಎಷ್ಟಾಗುತ್ತೆ ನಮಗೆ 45 55 ಆಗುತ್ತೆ. ಓಕೆ, ಓಕೆ ಇಷ್ಟು ಬರ್ಕೊಳ್ಳಿ ಏನಾಗುತ್ತೆ. ಓಕೆ, ಸೊ ಇಲ್ಲಿ a ಕ್ಯೂಬ್ ಆಯಿತಾ. ನೆಕ್ಸ್ಟ್ ಏನು ಕಂಡುಹಿಡಬೇಕು ನಾವು 6a² + 7a ಕಂಡುಹಿಡಬೇಕು. ಸೊ + 2y ಕಂಡುಹಿಡಬೇಕು. ಸೊ ಇಲ್ಲಿ ನಾನು ನೆಕ್ಸ್ಟ್ ಪೇಜಲ್ಲಿ ಮಾಡ್ತೀನಿ ನೋಡಿ. ಸೊ ಏನು ಕಂಡುಹಿಡಬೇಕು ನಾವು 6a² ಕಂಡುಹಿಡಬೇಕು. ಸೊ ವಿಚ್ ಮೀನ್ಸ್ 6a² ಕಂಡುಹಿಡಬೇಕು. ಓಕೆ, 6 ಯು ರೈಟ್ ಆ್ಯಸ್ ಇಟ್ ಈಸ್. a² ಏನು ಬಂದಿದೆ ನಾನು ಅಲ್ಲಿ ನೋಡ್ಕೊಂಡು, ಸೊ a² ಈ a² ಅಲ್ಲಿ ಬರ್ಕೊಂತೀನಿ ನೋಡಿ. 508 528 508 528. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಏನಿದೆ 4 5 0 13. ಓಕೆ, ಇಷ್ಟು ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ. ಸೊ ಇವಾಗ ಮಲ್ಟಿಪ್ಲೈ ಮಾಡಿ. ಸೊ ದಿಸ್ ವಿಲ್ ಬಿಕಮ್ 6 5 is 30, ನೆಕ್ಸ್ಟು 6 0 is 0, 8 6 is 48. ಓಕೆ, ನೆಕ್ಸ್ಟು 8 6 is 48, ನೆಕ್ಸ್ಟು 6 2 is 12, ನೆಕ್ಸ್ಟು 6 4 is 24, ನೆಕ್ಸ್ಟು 6 5 is 30, ನೆಕ್ಸ್ಟ್ 8 6 is 48, ನೆಕ್ಸ್ಟು 6 0 is 6 0 is 6 6 0 is 0, 13 6 is 18, 6 is 78. ಸೊ ಇಷ್ಟು ಬಂತ 6a² ಬಂತು. ಮತ್ತೇನಿದೆ 7a ಇದೆ ನೋಡಿ. 7a ಕಂಡುಹಿಡ್ಕೊಳ್ಳಿ. ಸೊ ಯು ಹ್ಯಾವ್ 7a is equal to 7 times of
7 ಟೈಮ್ಸ್ ಆಫ್ ಎ ಮ್ಯಾಟ್ರಿಕ್ಸ್. ಓಕೆ, ಎ ಮ್ಯಾಟ್ರಿಕ್ಸ್ ಏನಿದೆ ನೋಡಿ, ಇಲ್ಲಿ ನೋಡಿ ಬರ್ಕೊಡ್ತೀನಿ ನಾನು, ಇಲ್ಲಿದೆ ಇಲ್ಲಿ ನೋಡಿ ಬರ್ಕೊಡ್ತೀನಿ, ನೀವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. 1 0 2 1 0 2 0 2 1 2 0 3 1 0 2 0 2 1 1 0 2 0 2 1 2 0 3. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ ನೋಡಿ. ಸೊ ನಮಗೆ ಇಲ್ಲೇನು ಬರುತ್ತೆ, 7 × 1 is 7, ನೆಕ್ಸ್ಟ್ 7 × 0 is 0, 7 2 is 14, ನೆಕ್ಸ್ಟ್ ಏನಿದೆ 7 × 0 is 0, 7 2 is 14, ನೆಕ್ಸ್ಟ್ 7 × 1 is 7, 7 2 is 14, 7 × 0 is 0, 7 3 is 21. ಸೊ ಇಷ್ಟ ಆಯ್ತಾ. ನೆಕ್ಸ್ಟ್ ಏನು ಕಂಡುಹಿಡಬೇಕು, ಸೊ 2i ಕಂಡುಹಿಡಬೇಕು. ಸೊ 2i is nothing but what here, i ಅನ್ನೋದೇನು ಐಡೆಂಟಿಟಿ ಮ್ಯಾಟ್ರಿಕ್ಸು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕಂಡುಹಿಡಬೇಕಾ. ಸೊ 2 × i ದಟ್ ಈಸ್ ಈಕ್ವಲ್ ಟು i ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ 1 0 ಅಂದರೆ, ಸೊ 2ನ i ಜೊತೆ ಮಲ್ಟಿಪ್ಲೈ ಮಾಡಬೇಕು. 2i is equal to 2 times of i matrix, that is 1 0 0 0 0 1 0 0, sorry, that is 0, so 0 1 0, this is 0 0 1. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ದಟ್ ಈಸ್, ಸೊ 2 0 0 0 2 0 0 0 2 ನಮ್ಗೆ ಇಷ್ಟು ಬರುತ್ತೆ. ಸೊ 2i ಮ್ಯಾಟ್ರಿಕ್ಸ್ ಆಯಿತಾ. ಸೊ ಇದನ್ನೆಲ್ಲ ತೊಗೊಂಡೋಗಿ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇದರಲ್ಲಿ a ಕ್ಯೂಬ್ ಮೈನಸ್ 6a ಸ್ಕ್ವಯರ್ ಪ್ಲಸ್ ಮೈನಸ್ ಐತೆ ಮೈನಸ್ 6a ಸ್ಕ್ವಯರ್ ಪ್ಲಸ್ 7a ಪ್ಲಸ್ 2i ಈಸ್ ಈಕ್ವಲ್ ಟು 0 ಅಂತೇಳಿ ಪ್ರೂವ್ ಮಾಡ್ಬೇಕು. ಇದನ್ನೆಲ್ಲ ತೊಗೊಂಡು ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಲೆಫ್ಟ್ ಹ್ಯಾಂಡ್ ಸೈಡ್ ಎ ಕ್ಯೂಬ್ ಏನು ಬಂದಿದೆ ನೋಡಿ. ಸೊ ಇಲ್ಲಿದೆ ನೋಡಿ ಎ ಕ್ಯೂಬು, ನೀವು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಎ ಕ್ಯೂಬ್ ಬಂದಿರೋದು ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಅದು ನೋಡ್ಕೊಂಡು ಬರ್ಕೊಳ್ತೀನಿ. ಸೊ ಎ ಕ್ಯೂಬ್ ಏನು ಬಂದಿದೆ ಅಂದರೆ ನಮಗೆ 21 0 34, ನೆಕ್ಸ್ಟು 12 8 23 34 0 55 ಬಂದಿದೆ ಎ ಕ್ಯೂಬ್. ಅಲ್ಲಿಂದ ಇಲ್ಲಿ ಬರ್ಕೊಂಡಿದ್ದೀನಿ ಅದೇ. ಇದು ಮೈನಸ್ 6a ಸ್ಕ್ವೇರ್, 6a ಸ್ಕ್ವೇರ್ ಎಷ್ಟು ಬಂದಿದೆ ನೋಡಿ. ಸೊ ದಟ್ ಈಸ್ 30 0 48, ನೆಕ್ಸ್ಟು 12 24 30, ನೆಕ್ಸ್ಟ್ ಏನು ಬಂದಿದೆ, ಸೊ 48 0 78 ಬಂದಿದೆ. ಇಷ್ಟ ಆಯಿತಾ. ಸೊ ಇಷ್ಟಾದಮೇಲೆ ಫಸ್ಟ್ ಏನಿದೆ, ನೆಕ್ಸ್ಟ್ +7 ಅಂದರೆ 7 ಎಷ್ಟಿದೆ, ಸೊ ನಮಗೆ 7 0 14, ನೆಕ್ಸ್ಟು 0 14 7, ನೆಕ್ಸ್ಟು 14 0 21. ಸೊ ಇಷ್ಟ ಆದಮೇಲೆ ಪ್ಲಸ್ 2i ಬರ್ಕೊಳ್ಳೋಣ. ಪ್ಲಸ್ 2i ನೋಡಿ, ಪ್ಲಸ್ 2i ಏನಿದೆ, ಸೊ 2 0 0, ಓಕೆ 0 2 0 ನೀಟಾಗಿ ಬರ್ಕೊಡ್ರಿ. ಸೊ 0 0 2. ಓಕೆ, ಸೊ ಇಷ್ಟು ಮಾಡ್ಕೊಂಡು ಹೋಗ್ತಿದ್ದೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕು ನಾವು. ಅಂದರೆ ಇಲ್ಲಿ ವಾಟ್ ಈಸ್ ದ ಪೊಸಿಷನ್ ಆಫ್ ದಿಸ್ ಎಲಿಮೆಂಟ್, ಫಸ್ಟ್ ರೋ ಫಸ್ಟ್ ಕಾಲಮ್, ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಇವನ್ನೇ ಅಷ್ಟೇ ಆ್ಯಡ್ ಮಾಡಬೇಕು ಒಂದು ಮ್ಯಾಟ್ರಿಕ್ಸಲ್ಲಿ. ಸಪೋಸ್ ಈಗ ನೋಡಿ, ಸೊ ಒಂದು ಮ್ಯಾಟ್ರಿಕ್ಸ್ ನಾವು ಮಾಡ್ತಿದ್ದೀನಿ ಅಂತಂದಾಗ, ಸೊ ಇಲ್ಲಿ ನೋಡಿ 21 ಪ್ಲಸ್ ಇಂಟು ಮೈನಸ್ 30, ಓಕೆ ಪ್ಲಸ್ 7 ಪ್ಲಸ್ 2. ಓಕೆ, ಇದಾಯ್ತಾ ಫಸ್ಟ್ ರೋ ಫಸ್ಟ್ ಕಾಲಮ್ ಆಯಿತು. ನೆಕ್ಸ್ಟ್ ಅದೇ ಥರ ಸೆಕೆಂಡ್ ರೋ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಇಲ್ಲಿ ಮೈನಸ್ 0 ಆಗುತ್ತೆ, ಇಲ್ಲಿ ಪ್ಲಸ್ 0 ಆಗುತ್ತೆ, ಅಲ್ಲಿನೂ 0 ಆಗುತ್ತೆ. ಇದಾಯ್ತಾ. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ, ಇಲ್ಲಿ 34 ಇದೆ, 34 ಇಯರ್ ಮೈನಸ್ 48, ಇಯರ್ ಪ್ಲಸ್ 14, ಓಕೆ ಇಲ್ಲಿ ಪ್ಲಸ್ 0 ಇದೆ. ಇಷ್ಟ ಆಯಿತಾ. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ, ಇಲ್ಲಿ 12 ಇದೆ, ಪ್ಲಸ್ 12 ಇದೆ, ಇಲ್ಲಿ ಮೈನಸ್ 12 ಇದೆ, ಓಕೆ ಇಯರ್ ಪ್ಲಸ್ 0, ಅಲ್ಲಿನೂ ಲಾಸ್ಟ್ 0 ಇದೆ. ಅದೇ ಥರ ಇಲ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ನೋಡಿ, 8 ಇದೆ, ಇಲ್ಲಿ ಮೈನಸ್ 24 ಇದೆ, ಇಲ್ಲಿ ಪ್ಲಸ್ 14 ಇದೆ, ಸೊ ಲಾಸ್ಟಿಗೆ ಪ್ಲಸ್ 2 ಇದೆ. ಅದೇ ಥರ ಇಲ್ಲಿ ನೋಡಿ, ಈ ಎಲಿಮೆಂಟ್ಸ್ ಆ್ಯಡ್ ಮಾಡಿ, 23 ಮೈನಸ್ 12, 23 ಮೈನಸ್ 30, 23 ಮೈನಸ್ 30, ಇನ್ನು ಪ್ಲಸ್ ಇಂಟು ಮೈನಸ್ 30 ಪ್ಲಸ್ 7 ಪ್ಲಸ್ 0. ಇಷ್ಟ ಆಯಿತಾ. ಇದೇ ಥರ ಇವು ಆ್ಯಡ್ ನೋಟ್ಸ್ ಮಾಡಿ, 34 ಮೈನಸ್ 48 ಪ್ಲಸ್ 14 ಪ್ಲಸ್ 0 ಲಾಸ್ಟ್. ಓಕೆ, ಈ ಎಲಿಮೆಂಟ್ಸು 0 0 0 0 ಬರ್ತದೆ, 0 ಬರ್ತದೆ, 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 0. ಓಕೆ, ಇಷ್ಟ ಆಯ್ತು. ಅದೆಷ್ಟು ಲಾಸ್ಟ್ ಎಲಿಮೆಂಟು 55 ಮೈನಸ್ 78, ಓಕೆ ಪ್ಲಸ್ 21 ಪ್ಲಸ್ 2. ಓಕೆ, ಸೊ ಇಷ್ಟ ಆಯಿತಾ. ಇಷ್ಟ ಆದಮೇಲೆ ನೋಡಿ, ಸೊ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ. ಏನು ಬರುತ್ತೆ ನಮ್ಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ನಮಗೆ, ಸೊ 7 + 2 ಅಂದರೆ 9 ಬರುತ್ತೆ, 9 + 21 ಅಂದರೆ 30 ಬರುತ್ತೆ. ಪ್ಲಸ್ 30 ಮೈನಸ್ 30 ಬಂದರೆ ಏನು ಬರುತ್ತೆ, ದಟ್ ಈಸ್ 0
ಓಕೆ ನೆಕ್ಸ್ಟು ಇದು ನೋಡಿ, ಇದನ್ನ ಆ್ಯಡ್ ಮಾಡಿ 0 + 0 0 ಬರುತ್ತೆ. ಇದನ್ನೆಲ್ಲ 0 ಬರ್ತವೆ, ಇದು 0 ಇದು 0 ಬಂದ್ಬಿಡುತ್ತೆ. ಓಕೆ, ಇಲ್ಲಿ 34 + 14 ಮಾಡಿದ್ರೆ 48 ಬರುತ್ತೆ, +48 - 48 0 ಬರುತ್ತೆ. ನೆಕ್ಸ್ಟ್ ಅದೇ ಥರ ಇಲ್ಲಿ +12 - 12 ಏನು ಬರುತ್ತೆ, ದಟ್ ಈಸ್ ಆಲ್ಸೋ 0. ನೆಕ್ಸ್ಟು ಇಲ್ಲಿ 8 + 14 ಮಾಡಿದಾಗ ಎಷ್ಟಾಗುತ್ತೆ, 8 + 14 ಮಾಡಿದಾಗ ನಿಮಗೆ 8 + 14 ಮಾಡಿದಾಗ 22 ಆಗುತ್ತೆ. 22 + 2 ಅಂದರೆ 24 ಆಗುತ್ತೆ. +24 - 24 ಅಂದರೆ ಕ್ಯಾನ್ಸಲ್ ಆಗುತ್ತೆ, 0 ಆಗಿಬಿಡುತ್ತೆ. ಅದೇ 23 + 7 ಮಾಡಿದ್ರೆ 30 ಆಗುತ್ತೆ. +30 - 30 0 ಆಗಿಬಿಡುತ್ತೆ. ಅದೇ ಥರ 34 + 14 ಮಾಡಿದಾಗ 48 ಆಗುತ್ತೆ. +48 - 48 0 ಆಗಿಬಿಡುತ್ತೆ. ಅದೇ ಥರ 0 ಇದೆ. ಸೊ 55 + 21 ಮಾಡಿದಾಗ ಏನು ಬರುತ್ತೆ, ಸೊ ನಮಗೆ 76 ಬರುತ್ತೆ. 76 + 2 ಮಾಡಿದ್ರೆ 78 ಬರುತ್ತೆ. +78 - 78 0 ಆಗ್ಬಿಡುತ್ತೆ. ಸೊ ದಿಸ್ ಈಸ್ ವಾಟ್ ದೇ ವಾಂಟೆಡ್ ಟು ಪ್ರೂವ್ ಅಸ್. ಇದನ್ನು ಪ್ರೂವ್ ಮಾಡಿ ಅಂತ ಕೇಳಿದರು. ಸೊ ಇಲ್ಲಿ ನೋಡಿ, ಇವು ಪ್ರಾಬ್ಲಮ್ಸು ಸ್ವಲ್ಪ ಲೆಂತ್ ಇರ್ತವೆ, ಬಟ್ ಈಸಿ ಇರ್ತವೆ. ನೀವು ಪೇಷನ್ಸಿಂದ ಎಲ್ಲಿ ಮಿಸ್ಟೇಕ್ ಮಾಡಲಾರ್ದಂಗೆ ಮಾಡ್ಕೊತ ಹೋಗಬೇಕು, ಬಟ್ ಈಸಿ ಇರುತ್ತವೆ. ಓಕೆ, ಸೊ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್. ಇದನ್ನು ಬೇಕಾದ್ರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲ ಇದೆಷ್ಟಿದೆ. ಸೊ ನೀಟಾಗಿ ಮಾಡಬೇಕು. ಇದನ್ನು ಸೈಡ್ಗೆ ಸೇರ್ತೀನಿ, ಕಾಪಿ ಮಾಡ್ಕೊಳ್ಳಿ ನೀಟಾಗಿ. ವಿಡಿಯೋ ಪಾಸ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಓಕೆ, ನಾವು ಯು ಜಸ್ಟ್ ಸಿ ಕ್ವಶನ್ ನಂಬರ್ 3. ನಿಮಗೇನಾದರೂ ವೀಡಿಯೋ ಭಾಳ ಸ್ಲೋ ಅನಿಸ್ತಿದ್ರೆ ಸೊ ನೀವು ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡ್ಕೋಬೋದು, ಮತ್ತು ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೋಬೋದು. ಯಾಕಂದರೆ ಸೊ ಎಲ್ಲರೂ ಒಂದೇ ಲೆವೆಲಲ್ಲಿ ಇರೋಲ್ಲ. ನಾನು ಸ್ಲೋಲೇ ಮಾಡ್ತೀನಿ. ಸೊ ನಿಮಗೆ ಭಾಳ ಸ್ಲೋ ಅನಿಸ್ತದಾಗ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದು 2x ಸ್ಪೀಡ್ ಆರ್ಡರ್ ಮಾಡ್ಕೊಳ್ಳಿ. ಸೊ 1.5 ಆದರೂ ಮಾಡ್ಕೊಳ್ಳಿ, 1.75 ಆದರೂ ಮಾಡ್ಕೊಳ್ಳಿ. ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ವೈ ಬಿಕಾಸ್ ಸ್ಲೋ ಲರ್ನರ್ಸು ಇರ್ತಾರೆ, ಅವ್ರಿಗೋಸ್ಕರ ಆದರೂ ಹೆಲ್ಪ್ ಆಗುತ್ತೆ. ಬಟ್ ಫಾಸ್ಟ್ ಲರ್ನರ್ಸ್ ಬೇಕಂದರೆ ನೀವು ಸೊ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಇಲ್ಲಿ ನೋಡಿದೆ ಕ್ವಶನ್ ನಂಬರ್ 3 ಏನು ಕೊಟ್ಟಿದ್ರೆ, ಸೇಮ್ ಎಕ್ಸಾಕ್ಟ್ಲಿ ಪ್ರೀವಿಯಸ್ ಕ್ವಶನ್ ಏನು ಕೊಟ್ಟಿದ್ರೆ ಅದೇ ಥರ ಮಾಡಬೇಕು. ಬಟ್ ಇಲ್ಲಿ ಕ್ವಶನ್ ಏನಿದೆ ನೋಡಿ, a³ - 23a - 40i = 0. ಇದನ್ನು ಪ್ರೂವ್ ಮಾಡಬೇಕು. ಓಕೆ, ಸೊ ಎ ಮ್ಯಾಟ್ರಿಕ್ಸ್ ತೊಗೊಂಡು ಎ ಮ್ಯಾಟ್ರಿಕ್ಸ್ ಫಸ್ಟ್ ಬರ್ಕೊಳ್ಳಿ. ಏನು ಕೊಟ್ಟಿದ್ರೆ ಅದು ಬರ್ಕೊಳ್ಳಿ. ಸೊ ನಾವೇನು ಮಾಡಬೇಕು, ಇದನ್ನು ಪ್ರೂವ್ ಮಾಡಬೇಕಂತೇಳಿ ಬರ್ಕೊಂಡಿದ್ದೀನಿ ನಾನು ಕೊಟ್ಟಿರೋದು ಮ್ಯಾಟ್ರಿಕ್ಸ್ನ. ಸೊ ನಾವು ನೋಡಬೇಕು a³ ಕಂಡುಹಿಡಬೇಕು. ಸೊ a³ ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ a² ಕಂಡುಹಿಡಬೇಕು. ಸೊ a² ಕಂಡುಹಿಡಬೇಕಾ, ಸೊ ವಿಚ್ ಮೀನ್ಸ್ a² ಐ ಕ್ಯಾನ್ ರೈಟ್ ಆಸ್ a × a. ಸೊ a² ಏನಂತ ಬರಿಬೋದು, a × a ಬರಿಬೋದು. ಸೊ a ಬರ್ಕೊಳ್ಳಿ ಫಸ್ಟು, 1 × 2 × 3. ಸೊ 3 × -2 × 1. ಸೊ 4 × 2 × 1. ಫಸ್ಟ್ ಆಫ್ ಆಲ್ ನೀವು ಮ್ಯಾಟ್ರಿಕ್ಸ್ ಬರ್ಕೊಳ್ತಿದ್ರಂದರೆ ಸೊ ಮ್ಯಾಟ್ರಿಕ್ಸ್ ನೋಡಿರಿ ನಾವು ಕರೆಕ್ಟ್ ಬರ್ಕೊಂಡಿದ್ದೀವಲ್ಲ ಅಂತೇಳಿ ಚೆಕ್ ಮಾಡಿ. ವೈ ಬಿಕಾಸ್ ಒಂದು ± ಚೇಂಜ್ ಆಗಿಬಿಟ್ರೆ ನಿಮ್ಗೆ ಆನ್ಸರೇ ರಾಂಗ್ ಆಗುತ್ತೆ. ಸೊ ದಟ್ ಈಸ್ ವೈ. ಸೊ ದಿಸ್ ಈಸ್ ಅಗೇನ್ 1 2 3. ನೆಕ್ಸ್ಟು ಸೊ 3 - 2 1 4 2 1. ಓಕೆ, ಇಷ್ಟು ಬರ್ಕೊಳ್ಳಿ. ಇದಾಯಿತಾ. ದಿಸ್ ಈಸ್ 3 × 3 ಮ್ಯಾಟ್ರಿಕ್ಸ್. ದಿಸ್ ಈಸ್ ಆಲ್ಸೋ 3 × 3 ಮ್ಯಾಟ್ರಿಕ್ಸ್. ಇವೆರಡು 3 × 3 ಮ್ಯಾಟ್ರಿಕ್ಸ್ ಆದ್ಮೇಲೆ ಇಲ್ಲಿ ಕಾಲಮು ಇಲ್ಲಿ ರೋ ಸೇಮ್ ಇದ್ದಾಗ ನಮ್ಗೆ ಬರೋ ಮ್ಯಾಟ್ರಿಕ್ಸ್ ಏನು, ಸೊ ದಟ್ ಈಸ್ ಆಲ್ಸೋ 3 × 3 ಬರುತ್ತೆ ನಮಗೆ. ಸೊ ದಟ್ ಈಸ್ 3 × 3 ಬರುತ್ತೆ. ಅಂದರೆ ಏನು, 3 ರೋಸ್ ಇರ್ತವೆ, 3 ಕಾಲಮ್ಸ್ ಇರ್ತವೆ. ಸೊ ಪ್ರೀವಿಯಸ್ ಕ್ವಶನ್ಸ್ ಇಲ್ಲಿ ಮಾಡಿವಲ್ಲ, ಪ್ರೀವಿಯಸ್ ಕ್ವಶನಲ್ಲಿ 3 ರೋಸ್ ಇರ್ತವೆ, 3 ಕಾಲಮ್ಸ್ ಇರ್ತವೆ. ಸೊ ಅಂದರೆ 9 ಎಲಿಮೆಂಟ್ಸ್ ಇರ್ತವೆ. ಸೊ ಅದಕ್ಕೋಸ್ಕರ ಏನು ಮಾಡಿ, ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಒಂದು ಎಲಿಮೆಂಟ್, ಇಲ್ಲೊಂದು ಎಲಿಮೆಂಟ್, ಇಲ್ಲೊಂದು ಬಟ್ ಈ ಥರ ಟೋಟಲಾಗಿ 9 ಎಲಿಮೆಂಟ್ಸ್ ಇರ್ತವೆ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ 1 × 1 ಮಾಡಿದ್ರೆ 1 ಬರುತ್ತೆ. ಸೊ 2 × 3 ಮಾಡಿದ್ರೆ 6 ಬರುತ್ತೆ. ಸೊ 3 × 4 ಮಾಡಿದ್ರೆ ಎಷ್ಟು ಬರುತ್ತೆ, 12 ಬರುತ್ತೆ. ಅಷ್ಟೇ ಆಯಿತಾ. ನೆಕ್ಸ್ಟ್ ಫಸ್ಟ್ ರೋ ನೆಕ್ಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿ. 1 × 2 ಮಾಡಿದಾಗ 2 ಬರುತ್ತೆ. ನೆಕ್ಸ್ಟು 2 × -2 ಮಾಡಿದಾಗ -4 ಬರುತ್ತೆ. ಅದೇ ಥರ 3 × 2 ಮಾಡಿದಾಗ 6 ಬರುತ್ತೆ. ಅದೇ ಥರ ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಿ. ಫಸ್ಟ್ ರೋ ಥರ್ಡ್ ಕಾಲಮ್ 1 × 3 ಮಾಡಿದಾಗ 3 ಬರುತ್ತೆ. ನೆಕ್ಸ್ಟು 2 × 1 ಮಾಡಿದಾಗ 2 ಬರುತ್ತೆ. ನೆಕ್ಸ್ಟು 3 × 1 ಮಾಡಿದಾಗ ಸೊ ದಟ್ ಈಸ್ 3 ಬರುತ್ತೆ. ಓಕೆ, ಇಷ್ಟ ಆಯಿತಾ. ಇಷ್ಟಾದಮೇಲೆ ನೆಕ್ಸ್ಟು ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿ. 3 × 1 ಮಾಡಿದಾಗ 3 ಬರುತ್ತೆ. ಸೊ -2 × 3 ಮಾಡಿದಾಗ -6 ಬರುತ್ತೆ. 1 × 4 ಮಾಡಿದಾಗ 4 ಬರುತ್ತೆ. ಇಷ್ಟ ಆಯಿತಾ. ನೆಕ್ಸ್ಟು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 3 × 2 ಮಾಡಿದಾಗ 6 ಬರುತ್ತೆ. -2 × -2 is +4. ಓಕೆ, 1 × 2 ಮಾಡಿದಾಗ 2 ಬರುತ್ತೆ. ಸೊ ನೆಕ್ಸ್ಟು ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೊ 3 × 3 is 9. ಸೊ -2 × 1 is -2. ಸೊ 1 × 1 is +1. ಓಕೆ, ಸಿಮಿಲರ್ಲಿ ಥರ್ಡ್ ರೋ ಫಸ್ಟ್ ಕಾಲಮ್ ನೋಡಿ. 4 × 1 is 4. ಸೊ 2 × 3 is 6. ನೆಕ್ಸ್ಟು 1 × 4 is 4. ಇಷ್ಟ ಆಯಿತಾ. ನೆಕ್ಸ್ಟು ಥರ್ಡ್ ರೋ ಸೆಕೆಂಡ್ ಕಾಲಮ್. ಸೊ 4 × 2 is 8. ನೆಕ್ಸ್ಟು 2 × -2 is -4. ಸೊ 2 × 1 × 2 is 2. ಓಕೆ, ಸಿಮಿಲರ್ಲಿ ಥರ್ಡ್ ರೋ ಥರ್ಡ್ ಕಾಲಮ್ 4 × 3 is 12. ನೆಕ್ಸ್ಟು 2 × 1 is 2. ನೆಕ್ಸ್ಟು 1 × 1 is 1. ಓಕೆ, ಇದನ್ನು ಸಾಲ್ವ್ ಮಾಡ್ಕೊಂಡು ಬರ್ಕೊಳ್ಳಿ. ಏನು ಬರುತ್ತೆ ನಮಗೆ, ಸೊ ಆ್ಯಡ್ ಮಾಡಿದಾಗ
ಸೊ ನಮಗೆ 12 ಪ್ಲಸ್ 6 is 12 ಪ್ಲಸ್ 1 is 13, 13 ಪ್ಲಸ್ 6 is 19. ಸೊ ಇದು 19 ಬಂತ. ಸೊ ಇದೇನಾಗುತ್ತೆ 6 ಪ್ಲಸ್ 2 ಮಾಡಿದೆ 8 ಬರುತ್ತೆ, 8 ಮೈನಸ್ 4 ಮಾಡಿದೆ ಪ್ಲಸ್ 4 ಬರುತ್ತೆ. ಓಕೆ, ಅದೇ ಥರ 6 ಪ್ಲಸ್ 6 is 3 ಪ್ಲಸ್ 3 is 6, 6 ಪ್ಲಸ್ 2 is 8. Similarly here you just see 4 plus 3 ಮಾಡಿದಾಗ 7 ಬರುತ್ತೆ, 7 minus 6 ಅಂದರೆ 1, you got it. ಸೊ 10 plus 4 ಮಾಡಿದ 6 plus 4 ಮಾಡಿದಾಗ 10 ಬರುತ್ತೆ, 10 plus 2 is 12. Similarly, so 9 plus 1 is 10, 10 minus 2 is 8 ಆಗುತ್ತೆ. ಸೊ similarly you just see, so this will become 14. ಓಕೆ, ಅದೇ ಥರ ಸೊ 8 plus 2 ಮಾಡಿದಾಗ 10 ಬರುತ್ತೆ, 10 minus 4 ಮಾಡಿದಾಗ 6 ಬರುತ್ತೆ ಇದು. ಓಕೆ, ಸೊ ದಿಸ್ ಇಸ್ 14 ಆಗುತ್ತೆ, 14 plus 1 is 15. ಓಕೆ, ಎಷ್ಟು ಬಂತ? ಓಕೆ, ನಾವು ಜೆಸ್ಸಿ ಇಷ್ಟು ಬಂತು. ಇಷ್ಟು ಬಂದಮೇಲೆ ನಾವೇನು ಮಾಡಬೇಕಂದ್ರೆ ಸೊ ಎ ಕ್ಯೂಬ್ ಕಂಡುಹಿಡಬೇಕು. ಸೊ ಎ ಕ್ಯೂಬ್ ಕಂಡುಹಿಡ್ಬೇಕಂದ್ರೆ ಏನು ಮಾಡಬೇಕು? ಸೊ ಎ ಕ್ಯೂಬ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಕಂಡುಹಿಟ್ ಆಸ್ ಎ ಸ್ಕ್ವಯರ್ ಇಂಟು ಎ ಬರಿಬೋದಾ? ಎ ಕ್ಯೂಬ್ ನಾನು ಏನು ಬರಿಬೋದು? ಎ ಸ್ಕ್ವಯರ್ ಇಂಟು ಎ ಅಂತ ಬರಿಬೋದು. ಸೊ ಅದಕ್ಕೋಸ್ಕರ ಮಾಡಿ ಎ ಸ್ಕ್ವಯರ್ ಏನಿದೆ ಹಂಗೆ ಇದ್ದಿದ್ದು ಬರ್ಕೊಳ್ಳಿ. ಸೊ 19, 4, 8, 1, 12, 8. ಅದೇ ಥರ 14, 6, 15. ಕೇರ್ಫುಲ್ಲಾಗಿ ಬರ್ಕೊಳ್ಳಿ, ಬಿಕಾಸ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಈ ಥರ ಬರ್ಕೊಳ್ಳುವಾಗ. ಸೊ ನಾವು ಇಂಟು ಮಲ್ಟಿಪ್ಲೈಡ್ ಬೈ ಏನಿದೆ? ಮಲ್ಟಿಪ್ಲೈಡ್ ಬೈ ಎ ಮ್ಯಾಟ್ರಿಕ್ಸ್. ಸೊ ಎ ಇಂಟು 2 1 ಇಂಟು 2 ಇಂಟು 3. ಸೊ 3 ಇಂಟು ಮೈನಸ್ 2 ಇಂಟು 1. ಸೊ 4 ಇಂಟು 2 ಇಂಟು 1. ಓಕೆ, ವಿಚ್ ಈಸ್ ಈಕ್ವಲ್ ಟು ಇದು 3x3 ಮ್ಯಾಟ್ರಿಕ್ಸಾ? ಸೊ ಇದು 3x3 ಮ್ಯಾಟ್ರಿಕ್ಸು, ಇದನ್ನು 3x3 ಮ್ಯಾಟ್ರಿಕ್ಸು. ನಮಗೆ ಇಲ್ಲಿ ಕಾಲಮ್ ರೋ ಸೇಮ್ ಇರುತ್ತೆ, ನಮ್ಗೆ ಬರೋ ಮ್ಯಾಟ್ರಿಕ್ಸ್ ಏನು ಇಟ್ ಈಸ್ ಅಗೇನ್ 3x3 ಮ್ಯಾಟ್ರಿಕ್ಸ್. ಈಗ ಮಲ್ಟಿಪ್ಲೈ ಮಾಡಿ. ಓಕೆ, ಒಂದೊಂದೇ ಮಲ್ಟಿಪ್ಲೈ ಮಾಡ್ಕೊಂಡು ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡೋಕೆ ಫಸ್ಟು 19 1 ಜಾ 19, 19 1 ಜಾ 19. ಸೊ 4 3 ಜಾ 12, 4 3 ಜಾ 12. ಓಕೆ, ನೆಕ್ಸ್ಟು 8 4 ಜಾ 32 ಬರುತ್ತೆ, 8 4 ಜಾ 32. ಅದೇ ಥರ ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿ 19 2 ಜಾ 38. ನೆಕ್ಸ್ಟು 4 ಇಂಟು ಮೈನಸ್ 2 ಇಸ್ ಮೈನಸ್ 8. ಸೊ 8 ಇಂಟು 4 ಇಸ್ ಪ್ಲಸ್ 16. ಓಕೆ, ಇದೇ ಥರ ಫಸ್ಟ್ ರೋ ಥರ್ಡ್ ಕಾಲಮ್ ಮಾಡಿ. ಸೊ 19 3 ಜಾ ಹೌ ಮಚ್? 9 3 ಜಾ 27, 3 1 ಜಾ 3, 57. 4 ಇಂಟು 1 ಇಸ್ 4. ನೆಕ್ಸ್ಟು 8 ಇಂಟು 1 ಇಸ್ 8. ಅದೇ ಥರ ಸೊ 1 ಇಂಟು 1 ಇಸ್ ಫಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ 1 ಇಂಟು 1 ಇಸ್ 1. ಸೊ 12 3 ಜಾ 36. ನೆಕ್ಸ್ಟು 8 4 ಜಾ 32. ನೆಕ್ಸ್ಟು ಸೊ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 1 ಇಂಟು 2 ಇಸ್ 2. ನೆಕ್ಸ್ಟು 12 ಇಂಟು ಮೈನಸ್ 2 ಇಸ್ ಮೈನಸ್ 24. ನೆಕ್ಸ್ಟು 8 ಇಂಟು 2 ಇಸ್ ಪ್ಲಸ್ 16. ಓಕೆ, ಎಷ್ಟಾಯ್ತಾ? ನೆಕ್ಸ್ಟು ಸೆಕೆಂಡ್ ರೋ ಥರ್ಡ್ ಕಾಲಮ್ ಇಡು ಇಟ್ 1 ಇಂಟು 3 ಇಸ್ 3. ಓಕೆ, 12 ಇಂಟು 1 ಇಸ್ 12. 8 ಇಂಟು 1 ಇಸ್ 8. 8 ಇಂಟು 1 ಇಸ್ 8. ಎಷ್ಟಾಯ್ತು? ಅದೇ ಥರ ಥರ್ಡ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ಥರ್ಡ್ ರೋ ಫಸ್ಟ್ ಕಾಲಮ್ 14 ಇಂಟು 1 ಇಸ್ 14. ನೆಕ್ಸ್ಟು 16 ಇಂಟು 3 ಇಸ್ 18. ನೆಕ್ಸ್ಟ್ 15 ಇಂಟು 4 ಈಸ್ 60. ಓಕೆ, ನಾವು ಸೊ ಇದನ್ನು ಫಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಾಡಿ. 14 ಇಂಟು 2 ಈಸ್ 28. ಓಕೆ, 6 ಇಂಟು ಮೈನಸ್ 12 ಈಸ್ ಮೈನಸ್ 2 ಈಸ್ ಮೈನಸ್ 12. ಓಕೆ, 15 ಇಂಟು 2 ಈಸ್ 30 ಪ್ಲಸ್ 30. ಅದೇ ಥರ ಥರ್ಡ್ ರೋ ಥರ್ಡ್ ಕಾಲಮ್ ಮಾಡಿದರೆ 14 ಇಂಟು 2 ಈಸ್ ಮಾಡಿದ್ರೆ ಎಷ್ಟಾಗುತ್ತೆ? 14 3 ಜಾ 12. ಸೊ 3 1 ಜಾ 3. ಸೊ ದಿಸ್ ಈಸ್ 42. ಸಾರಿ 12 ಇಟ್ ಈಸ್. ಸೊ ದಿಸ್ ಈಸ್ 42. ಸೊ 6 1 ಜಾ 6. ಅದೇ ಥರ 15 1 ಜಾ 15. ಓಕೆ, ಸೊ ಎಲ್ಲ ಆ್ಯಡ್ ಮಾಡಿ ಏನು ಬರುತ್ತೆ ನೋಡೋಣ. ಸೊ ಇವೆಲ್ಲ ಆ್ಯಡ್ ಮಾಡಿದಾಗ ಸೊ ನಮಗೆ ಸೊ ಇದನ್ನು ಆ್ಯಡ್ ಮಾಡಿ. ಸೊ ನಮಗೆ ಎಷ್ಟು ಬರುತ್ತೆ ನೋಡಿ. ಸೊ ದಿಸ್ ವಿಲ್ ಬಿಕಮ್ 42 ಪ್ಲಸ್ 2 ಅಂದರೆ 44 ಆಗುತ್ತೆ. 44 ಪ್ಲಸ್ 9 ಮಾಡಿದಾಗ ಎಷ್ಟಾಗುತ್ತೆ? 44 ಪ್ಲಸ್ 9 ದಟ್ ಈಸ್ 63 ವಿಲ್ ಗೆಟ್ ಇಟ್. ಓಕೆ, 19 ಮಾಡಿದಾಗ 63 ಆಗುತ್ತೆ. ಓಕೆ, ಇವೆರಡು ಆ್ಯಡ್ ಮಾಡಿ. ಸೊ ಇವೆರಡು ಮಾಡಿ 38ಅಲ್ಲಿ 8 ಹೊಡೆದಾಗ 30 ಬರುತ್ತೆ. 30 ಪ್ಲಸ್ 16 ಅಂದರೆ 46 ಬರುತ್ತೆ. ಸೊ ಅದೇ ಥರ ಇವು ಆ್ಯಡ್ ಮಾಡಿ. 57 ಪ್ಲಸ್ 4 ಮಾಡಿದಾಗ 61 ಬರುತ್ತೆ. 61 ಪ್ಲಸ್ 8 ಇಸ್ 69. ಓಕೆ, ಇಷ್ಟ ಆಯಿತಾ? ಅದೇ ಥರ ಇವೆಲ್ಲ ಆ್ಯಡ್ ಮಾಡಿ. ಸೊ 36 ಪ್ಲಸ್ 32 ಇಸ್ 68. 68 ಪ್ಲಸ್ 1 ಇಸ್ 69. ಸೊ ಅದೇ ಥರ ಸಿಮಿಲರ್ಲಿ ಇವೆಲ್ಲ ಆ್ಯಡ್ ಮಾಡಿ. ಸೊ ನಮಗೇನು ಮಾಡಿ ಫಸ್ಟು 12 ಪ್ಲಸ್ ಸಿ ಇದು ಎಷ್ಟಾಗುತ್ತೆ? ಸೊ 2 ಪ್ಲಸ್ 16 ಮಾಡಿದ್ರೆ ಏನಾಗುತ್ತೆ? 18 ಆಗುತ್ತೆ. ಸೊ 18ಅಲ್ಲಿ 24 ಕಳೆದಾಗ ಸೊ ಇಲ್ಲಿ ಇಟ್ ಆಸ್ ಮೈನಸ್ 6 ಬರುತ್ತೆ. ಓಕೆ, ಸೊ 18ಅಲ್ಲಿ 24 ಕಳೆದಾಗ ಮೈನಸ್ 6 ಬರುತ್ತೆ. ಅದೇ ಥರ ಇಲ್ಲೆಲ್ಲ ಆ್ಯಡ್ ಮಾಡಿದಾಗ 15 ಪ್ಲಸ್ 12 ಪ್ಲಸ್ 3 ಮಾಡಿದ್ರೆ 15 ಬರುತ್ತೆ. 15 ಪ್ಲಸ್ 8 ಈಸ್
23. Okay, similarly you just add all these things. So 18 plus 14 ಮಾಡಿದಾಗ ಎಷ್ಟಾಗುತ್ತೆ 32 ಆಗುತ್ತೆ. 32 plus 60 is that is 92. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಸೊ 28ಅಲ್ಲಿ 12 ಕಳೆಯೋಣ, ಎಷ್ಟಾಗುತ್ತೆ, ಸೊ 12 ಕಳೆದಾಗ ನಮಗೆ 16 ಆಗುತ್ತೆ. 16 plus 30 is 46. ಓಕೆ, ಅದೇ ಥರ ಇವೆಲ್ಲ ಆ್ಯಡ್ ಮಾಡಿ. ಸೊ ನಮಗೆ ಎಲ್ಲ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ಈಸ್ 21 ಆಗುತ್ತೆ. 21 plus 42 is 63. ಓಕೆ, ಸೊ ಇಷ್ಟ ಆಯಿತಾ. ಸೊ ಇಷ್ಟನ್ನು ಕಾಪಿ ಮಾಡ್ಕೊಳ್ಳಿ. ಸೊ ನಾವೇನು ಮಾಡೋಣ, ಎ ಕ್ಯೂಬ್ ಎ ಸ್ಕ್ವೇರ್ ಮತ್ತು ಎ ಕ್ಯೂಬ್ ಬರ್ಕೊಳ್ಳೋಣ ಈಗ. ನೆಕ್ಸ್ಟ್ ಓಕೆ, ಸೊ ಇಷ್ಟಾದಮೇಲೆ ಏನು ಮಾಡಬೇಕು, ಸೊ ಇಷ್ಟಾದಮೇಲೆ ಸೊ ನಾವು ಇದು ಕಂಪ್ಲೀಟ್ ಆದಮೇಲೆ ಸೊ 23 ಎ ಕಂಡುಹಿಡಬೇಕು, -40 ಐ ಕಂಡುಹಿಡಬೇಕು. ಅದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗೀತು. ಸೊ ಓಕೆ, ನೆಕ್ಸ್ಟ್ ಪೇಜ್ ಹೋಗ್ತೀನಿ ನೋಡಿ. ನೆಕ್ಸ್ಟ್ ಪೇಜಲ್ಲಿ ಸೊ ವಿ ಶುಡ್ ಫೈಂಡ್ 23 ಎ. 23 ಎ ಇಸ್ ನಥಿಂಗ್ ಬಟ್ 23ನ ಎ ಮ್ಯಾಟ್ರಿಕ್ಸ್ನ 23ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಎ ಎಲಿಮೆಂಟ್ಸ್ ಏನಿದೆ ನೋಡಿ, ಎ ಎಲಿಮೆಂಟ್ಸ್ 1 2 3 1 3 4 1 2 3 1 3 4. ನೆಕ್ಸ್ಟು ಇಲ್ಲಿ -2 1 2 1 -2 1 2 1. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಮಲ್ಟಿಪ್ಲೈ 23 into 1 is 23, 23 into 2 is 46. ಓಕೆ, ಅದೇ ಥರ 23 into 2 is 3 3 is 9. ಓಕೆ, 2 3 is 6. ಓಕೆ, ಸೊ ದಿಸ್ is 69. ಅದೇ ಥರ ದಿಸ್ is also 69. ಸೊ ದಿಸ್ is become -46. ಇದೇನಾಗುತ್ತೆ +23. ಅದೇ ಥರ ಇದೇನಾಗುತ್ತೆ 4 3 is 12, 2 4 is 8, 92. ಇಯರ್ ದಿಸ್ is 46. ಇದೇನಾಗುತ್ತೆ ಮತ್ತು ದಿಸ್ is 23 ಆಗುತ್ತೆ. ಓಕೆ, ಎಷ್ಟು ಆಯಿತಾ, 23 ಆಯಿತಾ. ನೆಕ್ಸ್ಟ್ ಏನು ಮಾಡಬೇಕು, 40 ಐ ಕಂಡುಹಿಡಬೇಕು. ಓಕೆ, 40 ಐ ಇಸ್ ನಥಿಂಗ್ ಬಟ್ ವಾಟ್, 40 ಜೊತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ 1 0 0 0 1 0 0 0 1 ಇದು. ಸೊ ಈ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡೋದು, ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ನಮಗೆ 40 0 0 0 40 0 ನೆಕ್ಸ್ಟ್ 0 0 40 ಇಷ್ಟು ಬರುತ್ತೆ ನಮಗೆ. ಸೊ ಇಷ್ಟು ಬರುತ್ತಾ. ಸೊ ಇದನ್ನೇನು ಮಾಡೋಣ, ಇದು ಬಂದಿರೋ ಇಕ್ವೇಷನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕೆಲ್ಲ. ಎ ಕ್ಯೂಬ್ -23 ಎ -40 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ =0 ಅಂತ ಪ್ರೂವ್ ಮಾಡ್ಬೇಕು ನಾವು. ಓಕೆ, ಇದನ್ನ =0 ಅಂತ ಪ್ರೂವ್ ಮಾಡಿದಾಗ ನಾವೇನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ಒಂದೇ ತೊಗೊಳ್ಳೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ಒಂದೇ ತೊಗೊಳ್ಳೋಣ. ಸೊ ಫಸ್ಟ್ ಏನು ಮಾಡೋಣ, ಎ ಕ್ಯೂಬ್ ಏನು ಬಂದಿದೆ ನೋಡಿ, ಎ ಕ್ಯೂಬ್ ಏನು ಬಂದಿದೆ ನಮಗೆ. ಸೊ 63 46 69 63 46 69 69 92 -6 46 ಇಲ್ಲಿ 55 ಏನೋ ಬಂದಿದೆ. ಓಕೆ, ಚೆಕ್ ಮಾಡೋಣ ನೋಡಿ, ಮತ್ತೆ ತಪ್ಪು ಬರ್ಕೊಬಾರ್ದು. ಓಕೆ, ಇಲ್ಲ 23 63 23 63 ನೋಡಿ 23 63. ಓಕೆ, ಎ ಕ್ಯೂಬ್ ಬರ್ಕೊಂಡ್ಯಾ, ಎ ಕ್ಯೂಬ್ -23 ಬರ್ಕೊಳ್ಳಿ. -23 ಎಲ್ಲಿದೆ, ಸೊ 23 46 69 ನೆಕ್ಸ್ಟ್ 69 -46 23 ನೆಕ್ಸ್ಟ್ 92 46 23. ಓಕೆ, ಇಷ್ಟ ಆಯಿತಾ. ಇದಾದಮೇಲೆ -40 ಬರ್ಕೊಳ್ಳಿ. -40 ಅಂದರೆ ಏನಿದೆ, 40 0 0 0 40 0 0 0 40. ಓಕೆ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡಬೇಕು. ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್, ಎಲ್ಲ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದಾಗ ಏನು ಬರುತ್ತೆ ನೋಡಿ. ಸೊ ನಮಗೆ ಫಸ್ಟ್ ರೋ ಫಸ್ಟ್ ಕಾಲಮ್, ಇಲ್ಲಿ ಫಸ್ಟ್ ರೋದಲ್ಲಿ ಏನಿದೆ, ಫಸ್ಟ್ ರೋ ಫಸ್ಟ್ ಕಾಲಮ್ 63 ಇದೆ. ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಪ್ಲಸ್ ಇಂಟು ಮೈನಸ್, ದಿಸ್ ಇಸ್ -23, ಸೊ ದಿಸ್ ಪ್ಲಸ್ ಇಂಟು ಮೈನಸ್ -40 ಈ ಥರ ಬರುತ್ತೆ. ಸೊ ಅದೇ ಥರ ಇಲ್ಲಿ ಸೊ ಏನಿದೆ 46 ಇದೆ. ಸೊ ಇಲ್ಲಿ 46 ಇದು -46 ಆಗುತ್ತೆ. ಅಲ್ಲಿ ಲಾಸ್ಟಿಗೆ -0 ಇದೆ. ಅದೇ ಥರ ಇಲ್ಲೇನಿದೆ 69 ಇದೆ. ಇಲ್ಲಿ -69 ಆಗುತ್ತೆ. ಓಕೆ, ಇಲ್ಲೇನಾಗುತ್ತೆ -0 ಆಗುತ್ತೆ. ಅದೇ ಥರ ಇಲ್ಲೇನಿದೆ, ಇಲ್ಲಿ +69 ಇಸ್ ಮೈನಸಿಂದ ಮಾಡಿಬಿಡ್ತು -69. ಸೊ ಅದೇನಾಗುತ್ತೆ, ಅಲ್ಲಿ ಲಾಸ್ಟಿಗೆ -0 ಇದೆ. ಸೊ ಅದೇ ಥರ ಇಲ್ಲೇನಿದೆ, ಇಯರ್ ಯು ಹ್ಯಾವ್ -6. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇಂಟು ಮೈನಸ್ ಆಗುತ್ತೆ. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನಾಗುತ್ತೆ, +46 ಆಗುತ್ತೆ. ಅಲ್ಲಿ -40 ಆಗುತ್ತೆ. ಓಕೆ, ಕೇರ್ಫುಲ್ಲಾಗಿ ಮಾಡಬೇಕು. ಈ ಥರ ನೋಡಿ, ನೀವು ಬರೋ -46 ಬರೆದ್ರೆ ಲಾಸ್ಟಿಗೆ ಆನ್ಸರ್ ಬರೋಲ್ಲ. ಸೊ ಅದಕ್ಕೋಸ್ಕರ ಇದಾಯಿತಾ. ಸೊ ಇಲ್ಲಿ ಸೆಕೆಂಡ್ ರೋ ಥರ್ಡ್ ಕಾಲಮ್ ಮತ್ತೆ ಆ್ಯಡ್ ಮಾಡೋದು. ಸೊ 23 ಇಲ್ಲಿ +23 -23 ಓಕೆ, ಲಾಸ್ಟಿಗೆ -0 ಇಷ್ಟ ಆಯಿತಾ. ನೆಕ್ಸ್ಟ್ ಅದೇ ಥರ 92 ಇಲ್ಲಿ 92 +92 ಇಲ್ಲಿ -92 ಅಲ್ಲಿ ಲಾಸ್ಟಿಗೆ -0. ಅದೇ ಥರ ಇಲ್ಲೇನಿದೆ +46 ಇಲ್ಲಿ -46 ಓಕೆ, ಇಲ್ಲಿ ಲಾಸ್ಟಿಗೆ -0. ಇಲ್ಲೇನಿದೆ 63 ಓಕೆ, 63 -23 -40 ಓಕೆ, ಇವೆಲ್ಲ ಆ್ಯಡ್ ಮಾಡಿ ಬೇಕಾದ್ರೆ ನೋಡೋಣ. ಸೊ ಏನು ಬರುತ್ತೆ ಇದರ ರಿಸಲ್ಟಂಟು,
ಇದರಲ್ಲಿ ರಿಸಲ್ಟೆಂಟ್ ಏನು ಬರುತ್ತೆ ಅಂದರೆ ಸೊ 63 -23 -40 ಮಾಡಿದ್ರೆ ಏನಾಗುತ್ತೆ ನಮಗೆ -63 ಬರುತ್ತೆ. -63 + 63 0 ಆಗುತ್ತೆ. ಅದರ +46 -46 ಏನಾಗುತ್ತೆ 0 ಆಗುತ್ತೆ. ಅದೇ +69 -69 0 ಆಗುತ್ತೆ. ಅದೇ ಥರ ಇಲ್ಲಿ +69 -69 0 ಆಗುತ್ತೆ. ಇಲ್ಲಿ -6 -40 ಏನಾಗುತ್ತೆ -46 ಆಗುತ್ತೆ. -46 + 46 0. ಅಗೇನ್ +23 -23 0 ಆಗುತ್ತೆ. ಸೊ ನೆಕ್ಸ್ಟ್ ಅದೇ ಥರ +92 -92 ಏನಾಗುತ್ತೆ 0 ಆಗುತ್ತೆ. +46 -46 0 ಆಗುತ್ತೆ. ಸೊ -23 + -40 ಮಾಡಿದ್ರೆ ಏನಾಗುತ್ತೆ -63 ಆಗುತ್ತೆ. -63 + 63 0 ಆಗುತ್ತೆ. ಓಕೆ, ದಿಸ್ ಏನು ಬಂತು 0 ಮ್ಯಾಟ್ರಿಕ್ಸ್ ಬಂತ. ಲಾಸ್ಟಿಗೆ ಏನು ಬರೀಬೇಕಂದ್ರೆ ಲಾಸ್ಟಿಗೆ ಒಂದು ಲೈನು. ಸೊ ದೆನ್ ದೇರ್ ಫಾರ್ ಇಲ್ಲಿ ಬರೀರಿ, ನಾನು ಇಲ್ಲೇ ಬರ್ಕೊಳ್ತೀನಿ ನೋಡಿ, ಸುಮ್ಮನೆ ಇಲ್ಲಿ ಸೈಡಿಗೆ ಬರಿತೀನಿ. ಹೆನ್ಸ್ a³ - 23a - 40i = 0 ಈಸ್ ಪ್ರೂವ್ಡ್ ಅಂತ ಬರೀರಿ. ಓಕೆ, ನಾವು ಪ್ರೂವ್ ಮಾಡಿದ್ದು ಬರೀರಿ. ಲಾಸ್ಟ್ ಕ್ವಶನಲ್ಲಿ ಬರ್ದಿಲ್ಲ, ಅದಕ್ಕೂ ಬರೀರಿ. ಈ ಥರ ಒಂದು ಲಾಸ್ಟ್ ಸೆಂಟೆನ್ಸ್ ಬರೀರಿ. ಸೊ ಬರೆದ್ರೆ ನಿಮಗೆ 5 ಮಾರ್ಕ್ಸು ಫುಲ್ ಔಟ್ ಆಫ್ ಔಟ್ ಬರ್ತವೆ. ನೋಡಿ ಈಸಿ ಇದೆ, ನಿಮ್ಗೆ ಏನಿಲ್ಲ. ಓಕೆ, ಸೊ ನಿಮ್ಗೆ ಈಸಿ ಇದೆ, ಈಸಿ ಕ್ವಶನ್ ಮಾಡ್ಬೋದು. ಏನು ಹೇಳಿ, ಸೊ ನೀಟಾಗಿ ಪೇಷನ್ಸ್ ಇರಬೇಕು. ಒಂದೊಂದೇ ಕ್ವಶನ್ ಎಲ್ಲೂ ಮಿಸ್ ಮಾಡಿದಾಗ ನೀಟಾಗಿ ಬರ್ಕೊಂಡು ಹೋಗಿ. ಒಂದೆಲ್ಲದ್ರ ಎಲಿಮೆಂಟ್ ಮಿಸ್ ಮಾಡಿಬಿಡ್ತೆ, ರಾಂಗ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಬರ್ಕೊಳ್ಳಿ. ಫಸ್ಟು ಬರ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕ್ವಶನ್ ನಂಬರ್ 4 ನೋಡಿ. ನಮ್ಗೆ ಹೆಂಗಿದೆ ಅಂದರೆ ಸೊ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ವೆರಿಫೈ ದಟ್ a × b ಹೋಲ್ ಡ್ಯಾಶ್ = b ಡ್ಯಾಶ್ × a ಡ್ಯಾಶ್. ಸೊ ಡ್ಯಾಶ್ ಇಸ್ ನಥಿಂಗ್ ಬಟ್ ವಾಟ್ ಅಂದರೆ ಸೊ ಇಲ್ಲಿ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಅರ್ಥ. ಸೊ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಸೊ ನಾವು ರೋ ಇದ್ದಿದ್ದು ಏನು ಮಾಡ್ಬೋದು, ಕಾಲಮಾಗಿ ಬರ್ಕೋಬೋದು. ಕಾಲಮ್ ಇದ್ದಿದ್ದು ಏನು ಮಾಡ್ಬೋದು, ರೋ ಆಗಿ ಬರ್ಕೋಬೋದು. ಸಪೋಸ್ ಇಲ್ಲಿ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಎ ಮ್ಯಾಟ್ರಿಕ್ಸ್ ಅಂತ ಈ ಥರ ಕೊಟ್ಟಪ್ಪ. ಸೊ ಎ ಮ್ಯಾಟ್ರಿಕ್ಸ್ ಈ ಥರ ಕೊಟ್ಟಾದಾಗ ಇದ್ರ ಟ್ರಾನ್ಸ್ಪೋಸ್ ಅಥವಾ ಎ ಡ್ಯಾಶ್ ಕಂಡುಹಿಡಬೇಕಂದ್ರೆ ಸೊ ಇಲ್ಲಿ ರೋ ಐತೆ, ರೋ ಇದ್ದು ನಾವೇನು ಮಾಡೋದು ಕಾಲಮ್ ಬರ್ಕೊಳ್ಳಿ. ಇಲ್ಲಿ ನೋಡಿ ರೋ ಇದ್ದಿದ್ದು ಏನಾಗುತ್ತೆ ಕಾಲ್ ಐತೆ. ಸೊ ಇಲ್ಲೇನಿದೆ, ಇಲ್ಲಿ ರೋ ಐತೆ, ಇಲ್ಲಿ ಕಾಲಮ್ ಬರ್ಕೊಳ್ಳಿ. ಇಲ್ಲಿ ರೋ ಐತೆ, ಇಲ್ಲಿ ಕಾಲಮ್ ಬರ್ಕೊಳ್ಳಿ. ಸೊ ಇಲ್ಲಿ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ಏನು 3x2. ಸೊ ಅದೇ ನಾವು ಅದು ಟ್ರಾನ್ಸ್ಪೋಸ್ ಮಾಡಿದ್ರೆ ಅಂದರೆ 2x3 ಉಲ್ಟಾಗುತ್ತೆ. ರೋ ಇದ್ದಿದ್ದು ಕಾಲಮ್ ಇದ್ದಿದ್ದು ರೋ ಆಗಿ ಬರ್ಕೊಂಡ್ರೆ ಸೊ ದಟ್ ಈಸ್ ವಾಟ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ಸಪೋಸ್ 1 - 2 1 ಅಂತ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ಇದು ಟ್ರಾನ್ಸ್ಪೋಸ್ ಹೆಂಗೆ ಮಾಡಬೇಕು, ಇದು ರೋ. ಸೊ ಇದು ಕಾಲಮಾಗಿ ಬರ್ಕೊಳ್ಳೋದು 1 2 ಅಥವಾ ಇದು ಮೈನಸ್ ಅಲ್ಲ +2ನೇ ಇದು. ಓಕೆ, ಇದು +2ನೇ. ಸೊ 2 ಇದು 1 ಬರ್ಕೊಳ್ಳಿ. ಓಕೆ, ಸೊ ಈ ಥರ ರೋ ಇದ್ದಿದ್ದು ಕಾಲಮ್ ಇಲ್ಲಿ ನೋಡಿ 3x ಆಗುತ್ತೆ. ಅದೇ ಥರ ಇಲ್ಲಿ ಏನಾಗುತ್ತೆ 1x3 ಆಗುತ್ತೆ. ಸೊ ಇದೇ ಥರ ನಾವು ರೋ ಇದ್ದಿದ್ದು ಕಾಲಮ್ ಇದ್ದಿದ್ದು ರೋ ಮಾಡಿಕೊಂಡ್ರೆ ನಾವೇನು ಮಾಡ್ತಿದ್ದೆ, ಸೊ ದಟ್ ಈಸ್ ವಾಟ್ ಈಕ್ವಲ್ಟ್ ಆಸ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್. ಓಕೆ, ಇಷ್ಟಿದೆ. ಓಕೆ, ನಾವು ಇದಾಯ್ತಾ. ಸೊ ಇದು ನೋಡಿ, ಸೊ ಇದೇನು ಕೊಟ್ಟಿದ್ರೆ ಇದ್ರದ್ದೇ ನಾವೇನು ಮಾಡಿದ್ವಿ. ಸೊ a × ದಿಸ್ ಈಸ್ ದ ಪ್ರಾಪರ್ಟಿ ಆಫ್ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಪ್ರಾಪರ್ಟಿ ಇದು. a × b ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು b ಡ್ಯಾಶ್ × a ಡ್ಯಾಶ್ ಅಂತ ಅರ್ಥ. ಸೊ ನಾವು ಫಸ್ಟ್ ಏನು ಮಾಡೋಣ, ಇದ್ರದ್ದು ಟ್ರಾನ್ಸ್ಪೋಸ್ ಮತ್ತು ಅದರದ್ದು ಟ್ರಾನ್ಸ್ಪೋಸ್ ಕೊಡೋಣ. ಸೊ ವಿಚ್ ಮೀನ್ಸ್ a ಡ್ಯಾಶ್ ಏನಾಗುತ್ತೆ, ಸೊ a ಡ್ಯಾಶ್ ಇದೇನಾಗುತ್ತೆ, ಸೊ ದಿಸ್ ಈಸ್ 3x1. ಸೊ ನಮ್ಗೆ ಬರೋ ಮ್ಯಾಟ್ರಿಕ್ಸ್ ಏನು, ಇದು ರೋ ಇದ್ದಿದ್ದು ಕಾಲಮ್ ಆಗುತ್ತಾ. ಸೊ ಅಥವಾ ಕಾಲಮ್ಸ್ ಇದು ರೋ ಆಗ್ತವೆ. ಸೊ ಇದು ರೋ, ಇದು ರೋ ಕಾಲಮ್ ಬರ್ಕೊಂಡು 1 - 4 3. ಸೊ ಇದು a ಡ್ಯಾಶ್ ಆಯ್ತು. ಅದೇ ಥರ b ಡ್ಯಾಶ್ ಕಂಡು ಹಿಡ್ಕೊಳ್ಳೋಣ. ಸೊ b ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ. ಸೊ -1 2 1. ಓಕೆ, ಸೊ ದಿಸ್ ಈಸ್ ವಾಟ್ b ಡ್ಯಾಶ್. ನಮಗೇನು ಕಂಡುಹಿಡಬೇಕು, a × b ಹೋಲ್ ಡ್ಯಾಶ್ ವಿಚ್ ಈಸ್ ಈಕ್ವಲ್ ಟು b ಡ್ಯಾಶ್ × a ಡ್ಯಾಶ್. ಅಂದರೆ a × b ಕಂಡುಹಿಡೋಣ. a × b ಕಂಡು ಅದನ್ನು ಟ್ರಾನ್ಸ್ಪೋಸ್ ಮಾಡೋಣ. ಸೊ ದಟ್ ವಿ ಕಾಲ್ ಇಟ್ ಆಸ್ a × b ಹೋಲ್ ಡ್ಯಾಶ್. ಫಸ್ಟ್ a × b ಮಾಡ್ಕೊಳ್ಳಿ. a ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ, b ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಸೊ a ಮ್ಯಾಟ್ರಿಕ್ಸ್ ಏನಿದೆ 1 - 4 3. ಓಕೆ, ಬಿ ಮ್ಯಾಟ್ರಿಕ್ಸ್ ಏನಿದೆ, ಬಿ ಮ್ಯಾಟ್ರಿಕ್ಸ್ -1 2 1. ಓಕೆ, ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ಎಸ್ ಚೆಕ್. ಇದೇನಾಗುತ್ತೆ, ಸೊ ದಿಸ್ ಈಸ್ 3x1. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಈಸ್ ದಿಸ್ ಈಸ್ 1x3. ಅಂದರೆ ಫಸ್ಟ್ 1 ರೋ ಇದೆ, 3 ಕಾಲಮ್ಸ್ ಇದೆ. ಅಂದರೆ ಇಲ್ಲಿ ಕಾಲಮ್ ಇಲ್ಲಿ ರೋ ಈಕ್ವಲ್ ಇದನ್ನು ಅಂದರೆ ನಮ್ಗೆ ಬರೋ ಮ್ಯಾಟ್ರಿಕ್ಸ್ ಏನು, ಸೊ ಬರೋ ಮ್ಯಾಟ್ರಿಕ್ಸ್ ಏನು ಬರುತ್ತೆ ನಮಗೆ. ಸೊ ದಿಸ್ ಈಸ್ ವಾಟ್ ಇಲ್ಲಿ ಗೆಟ್ ಇಟ್ 3x3 ಅಂದರೆ 3x3 ಮ್ಯಾಟ್ರಿಕ್ಸ್ ಬರುತ್ತೆ ನಮಗೆ. ಸೊ ನಮ್ಗೆ ಇಲ್ಲಿ ಗೆಟ್ ಆಸ್ 3x3 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ 1 × -1 ಅಂದರೆ -1 ಬರುತ್ತೆ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಜೊತೆ 1 × 2 ಮಾಡಿದಾಗ ಏನಾಗುತ್ತೆ 2 ಮಾಡಿದ್ರೆ. ಫಸ್ಟ್ ರೋ ಥರ್ಡ್ ಕಾಲಮ್ ಜೊತೆ 1 × 1 ಮಾಡಿದೆ 1 ಬರುತ್ತೆ. ಅದೇ ಥರ ಇಲ್ಲೇನಿದೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ -1 × -4 × -1 ಇಸ್ +4. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿದಾಗ ಏನಾಗುತ್ತೆ, ಸೊ ದಟ್ ಈಸ್ -8. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿದಾಗ ಏನಾಗುತ್ತೆ -4. ಸೊ ಅದೇ ಥರ ನೋಡಿ ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ ಏನಾಗುತ್ತೆ -3. ಥರ್ಡ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ ಏನಾಗುತ್ತೆ +6. ಥರ್ಡ್ ರೋ ಥರ್ಡ್ ಕಾಲಮ್ ಮಾಡಿದ್ರೆ 3 ಆಗುತ್ತೆ. ಸೊ ದಿಸ್ ಈಸ್ ವಾಟ್ a × b ಹೋಲ್ ಡ್ಯಾಶ್. ಓಕೆ, ಸೊ ಸಾರಿ a × b ಆಯಿತಾ. ಸೊ ದಿಸ್ ಈಸ್ a × b. ಸೊ ನಾವೇನು ಕಂಡುಹಿಡಬೇಕು ಇದ್ರದ್ದು a × b ಹೋಲ್ ಡ್ಯಾಶ್ ಕಂಡುಹಿಡಬೇಕಾ. ಸೊ ದಿಸ್ a × b ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಇಲ್ಲೇ ಕಂಡುಹಿಡೋಣ. ಸೊ a × b
ಹೋಲ್ ಡ್ಯಾಶ್ ಅಂದರೆ ಬಂದಿರೋದನ್ನು ಟ್ರಾನ್ಸ್ಪೋಸ್ ಮಾಡಿಬಿಡಿ. ಸೊ ಏನು ಬಂದಿರುತ್ತೆ ಅದನ್ನು ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ಒಟ್ಟು ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ರೋ ಇದ್ದಿದ್ದು ಕಾಲಮ್ ಬರ್ಕೊಳ್ಳಿ, ಕಾಲಮ್ ಇದ್ದಿದ್ದು ಇದು ರೋ ಫಸ್ಟ್ ರೋ ಅದು ಕಾಲಮಾಗಿ ಬರ್ಕೊಳ್ಳಿ -1 2 1. ಅದೇ ಥರ ಇದು ರೋ ಅದು ಕಾಲಮಾಗಿ ಬರ್ಕೊಳ್ಳಿ 4 -8 -4. ಅದೇ ಥರ ಇಲ್ಲಿ ರೋ ಇದ್ದಿದ್ದು ಕಾಲಮಾಗಿ ಬರ್ಕೊಳ್ಳಿ. ಸೊ -3 6 ಇದು 3. ದಿಸ್ ಯು ಕನ್ಸಿಡರ್ ದಟ್ ಈಸ್ ಇಕ್ವೇಷನ್ 1 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಇದು ಇಕ್ವೇಷನ್ 1. ನಾವು ಇಕ್ವೇಷನ್ 1 ಆದಮೇಲೆ ಇದಾಯಿತು. ಇದು ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಕಂಡು ಹಿಡಿದೀವಿ. ಈಗ ರೈಟ್ ಹ್ಯಾಂಡ್ ಸೈಡ್ ಕಂಡುಹಿಡಬೇಕಾ ಅಂದರೆ B' ಇಂಟು A' ಕಂಡು ಹಿಡಬೇಕು. ಸೊ ನಾವೇನು ಮಾಡೋಣ, ಸೊ B' ಇಂಟು A' ಕಂಡು ಹಿಡೋಣ. ಸೊ B' ಇಸ್ ನಥಿಂಗ್ ಬಟ್ ಫಸ್ಟ್ ಏನು ಮಾಡಿ B' ಏನಿದೆ ಬರ್ಕೊಳ್ಳಿ. ಸೊ B' ಇಂಟು A', B' ಏನು ಬಂದಿದೆ ನಮಗೆ. ಸೊ B' ಈಸ್ -1 2 1 -1 2 1. ಓಕೆ, ಇದು B'. A' ಏನಿದೆ ನೋಡಿ. ಸೊ A' ಈಸ್ 1 -4 3 1 -4 3 ಬರ್ಕೊಳ್ಳಿ. ದಟ್ ಈಸ್ 1 -4 3. ಓಕೆ, ಸೊ ಇದನ್ನು ವಾಟ್ ಈಸ್ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ ನೋಡಿ. ಇಲ್ಲಿ 3x1, ಇದನ್ನು 3x1. ಸೊ ದಿಸ್ ಈಸ್ 3 x 1, ಇಲ್ಲೇನು 1 x 3. ಸೊ ಇಲ್ಲೇನೇನಿದೆ ಕಾಲಮು ರೋ ಸೇಮ್ ಇದೆ. ನಮ್ಗೆ ಬರೋ ಮ್ಯಾಟ್ರಿಕ್ಸ್ ಏನು 3 x 3 ಬರುತ್ತೆ. ಸೊ ಅದನ್ನು ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ನೋಡಿ. ಸೊ -1 ಇಂಟು 1 is -1 -1 ಇಂಟು -4 ಏನಾಗುತ್ತೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಸೊ ದಟ್ ಈಸ್ ವಿಲ್ ಕಮ್ +4. ಅದೇ ಥರ ನೋಡಿ ಫಸ್ಟ್ ರೋ ಥರ್ಡ್ ಕಾಲಮ್ -1 ಇಂಟು 3 ಏನಾಗುತ್ತೆ. ಸೊ ದಟ್ ಈಸ್ -3. ಅದೇ ಥರ ನಮಗೆ ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 ಇಂಟು 1 is 2, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 ಇಂಟು -4 is -8, 2 ಇಂಟು 3 is 6. ಅದೇ ಥರ ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ 1 ಇಂಟು 1 is 1, ಥರ್ಡ್ ರೋ ಸೆಕೆಂಡ್ ಕಾಲಮ್ 1 ಇಂಟು -4 is -4, 1 ಇಂಟು 3 is 3. ಸೊ ದಿಸ್ ಈಸ್ ವಾಟ್ B' ಇಂಟು A' ಮತ್ತು ಯಾಕಂದ್ರೆ ನೋಡಿ ಏನಿದೆ. ಸೊ ಇದು ಇಕ್ವೇಷನ್ 2 ಅಂತ ಕನ್ಸಿಡರ್ ಮಾಡ್ಕೊಂಡು ಇದನ್ನು ಅದನ್ನು ಈಕ್ವಲ್ ಬಂದಿರಬೇಕು A ಇಂಟು B ಹೋಲ್ ಡ್ಯಾಶು ಮತ್ತು ಇದು ಈಕ್ವಲ್ ಬಂದಾಗ ದೆನ್ ಯು ಕ್ಯಾನ್ ಸೇ ದಟ್ ಸೊ ಗಿವನ್ ಇಕ್ವೇಷನ್ ಈಸ್ ಪ್ರೂವ್ಡ್ ಅಂತೇಳಿ. ಸೊ ಇಲ್ಲಿ ನೋಡಿ ಇಲ್ಲೇನಿದೆ -1 4 -3 -1 4 -3 ಆಯಿತಾ. 2 -8 6 2 -8 6 ಆಯಿತಾ. 1 -4 3 ಓಕೆ 1 -4 3. ಓಕೆ, ಇಷ್ಟೈತಾನೆ. ಸೊ ಇಲ್ಲಿ ನೋಡಿದೆ. ಸೊ ನಮಗೆ ಫ್ರಮ್ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2. ಸೊ A ಇಂಟು B ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು B' ಟು A' ಈಸ್ ಪ್ರೂವ್ಡ್ ಅಂತ ಬರಿಬೋದು. ಓಕೆ, ಸೊ ಇಷ್ಟು ಬರೆದ್ರೆ ನಿಮ್ಗೆ 5 ಮಾರ್ಕ್ಸ್ ನೋಡಿ. ಈಸಿ ಇರ್ತಾವೆ ಕ್ವಶನ್ಸು, ಬಟ್ ಈ ಕ್ವಶನ್ಸ್ ಸ್ವಲ್ಪ ಸಿಂಪಲ್ ಇದೆ, ಬಟ್ ಲೆಂತಿಯರ್ ಇರ್ತವೆ ನಾರ್ಮಲಾಗಿ. ಸೊ ನಿಮ್ಗೆ ನಾರ್ಮಲಾಗಿ ಬಟ್ ನೀವು ಪೇಷನ್ಸಿಂದ ನೀಟಾಗಿ ಒಂದೊಂದೇ ಎಲ್ಲ ಬರ್ಕೊಂಡ್ರೆ ನಮ್ಗೆ ಈಸಿಯಾಗಿ ಸೊಲ್ಯೂಷನ್ಸ್ ಬರ್ತವೆ. ಓಕೆ, ಸೊ ಇದಾಯ್ತಾ. ಸೊ ಇದನ್ನು ಕಾಪಿ ಮಾಡ್ಕೊಳ್ಬೇಕಾದ್ರೆ ನೋಡಿಕೊಂಡು. ಓಕೆ, ಸೊ ದಿಸ್ ಈಸ್ ಲಾಸ್ಟ್ ಕ್ವಶನ್ ಆಫ್ ದಿ 5 ಮಾರ್ಕ್ಸ್ ಕ್ವಶನ್ತು. ನಾರ್ಮಲಾಗಿ ನಿಮಗೆ ಅದು ಫಸ್ಟ್ ಕ್ವಶನ್ ಮಾಡ್ಸಿನಲ್ಲ ಅದೇ ಕೇಳಿದೆ. ಈ ನಾರ್ಮಲಾಗಿ ಬಂದಾಗ ಟಫ್ ಲೆವೆಲ್ ಅಂತ ಕೇಳಿದಾಗ ಮ್ಯಾಕ್ಸಿಮಮ್ ಈ ಕ್ವಶನ್ ಕೇಳ್ಬೋದು. ಇದು ಬಿಟ್ಟು ಮತ್ತು ಇದಕ್ಕಿಂತ ಟಫ್ ಮತ್ತು ಬೇರೆ ಕೇಳಿದ್ರೆ ಇದನ್ನು ಟಫ್ ಏನಂತಲ್ಲ, ಇದು ಈಸಿ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಲೆಂತಿ ಇದೆ. ಸೊ ನಮಗೆ ಲೆಂತಿ ಕ್ವಶನ್ಸು ಸಾಲ್ವ್ ಮಾಡಬೇಕು. ನಿಮಗೆ ಪೇಷನ್ಸ್ ಇರಬೇಕು. ಫಸ್ಟ್ ಆಫ್ ಆಲ್ ಪೇಷನ್ಸ್ ಇದ್ದಾಗ ನಾವು ಮ್ಯಾಥ್ಸ್ ಯಾವ್ದಾದ್ರು ಕ್ವಶನ್ ಸಾಲ್ವ್ ಮಾಡ್ಬೋದು, ಬಟ್ ಯು ಶುಡ್ ಹ್ಯಾವ್ ಪೇಷನ್ಸ್ ಇರಬೇಕು. ಸೊ ಪೇಷನ್ಸ್ ಇದ್ದಾಗ ಫಸ್ಟ್ ಏನು ನೋಡಿ, ಏನು ಕೊಟ್ಟಿದ್ರೆ A ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ, B ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ, C ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು, AB ಆಫ್ C ಕಂಡುಹಿಡಬೇಕು. ಸೊ ಆ್ಯಂಡ್ A ಆಫ್ BC ಕಂಡುಹಿಡಬೇಕು. ಸೊ ಈ ಕಂಡುಹಿಡಿದ ಮೇಲೆ ಇವಾಡು ಈಕ್ವಲ್ ಇರುತ್ತೆ ಅಂತೇಳಿ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ ಏನು ಮಾಡೋಣ, 3 ಮ್ಯಾಟ್ರಿಕ್ಸ್ ಬರ್ಕೊಂಬಿಡೋಣ ಕೊಟ್ಟಿರೋ ಹೆಂಗಿದ್ದಂತ. ನಾವೇನು ಕಂಡುಹಿಡಬೇಕು, ಸೊ AB ಆಫ್ C ಕಂಡುಹಿಡಬೇಕು, A ಆಫ್ BC ಕಂಡುಹಿಡಬೇಕು. ಸೊ ಇದನ್ನು ಪ್ರೂವ್ ಮಾಡ್ಬೇಕಂತೇಳಿ ಫಸ್ಟ್ ಏನು ಮಾಡೋಣ. ಸೊ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಟ್ ಆಸ್, ನಾವು ಫಸ್ಟ್ ನಮ್ಗೇನು ಮಾಡೋಣ, AB ಆಫ್ C ಕಂಡುಹಿಡೋಣ. ಓಕೆ, ಸೊ AB ಆಫ್ C ಕಂಡುಹಿಡೋಣ. AB ಆಫ್ C ಕಂಡುಹಿಡೋಕಂಡ್ರೆ ಫಸ್ಟ್ ಏನು ಮಾಡಬೇಕು, ಫಸ್ಟ್ AB ಕಂಡುಹಿಡಬೇಕು. ಓಕೆ, ಸೊ AB ವಿ ಶುಡ್ ಫೈಂಡ್. ಸೊ AB ಬರ್ಕೊಳ್ಳಿ, A ಮ್ಯಾಟ್ರಿಕ್ಸ್ ಏನಿದೆ ಬರ್ಕೊಳ್ಳಿ ಫಸ್ಟು. ಸೊ 1 1 -1, ನೆಕ್ಸ್ಟ್ B ಮ್ಯಾಟ್ರಿಕ್ಸ್ 1 1 -1 2 0 3. ಸೊ 3 -1 2. ನೆಕ್ಸ್ಟ್ B ಮ್ಯಾಟ್ರಿಕ್ಸ್ ಏನಿದೆ, ಸೊ 1 3 0 2 -1 4. Okay, so this is what B matrix. Okay, what is order of this matrix? Order of this matrix is 3 × 3. What is order of this matrix? 3 × 2. Nam resultant matrix ಏನು ಬರುತ್ತೆ ಹೇಳಿ. ಸೊ ನಮ್ಮ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಇಸ್ 3 × 2. ವೈ ಬಿಕಾಸ್ ಇವಾರ್ಡ್ ಸೇಮ್ ಇದ್ದಾಗ ನಮ್ಮ ಇವಾರ್ಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಮ್ಮ ರಿವರ್ಸ್ ಮ್ಯಾಟ್ರಿಕ್ಸ್ ಬರೋದು. ಅಂದರೆ ದಿಸ್ ವಿಲ್ ಗೆಟ್ ಆಸ್ 3 × 2 ಮ್ಯಾಟ್ರಿಕ್ಸ್. ಅಂದರೆ ಮೀನಿಂಗ್ ಏನು ಅಂದರೆ 3 rows ಇರ್ತವೆ, 3 rows ಇರ್ತವೆ, 2 ಕಾಲಮ್ಸ್ ಇರ್ತಾವೆ ಅಂತ ಅರ್ಥ. 3 rows 2 ಕಾಲಮ್ಸ್ ಅಂದರೆ 3 × 2. ಅಂದರೆ ಇಲ್ಲಿ ಎಲಿಮೆಂಟ್ ಇರುತ್ತೆ, ಇಲ್ಲಿ ಎಲಿಮೆಂಟ್, ಇದು ಎಲಿಮೆಂಟ್, ಇದು ಎಲಿಮೆಂಟ್, ಇದು ಎಲಿಮೆಂಟ್, ಅಂದರೆ 6 ಎಲಿಮೆಂಟ್ಸ್ ಇರ್ತವೆ ಟೋಟಲ್ ಆಗಿ. ಅದೇ ಥರ ಇಲ್ಲಿ ಮಲ್ಟಿಪ್ಲೈ ಮಾಡಿ ನಾವು ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಫಸ್ಟ್ ರೋ ಕಟ್ಕೊಂಡು 1 × 1 is 1. ಓಕೆ, ನೆಕ್ಸ್ಟ್ 1 × 0 is 0, -1 × -1 is +1. ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿ 1 × 3 is 3, ನೆಕ್ಸ್ಟ್ 1 × 2 is 2, ನೆಕ್ಸ್ಟ್ -1 × 4 is -4.
ಇದಾಯ್ತಾ. ನೆಕ್ಸ್ಟು ಸೊ ಸೆಕೆಂಡ್ ರೋ ಫಸ್ಟ್ ಕಾಲಮ್ 2 ಇಂಟು 1 ಈಸ್ 2, 0 ಇಂಟು ಎನಿಥಿಂಗ್ ಈಸ್ 0, 3 ಇಂಟು -1 ಈಸ್ -3. ಸಿಮಿಲರ್ಲಿ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ 2 ಇಂಟು 3 is 6, ಓಕೆ, 0 ಇಂಟು ಎನಿಥಿಂಗ್ ಈಸ್ 0, 3 ಇಂಟು 4 ಮಾಡಿದ್ರೆ ಎಷ್ಟು ಬರುತ್ತೆ, 12 ಬರುತ್ತೆ. ಓಕೆ, ಸಿಮಿಲರ್ಲಿ ನೆಕ್ಸ್ಟ್ 3 ಇಂಟು ಥರ್ಡ್ ರೋ ಫಸ್ಟ್ ಕಾಲಮ್ 3 ಇಂಟು 1 ಮಾಡಿದಾಗ 3 ಬರುತ್ತೆ. ಸೊ ನೆಕ್ಸ್ಟು -1 ಇಂಟು ಎನಿಥಿಂಗ್ ಈಸ್ 0 ಒನ್ಲಿ, 2 ಇಂಟು -1 ಈಸ್ -1. ಸಿಮಿಲರ್ಲಿ 3 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ, 9 ಬರುತ್ತೆ. ಸೊ -1 ಇಂಟು 2 ಈಸ್ -2. ನೆಕ್ಸ್ಟ್ ಸಿಮಿಲರ್ಲಿ 2 ಇಂಟು 4 ಮಾಡಿದಾಗ +8 ಬರುತ್ತೆ. ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ 2 3 + 5 5 - 4 is 1. ಓಕೆ, ನೆಕ್ಸ್ಟ್ ಅದೇ ಥರ 3 - 1 is -1 ಹಿಯರ್. ಸೊ ದಿಸ್ ಈಸ್ 18 ಹಿಯರ್, 3 - 2 is 1. 9 + 8 ಮಾಡಿದಾಗ ಎಷ್ಟಾಗುತ್ತೆ, 17. 17 - 2 ಮಾಡಿದಾಗ 15 ಇಷ್ಟು ಅಂತ. ಸೊ ದಿಸ್ ಈಸ್ ವಾಟ್ A ಇಂಟು B. ಓಕೆ, A ಇಂಟು B ನಾವು ಎಷ್ಟು ಏನು ಕಂಡುಹಿಡಬೇಕು, AB ಆಫ್ C ಅಂದರೆ AB ಆಫ್ C ಫಸ್ಟ್ ಏನು ಮಾಡಿ, AB ಆಫ್ C ಅಂದರೆ ಫಸ್ಟ್ A ಮ್ಯಾಟ್ರಿಕ್ಸ್ AB ಮ್ಯಾಟ್ರಿಕ್ಸ್ ಬರ್ಕೊಂಡ್ರಿ. AB ಮ್ಯಾಟ್ರಿಕ್ಸ್ ಏನು ಬಂತು ನಮಗೆ, ಸೊ 2 1 -1 18 1 15. ಓಕೆ, ಇಷ್ಟು ಬಂದಿದ್ದನ. ಸೊ ದಿಸ್ ಈಸ್ ಇಷ್ಟು ಬಂದಿದೆ ನಮಗೆ. ಇಷ್ಟು ಬಂದಿದೆ ನೋಡಿ ನಮಗೆ. ಸೊ 115 ಇಷ್ಟು ಬಂದಿದ್ದಾನೆ. ನೆಕ್ಸ್ಟ್ ಸಿ ಮ್ಯಾಟ್ರಿಕ್ಸ್ ಏನಿದೆ ಬರ್ಕೊಳ್ಳಿ. ಸಿ ಮ್ಯಾಟ್ರಿಕ್ಸ್ ಏನು ಕೊಟ್ಟಿದ್ದಾರೆ, ಸೊ ದಟ್ ಈಸ್ 1 2 3 -4 ಇಷ್ಟಿದೆ. ನೆಕ್ಸ್ಟ್ 2 0 -2 1. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಇದು ಆರ್ಡರ್ ಏನಾಗುತ್ತೆ, ಸೊ ದಿಸ್ ಈಸ್ 3 × 2. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಿಸ್ ಈಸ್ 2 × 4. ನಮ್ಗೆ ಇದ್ರ ರಿಸಲ್ಟೆಂಟ್ ಏನು ಬರುತ್ತೆ, 3 × 4. ಸೊ ನಮ್ಮ 3 × 4 ಅಂದರೆ ಏನಿರುತ್ತೆ, 3 × 4 ಇಸ್ ನಥಿಂಗ್ ಬಟ್ ವಾಟ್, ಸೊ 3 × 4 ಇಸ್ ನಥಿಂಗ್ ಬಟ್ ನಮಗೆ ಎಷ್ಟಿರುತ್ತೆ ಎಲಿಮೆಂಟ್ಸ್ ಇರ್ತವೆ ಅಂದರೆ 3 rows ಇರ್ತಾವೆ. 3 rows ಅಂದರೆ 4 columns ಇರ್ತಾವೆ. 4 columns ಇರ್ತಾವೆ ಅಂದರೆ ನಮ್ಗೆ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಅದು, ಸೊ 3 rows 4 columns ಅಂದರೆ 3 rows 4 columns ಅಂದರೆ 12 ಎಲಿಮೆಂಟ್ಸ್ ಬರ್ತಾವೆ ಟೋಟಲಾಗಿ. ಅಂದರೆ ಒಂದೊಂದೇ ಮಲ್ಟಿಪ್ಲೈ ಮಾಡೋಣ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. ಸೊ ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿದ್ರೆ 2 × 1 is 2, ನೆಕ್ಸ್ಟ್ 1 × 2 is 2. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಏನಾಗುತ್ತೆ ನೋಡಿ. ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿದ್ರೆ 2 × 2 ಮಾಡಿದ್ರೆ ಎಷ್ಟಾಗುತ್ತೆ, 4 ಆಗುತ್ತೆ. 1 × 0 is 0 ಮಾಡಿದ್ರೆ 0 ಆಗುತ್ತೆ. ಸೊ ಕೇರ್ಫುಲ್ಲಾಗಿ ಮಾಡಿ, ಸ್ವಲ್ಪ ± ಡಿಫ್ರೆನ್ಸ್ ಅದು ಅಥವಾ ಒಂದು ನಂಬರ್ ಎಲ್ಲಾದರೂ ಡಿಫ್ರೆನ್ಸ್ ಅಂದರೆ ರಾಂಗ್ ಬರುತ್ತೆ ನಮಗೆ. ಓಕೆ, ಅದೇ ಥರ ಸೆಕೆಂಡ್ ರೋ ಥರ್ಡ್ ಕಾಲಮ್ ಮಾಡಿ 2 × 3 ಮಾಡಿದಾಗ 6 ಬರುತ್ತೆ. ಓಕೆ, 6 × -2 is -2 ಬರುತ್ತೆ. 1 × -2 is -2 ಬರುತ್ತೆ. ಅದೇ ಥರ 2 × -4 ಮಾಡಿದ್ರೆ ಏನಾಗುತ್ತೆ, -8 will get it as 1 × 1 ಮಾಡಿದಾಗ +1 ಬರುತ್ತೆ. ಓಕೆ, ಇಷ್ಟ ಆಯಿತಾ. ಇದಾದಮೇಲೆ ಸೊ ಥರ್ಡ್ ರೋ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ -1 × 1 is 1. ಓಕೆ, -1. ಓಕೆ, 18 × +2 is 32. 18 × 2 = 36. ಓಕೆ, ದಿಸ್ ಈಸ್ 36. ಇದೊಂದು ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ -1 × 2 is -2. ನೆಕ್ಸ್ಟು 18 × 0 is 0. ಓಕೆ, ಅದು ಅದಕ್ಕೋಸ್ಕರ ಬರೀತಿಲ್ಲ. ಸಿಮಿಲರ್ಲಿ -1 × 3 is ಏನಾಗುತ್ತೆ, -3 ಆಗುತ್ತೆ. ಹಿಯರ್ 18 × -2 is -36. ಸಿಮಿಲರ್ಲಿ -1 × -4 is +4 ಆಗುತ್ತೆ. ನೆಕ್ಸ್ಟು 18 × 1 is +18 ಆಗುತ್ತೆ. ಅದೇ ಥರ ಸಿಮಿಲರ್ಲಿ ಯು ಜಸ್ಟ್ ಇಯರ್ 1 × 1 ಮಾಡಿದಾಗ 1 ಬರುತ್ತೆ. ನೆಕ್ಸ್ಟು 15 × 2 ಮಾಡಿದಾಗ ಸೊ ದಟ್ ಈಸ್ 30. ಸಿಮಿಲರ್ಲಿ 1 × 2 ಮಾಡಿದಾಗ 2 ಬರುತ್ತೆ. 0 × ಎನಿಥಿಂಗ್ is 0. 1 × 3 ಮಾಡಿದಾಗ 3 ಬರುತ್ತೆ. ನೆಕ್ಸ್ಟು 15 × -2 ಮಾಡಿದಾಗ ಎಷ್ಟು, -30 ಬರುತ್ತೆ. ಓಕೆ, 15 × -2 ಮಾಡಿದಾಗ ಏನು ಬರುತ್ತೆ, ಸೊ -30 ಬರುತ್ತೆ. ಸಿಮಿಲರ್ಲಿ ಸೊ 1 × -4 ಮಾಡಿದಾಗ ಏನು ಬರುತ್ತೆ, -4 ಬರುತ್ತೆ. ನೆಕ್ಸ್ಟು 15 × 1 ಮಾಡಿದಾಗ +15 ಬರುತ್ತೆ. ಓಕೆ, ಇಷ್ಟ ಆಯಿತಾ ನಮ್ಗೆ. ಇದಾಯಿತು. ಸೊ AB ಆಫ್ C ಇದನ್ನು ಸ್ವಲ್ಪ ಆ್ಯಡ್ ಮಾಡಿ ಬರ್ಕೊಂಬಿಡಿ. 1 × -4 is -4, 15 × 1 ಓಕೆ, ಕರೆಕ್ಟ್ ಇದೆ. ನಾವು ಜಸ್ಟ್ C +2 + 2 ಮಾಡಿದಾಗ 4 ಬರುತ್ತೆ. ಹಿಯರ್ 4 ಆಲ್ರೆಡಿ. 6 - 2 ಮಾಡಿದಾಗ 4 ಬರುತ್ತೆ. ಹಿಯರ್ ದಿಸ್ ಈಸ್ -7. ನೆಕ್ಸ್ಟ್ ಏನು ಬರುತ್ತೆ, ಸೊ -1 36 is 35. ನೆಕ್ಸ್ಟು -2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟು ಸೊ ದಿಸ್ ವಿಲ್ ಬಿಕಮ್ -39 ಹಿಯರ್. ಸೊ ದಿಸ್ ವಿಲ್ ಬಿಕಮ್ 22. ನೆಕ್ಸ್ಟ್ ಇದೇನಾಗುತ್ತೆ, 30 + 1 is 31. ನೆಕ್ಸ್ಟು ದಿಸ್ ಇಸ್ 2, ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ದಿಸ್ ವಿಲ್ ಬಿಕಮ್ -27. ಓಕೆ, ಸೊ 3 - 30 is -27. 15 - 4 ಅಂದರೆ ಎಷ್ಟು ಬರುತ್ತೆ, 11 ಬರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ AB ಆಫ್ C.
ಸೊ ಎ ಬಿ ಆಫ್ ಸಿ ಕಂಡುಹಿಡಿದ್ವಾ. ನೆಕ್ಸ್ಟ್ ಏನು ಕಂಡುಹಿಡಬೇಕು, ಎ ಆಫ್ ಬಿ ಸಿ ಕಂಡುಹಿಡಬೇಕು. ಸೊ ಎ ಆಫ್ ಬಿ ಸಿ ಹೆಂಗೆ ಕಂಡುಹಿಡಿಯೋಣ. ಓಕೆ, ಸೊ ಒಂದು ಎಕ್ಸ್ಟ್ರಾ ವರ್ಡ್ಸನ್ನು ಎ ಆಫ್ ಬಿ ಸಿ. ಓಕೆ, ಎ ಆಫ್ ಬಿ ಸಿ ಕಂಡುಹಿಡೋಕೆ ಫಸ್ಟ್ ಏನು ಮಾಡೋಣ, ಬಿ ಸಿ ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ಬಿ ಸಿ ಕಂಡುಹಿಡ್ಕೊಳ್ಳೋಣ, ಆಮೇಲೆ ಎ ಜೊತೆ ಮಲ್ಟಿಪ್ಲೈ ಮಾಡೋಣ. ಬಿ ಮ್ಯಾಟ್ರಿಕ್ಸ್ ಏನಿದೆ ಬರ್ಕೊಳ್ಳಿ ಫಸ್ಟು. ಬಿ ಮ್ಯಾಟ್ರಿಕ್ಸ್ ಏನಿದೆ, ಬಿ ಮ್ಯಾಟ್ರಿಕ್ಸ್ ಇಲ್ಲಿ ನೋಡ್ಕೊಂಡು ಬರ್ಕೊಂಡ್ಬಿಡ್ತೀನಿ. what do you have? B matrix is okay 1 3 0 2 minus 1 4. So this is B matrix. Next C matrix ಏನಿದೆ, C matrix that is equal to 1 2 3 minus 4, next 2 0 minus 2 1. ಓಕೆ, ಇಷ್ಟಿದೆ ನೋಡಿ. ಇವಾಗ ಮಲ್ಟಿಪ್ಲೈ ಮಾಡೋಣ. ಸೊ ಇವಾಗ ಮಲ್ಟಿಪ್ಲೈ ಮಾಡಿ ನೋಡಿ ಏನು ಬರುತ್ತೆ. ಸೊ ದಿಸ್ ಈಸ್ ವಾಟ್ ಟೈಪ್ ಆಫ್ ಆರ್ಡರ್ ಇಸ್ ದಿಸ್. ಸೊ ದಿಸ್ ಈಸ್ 3 x 2. ಇದು ಏನಾಗುತ್ತೆ 2 x 4. ಸೊ ನಮಗೇನಾಗುತ್ತೆ ಇವೆರಡು ಸೇಮ್ ಇದೆ, ಇದು. ಸೊ ನಮ್ಗೆ ಬರೋ ಮ್ಯಾಟ್ರಿಕ್ಸ್ ಏನು, ದಟ್ ಈಸ್ 3 x 4 ಬರುತ್ತೆ. ಸೊ ನಮಗೆ ಇವ್ ರೈಟೆಡ್ 3 x 4 ಮ್ಯಾಟ್ರಿಕ್ಸ್ ಅಂದರೆ ಎಷ್ಟು ರೋ ಇರ್ತವೆ, ಎಷ್ಟು ಕಾಲಮ್ಸ್ ಇರ್ತವೆ, 3 rows 4 ಕಾಲಮ್ಸ್ ಇರ್ತವೆ. ಒಂದು ಮಲ್ಟಿಪ್ಲೈ ಮಾಡ್ಕೊಂಡು ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ 1 × 1 ಮಾಡಿದಾಗ 1 ಬರುತ್ತೆ, 3 × 2 ಮಾಡಿದಾಗ 6. ಓಕೆ, ನೆಕ್ಸ್ಟ್ ಅದೇ ಥರ ನೋಡಿ. ನೆಕ್ಸ್ಟು ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ 1 × 2 ಮಾಡಿದಾಗ 2 ಬರುತ್ತೆ. 0 × ಎನಿಥಿಂಗ್ ಈಸ್ 0 ಅಲ್ಲಿ. ಅದೇ ಥರ 1 × 3 ಮಾಡಿದಾಗ ದಟ್ ಈಸ್ 3. ಓಕೆ, 2 × -2 ಮಾಡಿದಾಗ -6 ಬರುತ್ತೆ. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ 1 × -4 ಮಾಡಿದಾಗ ಸೊ ದಟ್ ಈಸ್ -4. ನೆಕ್ಸ್ಟ್ 3 × 1 ಮಾಡಿದಾಗ ದಟ್ ಈಸ್ +3. ಓಕೆ, ಸೊ ದಟ್ ಈಸ್ ಯು ವಿಲ್ ಗೆಟ್ ಎ 3 x 4 ಮ್ಯಾಟ್ರಿಕ್ಸ್. ಅದೇ ಥರ 0 × ಎನಿಥಿಂಗ್ ಈಸ್ 0, 2 × 2 ಮಾಡಿದಾಗ ಏನಾಗುತ್ತೆ ದಟ್ ಈಸ್ 4 ಬರುತ್ತೆ. ನೆಕ್ಸ್ಟ್ 0 × ಎನಿಥಿಂಗ್ ಈಸ್ 0, 2 × 0 ಈಸ್ 0. ನೆಕ್ಸ್ಟ್ ಅದೇ ಥರ 0 × ಎನಿಥಿಂಗ್ ಈಸ್ 0, 2 × -2 ಈಸ್ -4. ಸೊ 0 × ಎನಿಥಿಂಗ್ ಈಸ್ 0, 2 × 1 ಈಸ್ 2 ಬರುತ್ತೆ ಇಲ್ಲಿ. ಓಕೆ, ಸಿಮಿಲರ್ಲಿ -1 × 1 ಈಸ್ -1. ಓಕೆ, 4 × 2 ಈಸ್ +8. Similarly, third row, second column, -1 × 2 is -2. Okay, 4 × 0 is 0. Next, -1 × 3 is -3. Next, 2 × -2 is -8. Similarly, third row, fourth column, -1 × -4 is +4. So 4 × 1 is +4. Okay, ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನೋಡಿ. ಇದನ್ನು ಸಾಲ್ವ್ ಮಾಡಿದಾಗ so you'll get it as 7 2 -3 -1 4 0 -4 2. Here 7 -2 -11 8. ಓಕೆ, ಇದಾಯ್ತಾ. ಸೊ ಬಿ ಇಂಟು ಸಿ ಕಂಡುಹಿಡಿದ್ವಾ. ಬಿ ಇಂಟು ಸಿ ಆದಮೇಲೆ ಏನು ಮಾಡಬೇಕು, ನಮಗೆ ಎ ಆಫ್ ಬಿ ಇಂಟು ಸಿ ಕಂಡುಹಿಡಬೇಕು. ಸೊ ಎ ಆಫ್ ಬಿ ಇಂಟು ಸಿ ಫಸ್ಟ್ ಏನು ಮಾಡ್ಕೊಳ್ಳಿ, ಎ ಮ್ಯಾಟ್ರಿಕ್ಸ್ ಬರ್ಕೊಳ್ಳಿ. ಎ ಮ್ಯಾಟ್ರಿಕ್ಸ್ ಏನಿದೆ ನಮಗೆ, ಸೊ ಎ ಮ್ಯಾಟ್ರಿಕ್ಸ್ 1 1 -1. ಎ ಮ್ಯಾಟ್ರಿಕ್ಸ್ 1 1 -2 2 0 3 3 -1 2. ಓಕೆ, ಸೊ ಇದನ್ನು ಚೆಕ್ ಮಾಡ್ಕೊಂಬಿಡಿ ಕರೆಕ್ಟ್ ಇದೆ ಅಲ್ಲ. ಮತ್ತು ಆಮೇಲೆ ರಾಂಗ್ ಆದರೆ ನಿಮಗೆ ರಾಂಗ್ ಆನ್ಸರ್ಸ್ ಬರ್ತದೆ. ಬಿ ಇಂಟು ಸಿ ಏನು ಬಂದಿದೆ ನೋಡಿ, 7 2 -3 -1. ನೆಕ್ಸ್ಟ್ ಸಿಮಿಲರ್ಲಿ 4 0 -4 2 ಬರುತ್ತೆ. ನೆಕ್ಸ್ಟ್ 7 -2 -11 8 ಬರುತ್ತೆ. ಓಕೆ, ಇಷ್ಟು ಬಂದಿದ್ದ. ವಾಟ್ ಈಸ್ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್, ದಿಸ್ ಈಸ್ 3 x 4. ಸೊ ಎ ಆಫ್ ಬಿ ಇಂಟು ಸಿ ಮಾಡಿದ್ದೀವಿ. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಯು ಹ್ಯಾವ್ ಸೇಮ್ ರೋ ಅಥವಾ ಸೇಮ್ ಕಾಲಮ್ ಮತ್ತು ಸೇಮ್ ರೋ ಇದ್ದಾವೆ. ಸೊ ನಮ್ಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ, ಸೊ ದ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಈಸ್ 3 x 4. 3 x 4 ಅಂದರೆ ಏನು ಮಾಡ್ತೇವೆ, 3 rows ಇರ್ತವೆ, 4 columns ಇರ್ತವೆ. ಇದನ್ನು ಒಂದೊಂದೇ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿ ಫಸ್ಟ್ ರೋ ಫಸ್ಟ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. 1 × 7 is 7 ಆಗುತ್ತೆ. ನೆಕ್ಸ್ಟ್ 1 × 4 is +4 ಆಗುತ್ತೆ. ಸಿಮಿಲರ್ಲಿ -1 × 7 is -7 ಬರುತ್ತೆ. ಅದೇ ಥರ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 1 × 2 ಮಾಡಿದ್ರೆ ಎಷ್ಟಾಗುತ್ತೆ, ಸೊ ದಟ್ ಈಸ್ 2. 1 × 0 is 0, -1 × -1 is +2. -1 × -2 is +2. Okay, similarly first row third column 1 × -3 is -3. So 1 × -4 is -4. Next similarly -1 × -11 is +11. Okay, ಸ್ವಲ್ಪ ಇದು ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ಕೊಳ್ಳೋಣ. ಓಕೆ, ಸಿಮಿಲರ್ಲಿ ಫಸ್ಟ್ ರೋ ಥರ್ಡ್ ಕಾಲಮ್ 1 × -1 is -1. ಓಕೆ, ಅದೇ ಥರ 1 × 2 is +2. ನೆಕ್ಸ್ಟ್ ಸಿಮಿಲರ್ಲಿ -1 × 8 is -8 ಬರುತ್ತೆ. ಓಕೆ, ಸೊ ಇದು ಇಷ್ಟ ಆಯಿತಾ. ನೆಕ್ಸ್ಟ್ ಅದೇ ಥರ
Second row, first row column multiply by 2 into 7 is 14. Next 0 into anything is 0. 3 into 7 ಎಷ್ಟು ಬರುತ್ತೆ ಪ್ಲಸ್ 21 ಬರುತ್ತೆ. ಅದೇ ಥರ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ 2 into 2 ಮಾಡಿದ್ರೆ ಎಷ್ಟಾಗುತ್ತೆ 4 ಆಗುತ್ತೆ. 0 into anything is 0. 3 into -2 ಮಾಡಿದ್ರೆ ಏನಾಗುತ್ತೆ -6 ಬರುತ್ತೆ. ಅದೇ ಥರ ಸೆಕೆಂಡ್ ರೋ ಥರ್ಡ್ ಕಾಲಮ್ ಮಾಡಿದ್ರೆ 2 into -3 ಮಾಡಿದ್ರೆ -6 ಬರುತ್ತೆ. ಸಿಮಿಲರ್ಲಿ 0 into anything is 0. 3 into -11 is -33 ಬರುತ್ತೆ. ನೆಕ್ಸ್ಟ್ ಅದೇ ಥರ ನೆಕ್ಸ್ಟು ಥರ್ಡ್ ರೋ ಸೆಕೆಂಡ್ ರೋ ಥರ್ಡ್ ಕಾಲಮ್ 2 into -1 is -2. ನೆಕ್ಸ್ಟು 0 into anything is 0. 3 into 8 ಎಷ್ಟು ಮಾಡಿದ್ರೆ ಎಷ್ಟು ಬರುತ್ತೆ ಪ್ಲಸ್ 24. ಓಕೆ, ಸಿಮಿಲರ್ಲಿ ಥರ್ಡ್ ರೋ ಫಸ್ಟ್ ಕಾಲಮ್ ನೋಡಿ. ಸೊ 3 into 7 is that is 21. ಓಕೆ, -1 into 4 is -4. ನೆಕ್ಸ್ಟ್ 2 into 14 is ಪ್ಲಸ್ 14. ಓಕೆ, ನಾವು ಇದಾಯ್ತಾ. ಇದಾದಮೇಲೆ ನೋಡಿ ನೆಕ್ಸ್ಟ್ ನಮಗೆ ಥರ್ಡ್ ಕಾಲಮ್ ಥರ್ಡ್ ರೋ ಸೆಕೆಂಡ್ ಕಾಲಮ್ 3 into 2 ಮಾಡಿದ್ರೆ ಎಷ್ಟಾಗುತ್ತೆ. ಸೊ ದಟ್ ಈಸ್ 6. 0 into anything is 0. 2 into -2 is -4. ಸಿಮಿಲರ್ಲಿ ಥರ್ಡ್ ರೋ ಥರ್ಡ್ ಕಾಲಮ್ 3 into -3 is -9. ಓಕೆ, -1 into -4 is +4. Similarly 2 into -11 is -22. Okay, similarly what you have third row fourth column. So 3 into -1 ಅಂದರೆ -3 ಬರುತ್ತೆ. ಓಕೆ, -1 into 2 ಮಾಡಿದಾಗ ಏನಾಗುತ್ತೆ -2 ಬರುತ್ತೆ. ಅದೇ 2 into 8 ಮಾಡಿದಾಗ ಎಷ್ಟು ಬರುತ್ತೆ +16 ಬರುತ್ತೆ. ಓಕೆ, ಇದನ್ನು ರಿಸಲ್ಟಂಟ್ ಏನು ಬರುತ್ತೆ ನೋಡಿ, A of BC ದಟ್ ಈಸ್ ಈಕ್ವಲ್ ಟು ನಮಗೆ +7 -7 ಕ್ಯಾನ್ಸಲ್ ಮಾಡಿದ್ರೆ 4 ಬರುತ್ತೆ. 2 + 2 4 ಬರುತ್ತೆ. ಅದು 11 - 7 ಮಾಡಿದ್ರೆ ಅದನ್ನು 4 ಬರುತ್ತೆ. ಓಕೆ, -9 + 2 ಮಾಡಿದ್ರೆ ಏನಾಗುತ್ತೆ. ಸೊ ದಟ್ ಈಸ್ 7 ಬರುತ್ತೆ. ಯಾವ 7 -7 ಬರುತ್ತೆ. ಓಕೆ, ಸಿಮಿಲರ್ಲಿ what you have, this is 14 + 21 is 35. next so 4 - 6 is -2. so -6 - 33 is -39. ನೆಕ್ಸ್ಟ್ ಇವೆಲ್ಲ ಆ್ಯಡ್ ಮಾಡಿ ಏನು ಬರುತ್ತೆ ನಮಗೆ +22 ಬರುತ್ತೆ. ಸೊ ಇದನ್ನು ಆ್ಯಡ್ ಮಾಡಿದರೆ ಸೊ ದಟ್ ವಿಲ್ ಬಿಕಮ್ 35 - 1 is 31 ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ 2. ಇವನ್ನ ಆ್ಯಡ್ ಮಾಡಿದರೆ -9 ಎಷ್ಟು ಬರುತ್ತೆ -31 ಬರುತ್ತೆ. ಅದರೊಳಗೆ +4 ಬಂದಾಗ -27 ಬರುತ್ತೆ. ಸೊ ಅದನ್ನು ಆ್ಯಡ್ ಮಾಡಿದ್ರೆ 16ನಲ್ಲಿ. ಸೊ ದಿಸ್ ವಿಲ್ ಗೆಟ್ ಆಸ್ 11. ಸೊ ನೀವು ಜಸ್ಟ್ ಇದನ್ನು ಇಕ್ವೇಷನ್ 2 ಅಂತ ಕಂಪೇರ್ ತೊಗೊಳ್ಳಿ. ಸೊ ನಮಗೆ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2 ಕಂಪೇರ್ ಮಾಡಿ. ಸೊ ಇದನ್ನು ಮತ್ತು ಅದನ್ನು ಕಂಪೇರ್ ಮಾಡಬೇಕಾದ್ರೆ ಎರಡು ಸೇಮ್ ಇದ್ದಾವೆ. ಎಲ್ಲವೂ ಎಲಿಮೆಂಟ್ಸ್ ಸೇಮ್ ಇದ್ದಾವೆ. ಇಲ್ಲಿ ಮತ್ತು ಇಕ್ವೇಷನ್ 2 ಸೇಮ್ ಇದ್ದಾವೆ. ಸೊ ಫ್ರಮ್ ಯು ಕ್ಯಾನ್ ಸೇ ದಟ್ ಫ್ರಮ್ ಇಕ್ವೇಷನ್ 1 and 2 so AB of C that is equal to A of BC is proved ಅಂತ ಬರಿಬೋದು. ಓಕೆ, ಇಷ್ಟು ಬರೆದ್ಮೇಲೆ ಮುಗೀತು. ಸೊ ನಮಗೆ ಇಷ್ಟು 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳ್ತಾರೆ. ಇದು ಬಿಟ್ಟು ನಾವು ಬೇರೆ ಕಡೆ ಯಾವ ಕ್ವಶನ್ಸ್ ಕೇಳಲ್ಲ. ಓಕೆ, ಇಷ್ಟು ಕ್ವಶನ್ಸ್ ನೀವು ಈಸಿಯಾಗಿ ಆರಾಮಾಗಿ ಪೇಷನ್ಸ್ ಇಟ್ಕೊಂಡು ಸಾಲ್ವ್ ಮಾಡಬೇಕು. ನಿಮಗೆ ಮ್ಯಾಟ್ರಿಸಸ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ ಅಂದರೆ ಪೇಷನ್ಸ್ ಇದ್ದರೆ ಮಾತ್ರ ನಿಮ್ಗೆ ಕ್ವಶನ್ ಸಾಲ್ವ್ ಮಾಡೋದು. ಸ್ವಲ್ಪ ಎಲ್ಲರಿಗೂ ನಿಮ್ಗೆ +or - ರಾಂಗ್ ಬರ್ಕೊಂಬಿಟ್ರೆ ಇಲ್ಲಿ ಗೆಟ್ ಎ ರಾಂಗ್ ಆನ್ಸರ್. ಓಕೆ, ಥ್ಯಾಂಕ್ ಯು.